ಅಧ್ಯಾಯ 1. ಆತ್ಮಗಳನ್ನು ಅರಿಸಿ. ಯೆಶಾಯ ಅಧ್ಯಾಯ 60 ವಚನ 2. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ಲೋಕವು ಕಾರ್ಗತ್ತಲೆಯ ಕಡೆಗೆ ಓಡುತ್ತಿದೆ. ಅಂತ್ಯಕ್ರಿಸ್ತನು ಕತ್ತಲೆಯ ಕಾರ್ಯಗಳನ್ನು ಮಾಡಲು ಸಿದ್ಧನಾಗಿದ್ದಾನೆ. ಅನೇಕ ಕಡೆಗಳಲ್ಲಿ ಸುವಾರ್ತಾ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ. ಕೃಪೆಯ ಕಾಲದ ಕಡೆಗಳಿಗೆಗೆ ನಾವು ಬಂದು ಬಿಟ್ಟಿದ್ದೇವೆ. ಈ ಅಂತ್ಯದ ಕಾಲದಲ್ಲಿ ಕರ್ತನು ಸುವಾರ್ಥ ಸೇವೆಯಲ್ಲಿ ಮುತುವರ್ಜಿಯುಳ್ಳವನಾಗಿದ್ದಾನೆ. ಆತ್ಮನ ಹಿಂಗಾರನ್ನು ಸುರಿಸುತ್ತಿದ್ದಾನೆ. ಯೇಸು ಹೇಳಿದ್ದು, ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 9 ವಚನ 4. ಈ ವಾಕ್ಯವನ್ನು ಧ್ಯಾನಿಸಿ ನೋಡಿರಿ. ಕ್ರಿಸ್ತನಿಗೆ ಸುವಾರ್ತೆಯನ್ನು ಸಾರುವ ವಿಷಯದಲ್ಲಿರುವ ಆಸಕ್ತಿಯನ್ನು, ದಾಹವನ್ನು ಈ ವಾಕ್ಯವು ತಿಳಿಸುತ್ತದೆ. ಆತ್ಮಗಳ ಮೇಲೆ ಆತನಿಗಿರುವ ಕರುಣೆಯನ್ನು ಪ್ರಕಟಿಸುತ್ತದೆ. ಆತ್ಮಗಳನ್ನು ಆದಾಯ ಮಾಡುವವರು ಕತ್ತಲೆಯು ಆವರಿಸಿಕೊಳ್ಳುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳುವ ಹಾಗೆ ದೇವರು ಕೃಪೆಯಿಂದ ಅನುಗ್ರಹಿಸುವ ಹಗಲನ್ನು ಉಪಯೋಗಿಸಿಕೊಳ್ಳಬೇಕು. ನಮ್ಮ ದೇವರನ್ನು ನೋಡಿರಿ. ಆತನು ಭೂಮಿಯಲ್ಲಿ ಜೀವಿಸಿದ ದಿನಗಳಲ್ಲಿ ಆತನಿಗೆ ಕೊಡಲ್ಪಟ್ಟ ಹಗಲಿನ ಸಮಯ 33 ವರ್ಷಗಳು ಮಾತ್ರವೇ. ಅದರಲ್ಲೂ ಸೇವೆ ಮಾಡಲು 3.5 ವರ್ಷಗಳ ಕಾಲ ಮಾತ್ರವೇ. ಆತನಿಗೆ ಕೊಡಲ್ಪಟ್ಟ ಯೌವನ ಕಾಲ ಬಹಳ ಕಡಿಮೆ. ಆದುದರಿಂದ ಕರ್ತನು ಆವರಿಸಿಕೊಳ್ಳುವ ಮುನ್ನವೇ ತನಗೆ ಕೊಡಲ್ಪಟ್ಟ ಕೃಪೆಯ ದಿನಗಳನ್ನು ಉಪಯೋಗಿಸಿಕೊಳ್ಳಲು ತೀರ್ಮಾನಿಸಿದನು. ಒಂದೊಂದು ಗಳಿಗೆಯೂ ಅವನಿಗೆ ಮಹಿಮೆಯುಳ್ಳದ್ದಾಗಿಯೇ ಇತ್ತು. ಕ್ರಿಯೆಯನ್ನು ಮಾಡಲಾಗದ ರಾತ್ರಿಕಾಲವೂ ಬರುತ್ತದೆ ಎನ್ನುವ ಸತ್ಯ ಅವನನ್ನು ಸೇವೆಯಲ್ಲಿ ಉಜ್ಜೀವನಗೊಳಿಸಿತು. ದೇವಮಗುವೆ, ನಮ್ಮ ದೇಶದಲ್ಲಿ ಹಗಲು ಮುಗಿದು ಹೋಗುವ ಸಮಯದಲ್ಲಿ ನಾವಿದ್ದೇವೆ. ಯಾವಾಗ ಕತ್ತಲು ಆವರಿಸುತ್ತದೆ ಎಂದು ತಿಳಿಯದ ಗಳಿಗೆಯಲ್ಲಿ ನಾವಿದ್ದೇವೆ. ಕರ್ತನ ಬರೋಣ ಬಹಳ ಸಮೀಪವಾಗಿದೆ. ಬಹಳ ವರ್ಷಗಳು ಚೀನಾ ದೇಶದಲ್ಲಿ ಸುವಾರ್ತಾ ಬಾಗಿಲುಗಳು ತೆರೆಯಲ್ಪಟ್ಟಿದ್ದವು. ಆದರೆ ಒಂದು ದಿನ ಅಲ್ಲಿ ಪಕ್ಷಗಳು ಹುಟ್ಟಿಕೊಂಡು ಸರ್ವಾಧಿಕಾರದ ಆಳ್ವಿಕೆಯೇ ಬಂದು ಬಿಟ್ಟಿತು. ಕಮ್ಯುನಿಸಂ ಬಂದುದರಿಂದ ಚೀನಾ ದೇಶವನ್ನು ಕತ್ತಲು ಆವರಿಸಿಕೊಂಡಿತು. ಬರ್ಮಾವನ್ನು ಕತ್ತಲು ಮುಚ್ಚಿಕೊಂಡಿತು. ವಿಯೆಟ್ನಾಂ ಅನ್ನು ಕತ್ತಲೆ ಆವರಿಸಿಕೊಂಡಿತು. ಲೋಕದಲ್ಲಿ 1/3 ಭಾಗವು ಕತ್ತಲೆಯಿಂದ ಮುಚ್ಚಲ್ಪಟ್ಟಿರುವುದನ್ನು ತಿಳಿಯಬಹುದು. ದೇವಮಗುವೆ, ಸಮಯವಿರಲಿ ಇಲ್ಲದೇ ಇರಲಿ, ಸುವಾರ್ತೆಯನ್ನು ನಾನು ತಿಳಿಸದೆ ಹೋದರೆ ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ ಎಂಬ ಆತ್ಮಭಾರವನ್ನು ನಮ್ಮ ಮೇಲೆ ಹೊತ್ತುಕೊಳ್ಳಬೇಕು. ಈ ಪುಸ್ತಕದಲ್ಲಿ ಬಹಳ ಸ್ವಲ್ಪವಾಗಿ ಕರ್ತನಿಗಾಗಿ ಆತ್ಮಗಳನ್ನು ಆದಾಯ ಮಾಡುವುದು ಹೇಗೆ, ಕತ್ತಲು ಆವರಿಸಿಕೊಳ್ಳುವುದಕ್ಕಿಂತ ಮೊದಲಿನ ಕಾಲವನ್ನು ಉಪಯೋಗಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಮನತೆರೆದು ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡುತ್ತೇನೆ. ಪ್ರತ್ಯೇಕವಾಗಿ ಆತ್ಮಗಳನ್ನು ಸಂಧಿಸಿ ಸೇವೆ ಮಾಡುವುದು ಹೇಗೆ ಎನ್ನುವುದನ್ನು ಕುರಿತು ನಾನು ಕಳೆದ 18 ವರ್ಷಗಳಿಂದಲೂ ಕಲಿತುಕೊಂಡ ಸತ್ಯ ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕರ್ತನು ನಿಮ್ಮನ್ನು ಉಜ್ಜೀವನಗೊಳಿಸಲಿ. ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿರಿ. ಯೇಸುಕ್ರಿಸ್ತನು ಹೇರಳವಾದ ಜನರ ಗುಂಪುಗಳ ಮಧ್ಯದಲ್ಲಿ ನಿಂತು ಮಹೋನ್ನತವಾಗಿ ಪ್ರಸಂಗ ಮಾಡಿದ ಸಮಯಗಳೂ ಇವೆ. ಅದೇ ಸಮಯದಲ್ಲಿ ಪ್ರತ್ಯೇಕವಾಗಿ ಒಬ್ಬರೊಬ್ಬರ ಮೇಲೂ ಮನಮರುಗಿ ಒಂಟಿಯಾಗಿ ಸೇವೆ ಮಾಡಿದ ಸಮಯವೂ ಉಂಟು. ಬೆಟ್ಟವನ್ನೇರಿ 5,000 ಜನರಿಗೆ ಪ್ರಸಂಗ ಮಾಡಿದ ಅದೇ ದೇವರು ಒಬ್ಬ ನಿಕೋದೇಮನೊಂದಿಗೆ ಕೂತುಕೊಂಡು ಅವನ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಟ್ಟು ಅವನನ್ನು ಆಳವಾದ ಆತ್ಮಿಕ ಸತ್ಯಗಳನ್ನು ತಿಳಿದುಕೊಳ್ಳುವಂತೆ ಮಾಡಿದ್ದನ್ನು ಸಹ ಕಾಣಬಹುದು. ನಿಕೋದೇಮನ ಹೃದಯದಲ್ಲಿ ನೋವಿದ್ದಿತ್ತು. ಫರಿಸಾಯರ ಉಪದೇಶದಿಂದ ಅವನ ಮನಸ್ಸಿಗೆ ಸಮಾಧಾನ ಸಿಕ್ಕುತ್ತಿರಲಿಲ್ಲ. ಆದರೆ ಕರ್ತನು ಆ ನೋವುಗಳನ್ನೆಲ್ಲ ನೀಗಿಸಿ ದೃಢಪಡಿಸಿ ಕಳುಹಿಸಿಕೊಡುತ್ತಾನೆ. ಸಮಾರ್ಯದ ಸ್ತ್ರೀಯನ್ನು ನೋಡಿರಿ. ಸಮುದಾಯದಲ್ಲಿ ಅವಳಿಗೆ ಒಂದು ಸ್ಥಾನವಿರಲಿಲ್ಲ. ಅವಳಿಗೆ 5 ಮಂದಿ ಗಂಡಂದಿರಿದ್ದರು. ಅವರೆಲ್ಲರಿಂದಲೂ ಕೈ ಬಿಡಲ್ಪಟ್ಟಿದ್ದಳು. ಕರ್ತನು ಮಧ್ಯಾಹ್ನದ ಬಿಸಿಲನ್ನು ಲೆಕ್ಕಿಸದೆ ಆ ಸಮಾರ್ಯ ಸ್ತ್ರೀಯನ್ನು ಏಕಾಂತವಾಗಿ ಸಂಧಿಸಿ ಆಕೆಯ ಮನಸ್ಸಿನ ದುಃಖವನ್ನು ನೀಗಿಸಿದನು. ಬೆತ್ಸೆದ ಕೊಳದ ಬಳಿ ಕ್ರಿಸ್ತನು ಒಬ್ಬ ಮನುಷ್ಯನನ್ನು ಸಂಧಿಸಿದನು. ಅವನ ಶರೀರದಲ್ಲಿ ನೋವಿದ್ದಿತ್ತು. 38 ವರ್ಷಗಳಿಂದಲೂ ಅವನು ಬೆತ್ಸೆದ ಕೊಳದ ಬಳಿಯಲ್ಲಿಯೇ ಮಲಗಿದ್ದನು. ಕರ್ತನು ಅವನಿದ್ದ ಸ್ಥಳಕ್ಕೆ ಅವನನ್ನು ಹುಡುಕಿ ಬಂದು ಅವನನ್ನು ಗುಣಪಡಿಸಿ ಆಶೀರ್ವದಿಸಿದನು. ಯೇಸುಕ್ರಿಸ್ತನು ಆತ್ಮಗಳನ್ನು ಆದಾಯ ಮಾಡುವಾಗ ಹೇರಳವಾದ ಜನರ ಗುಂಪುಗಳ ನಡುವೆ ಮಾತನಾಡಿದ ಸಂದರ್ಭಗಳೂ ಉಂಟು. ಒಂಟಿಯಾಗಿದ್ದ ಮಕ್ಕಳನ್ನು ಸಂಧಿಸಿ
ಅವರ ಸಮಸ್ಯೆಗಳನ್ನು ನೀಗಿಸಿದ ಸಮಯಗಳೂ ಉಂಟು. ಮಾತ್ರವಲ್ಲದೆ ಕೆಲವರನ್ನು ಆರಿಸಿ ತೆಗೆದುಕೊಂಡು ಶಿಷ್ಯರನ್ನಾಗಿ ಮಾಡಿದ ಸಂದರ್ಭಗಳೂ ಉಂಟು. ಆತ್ಮಗಳನ್ನು ಆದಾಯ ಮಾಡುವವರು ಈ 3 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರತ್ಯೇಕವಾಗಿ ನೀವು ಆತ್ಮಗಳನ್ನು ಸಂಧಿಸುವಾಗ ಮೊದಲು ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆಂಬುದನ್ನು ಸಾಕ್ಷಿಯಾಗಿ ಹೇಳಿರಿ. ನಂತರ ಸತ್ಯವೇದದಲ್ಲಿರುವ ಅದ್ಭುತಗಳ ಸಂಭವಗಳನ್ನು ಪರಿಚಯಪಡಿಸಿರಿ. ಅದು ಬಹಳ ಮುಖ್ಯವಾದ ಫಲಗಳನ್ನು ಕೊಡುತ್ತದೆ. ಪ್ರತಿಯೊಂದು ಆತ್ಮವನ್ನು ಸಂಧಿಸುವ ಆ ಸಮಯವು ಅವರ ಜೀವಿತದಲ್ಲಿ ಮರೆಯಲಾಗದ ದಿನಗಳಾಗಿರುತ್ತದೆ. ಸಾಮಾನ್ಯವಾಗಿ 5,000 ಮಕ್ಕಳ ಮಧ್ಯದಲ್ಲಿ ನಾನು ನಿಂತು ಮಾತನಾಡುತ್ತಿದ್ದೇನೆ ಎಂದು ಇಟ್ಟುಕೊಳ್ಳಿರಿ. 5,000 ಖಾಲಿ ಬಾಟಲುಗಳು ನನ್ನ ಮುಂದೆ ಇಡಲ್ಪಟ್ಟಿವೆ. ನಾನು ಹಾಲನ್ನು ತೆಗೆದುಕೊಂಡು ಒಂದು ಚೊಂಬಿನಲ್ಲಿ ತುಂಬಿಕೊಂಡು ಅವುಗಳ ಮಧ್ಯದಲ್ಲಿ ಎರಚುತ್ತೇನೆ ಎಂದಿಟ್ಟುಕೊಳ್ಳಿ. ಎಷ್ಟು ಬಾಟಲುಗಳು ತುಂಬಬಹುದು? ಯೋಚಿಸಿ ನೋಡಿರಿ. ಅದೇ ಸಮಯದಲ್ಲಿ ಚೊಂಬಿನಲ್ಲಿ ಹಾಲನ್ನು ತುಂಬಿಕೊಂಡು ಒಂದೊಂದು ಬಾಟಲಿನಲ್ಲಿಯೂ ಸುರಿಯುವಾಗ ಬಹಳ ಸಮಯ ಹಿಡಿದರೂ ಕೂಡ ಎಲ್ಲ ಬಾಟಲುಗಳನ್ನು ಪೂರ್ತಿಯಾಗಿ ತುಂಬಿಸಬಹುದು. ಸಾಮಾನ್ಯವಾಗಿ ಸುವಾರ್ತೆಯನ್ನು ತಿಳಿಸುವ ಸಮಯಗಳು ಇರುತ್ತವೆ. ಪ್ರತ್ಯೇಕವಾಗಿ ಸಂಧಿಸಿ ವಿಶ್ವಾಸಿಗಳನ್ನಾಗಿ ಮಾಡುವ ಸಂದರ್ಭಗಳೂ ಉಂಟು. ಇನ್ನು ಗಮನವಿರಿಸಿದರೆ ಶಿಷ್ಯರನ್ನಾಗಿ ಮಾಡುವ ಸಂದರ್ಭಗಳೂ ಉಂಟು. ನೀವು ಒಬ್ಬರನ್ನೊಬ್ಬರು ಕರ್ತನಿಗಾಗಿ ಆತ್ಮಗಳನ್ನು ಸಂಪಾದಿಸುವವರಾಗಿರಬೇಕು. ಕತ್ತಲೆಯು ಆವರಿಸಿಕೊಳ್ಳುವ ಈ ಸಮಯದಲ್ಲಿ ಕರ್ತನು ನಿಮ್ಮನ್ನು ಬಲವಾಗಿ ಉಪಯೋಗಿಸಿಕೊಳ್ಳುವಂತೆ ಪ್ರಾರ್ಥಿಸುತ್ತೇನೆ. ಅಧ್ಯಾಯ 2. ಹೊತ್ತಾರೆಯ ಪ್ರಸಂಗ. ಕೀರ್ತನೆ ಅಧ್ಯಾಯ 143 ವಚನ 8. ಹೊತ್ತಾರೆ, ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ. ನಾನು ಅಧಿಕವಾಗಿ ಮಾಡಿದ ಸೇವೆಯೆಂದರೆ ಮುಂಜಾನೆಯ ಪ್ರಸಂಗಗಳೇ. ಹೊತ್ತಾರೆಯಲ್ಲಿ ಚೆನ್ನೈಯಲ್ಲಿ ಕೆಲವು ಸ್ಥಳಗಳಿಗೆ ಕಾಲು ನಡಿಗೆಯಾಗಿ ಹೋಗಿ ಈ ಸೇವೆ ಮಾಡಿರುತ್ತೇನೆ. ಈ ಸೇವೆ ಮಾಡಲು ತಕ್ಕ ಸಮಯ ಮುಂಜಾನೆ 4:15 5:30. ಹೊತ್ತಾರೆಯ ಸೇವೆ ಇದು. ಬೀದಿ ಬೀದಿಗಳ ಒಂದೊಂದು ಭಾಗದಲ್ಲಿಯೂ ಏಸು ಪ್ರೀತಿಸುತ್ತಾನೆ, ಏಸು ರಕ್ಷಿಸುತ್ತಾನೆ, ಏಸು ಸಮಾಧಾನ ಕೊಡುತ್ತಾನೆ, ಏಸು ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸುತ್ತಾನೆ ಎಂದು ಹೇಳುತ್ತಿದ್ದೆನು. ಕಷ್ಟಪಟ್ಟು ಭಾರ ಹೊರುವವರೆಲ್ಲರೂ ಏಸು ಕ್ರಿಸ್ತನ ಬಳಿಗೆ ಬನ್ನಿರಿ ಎಂದು ಹೇಳಿಕೊಂಡೇ ನಡೆದಿದ್ದೇನೆ. ಕೆಲವು ದಿನಗಳು, ತಿಂಗಳುಗಳು, ವರ್ಷಗಳು ನಡೆದಿದ್ದೇನೆ. ಮುಂಜಾನೆಯಲ್ಲಿ ಒಂದೇ ಸ್ಥಳದಲ್ಲಿ ನಿಂತು ಪ್ರಸಂಗ ಮಾಡಲಿಲ್ಲ, ಆದರೆ ನಡೆದುಕೊಂಡೇ ವಾಕ್ಯಗಳನ್ನು ಬಿತ್ತುತ್ತಾ ಹೋಗಿದ್ದುಂಟು. ಕಾಲಿಡುವ ಸ್ಥಳವನ್ನೆಲ್ಲ ನಿನಗೆ ಕೊಡುತ್ತೇನೆ ಎಂದು ಕರ್ತನು ಅಬ್ರಹಾಮನ ಮೂಲಕ ವಾಗ್ದಾನ ಮಾಡಿದ್ದಾನಲ್ಲ, ಆ ವಾಗ್ದಾನಗಳನ್ನು ಓದಿಕೊಂಡೇ ನಡೆದುದುಂಟು. ಆ ಸಮಯದಲ್ಲಿ ಆ ವಾಕ್ಯವು ಯಾರ ಕಿವಿಗಳಲ್ಲಿ ಬಿದ್ದರೂ ಸರಿ, ಬೀಳದಿದ್ದರೂ ಸರಿ, ಏಸು ಕ್ರಿಸ್ತನು ಎನ್ನುವ ಮಾತು ಅವರ ಹೃದಯದಲ್ಲಿ ನಿಶ್ಚಯವಾಗಿ ಬಿತ್ತಲ್ಪಟ್ಟಿರುತ್ತದೆ. ಆದುದರಿಂದ ಕ್ರಿಸ್ತನ ನಾಮವನ್ನೇ ಬಹಳವಾಗಿ ಪ್ರಾಮುಖ್ಯಗೊಳಿಸಿ ತಿರುಗಿ ತಿರುಗಿ ಅದನ್ನು ಹೇಳಿಕೊಂಡೇ ಇರುತ್ತಿದ್ದೇನು. ಈ ಬೆಳಗಿನ ಜಾವದ ಸೇವೆಯನ್ನು ಸೂರ್ಯೋದಯದ ಮುಂಜಾನೆಯ ಪ್ರಸಂಗ ಎಂದು ಹೇಳುತ್ತಾರೆ. ಮುಂಜಾನೆಯಲ್ಲಿ ಕೃಪೆಯಿಂದ ತುಂಬಿದ ವಾಕ್ಯಗಳನ್ನು ಮಾತನಾಡುವುದು ನಮ್ಮ ಆತ್ಮಗಳಿಗೆ ಪ್ರಯೋಜನವಾಗುತ್ತದೆ. ಮುಂಜಾನೆಯಲ್ಲಿ ಭಯ ಹುಟ್ಟಿಸುವ ಮಾತುಗಳನ್ನು ಆಡಲೇಬೇಡಿರಿ, ಶಾಪ ಹಾಕಬೇಡಿರಿ. ಯೌವನಸ್ಥನೇ, ಇಂದು ನೀನು ಸತ್ತರೆ ಎಂದು ಹೇಳಬೇಡಿರಿ. ಬೆಳಗಿನ ಜಾವದ ಪ್ರಸಂಗಗಳು ಕರ್ತನ ಕೃಪೆಯಿಂದ ತುಂಬಿರುವ ವಾಕ್ಯಗಳಾಗಿರಲಿ. ಬೇಕಾದರೆ ಸಾಯಂಕಾಲದಲ್ಲಿ ನಿತ್ಯ ಅಗ್ನಿಯನ್ನು ಕುರಿತು, ನರಕವನ್ನು ಕುರಿತು ಮಾತನಾಡಬಹುದು. ಮುಂಜಾನೆಯಲ್ಲಿ ನೀವು ಮರಣವನ್ನು ಕುರಿತು, ನರಕವನ್ನು ಕುರಿತು ಮಾತನಾಡಿದರೆ ಜನರಿಗೆ ನಿಮ್ಮ ಮೇಲೆ ಮಾತ್ರವಲ್ಲ, ಕ್ರಿಸ್ತನ ಮೇಲೂ ಹಗೆ ಉಂಟಾಗುತ್ತದೆ. ಬೆಳಿಗ್ಗೆ ಸೇವೆಗೆ ಹೋಗುವಾಗ ನೀವು ಹೋಗುವ ಭಾಗದಲ್ಲಿರುವ ಅಂಧಕಾರದ ಶಕ್ತಿಗಳನ್ನು ಕಟ್ಟಿಹಾಕಿ ನಂತರ ಹೊರಡಿರಿ. ನಾನು ಅತ್ಯಧಿಕವಾಗಿ ಸಂಧಿಸಿದ ವಿರೋಧಿಗಳು ಬೀದಿ ನಾಯಿಗಳಿಂದ ಬಂದಿದ್ದು. 4:15 ಗಂಟೆ ಸಮಯದಲ್ಲಿ ಬೀದಿಯಲ್ಲಿ ನಿಂತು ಕೂಗುವಾಗ ಕೆಲವು ಸಮಯಗಳಲ್ಲಿ ನಾಯಿಗಳ ದೊಡ್ಡ ಗುಂಪೇ ಬಂದು ಬೊಗಳಲು ಆರಂಭಿಸುತ್ತಿದ್ದವು. ನಾವು ಮಾತನಾಡುವ ಮಾತುಗಳು ಜನರಿಗೆ ಕೇಳಿಸುತ್ತಿರಲಿಲ್ಲ. ಚೆನ್ನೈಯಲ್ಲಿ ಮನ್ನಡಿ ಎನ್ನುವ ಸ್ಥಳದಲ್ಲಿ ಹೇರಳವಾದ ಮಂತ್ರವಾದಿಗಳು ಇದ್ದರು. ನಮಗೆ ಕೇಡು ಮಾಡಲು ಪ್ರಯತ್ನಿಸುತ್ತಿದ್ದರು. ಆದುದರಿಂದ ಮುಂಚಿತವಾಗಿ ನಾವು ಆ ಶಕ್ತಿಯನ್ನು ಕಟ್ಟಿಹಾಕುವುದು ಒಳ್ಳೆಯದು. ಒಂದು ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಪೆರಂಬೂರ್ ಎನ್ನುವ ಬೀದಿಯಲ್ಲಿ ಪ್ರಸಂಗ ಮಾಡುವುದಕ್ಕಾಗಿ ಕೆಲವು ಯವನಸ್ಥರೊಂದಿಗೆ ಒಂದು ಮನೆಯ ಮೇಲ್ಹಡಿಯಲ್ಲಿ ಇಳಿದುಕೊಂಡಿದ್ದೆವು. ರಾತ್ರಿಯೆಲ್ಲ ಅವರೊಂದಿಗೆ ಸೇರಿ ಪ್ರಾರ್ಥಿಸಿ ರಾತ್ರಿ 12 ಗಂಟೆಗೆ ನಾವೆಲ್ಲರೂ ಒಟ್ಟಾಗಿ ಮಲಗಿದ್ದೆವು. ಬೆಳಗಿನ ಜಾವ 3 ಗಂಟೆಗೆ
ಬೀದಿ ಪ್ರಸಂಗಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ಆರಂಭಿಸಿದೆವು. ಆಗ ಒಂದು ಗಾಬರಿಯ ಸಂಗತಿ ನಡೆಯಿತು. ಶರ್ಟ್ಗಳು, ಬನಿಯನ್ಗಳು ಕಾಣಲಿಲ್ಲ. ಕೆಳಗಿನ ಮನೆಯವರು ಕೊಟ್ಟಿದ್ದಂಥ ಗ್ಲಾಸುಗಳು, ಚಂಬುಗಳು ಕಾಣಲಿಲ್ಲ. ನಾವು ನಿದ್ರೆ ಮಾಡಿದ ಆ 3 ಗಂಟೆಯೊಳಗೆ ಕಳ್ಳನು ಎಲ್ಲವನ್ನು ಕದ್ದುಕೊಂಡು ಹೋಗಿದ್ದನು. ಅಂದು ಬೀದಿ ಪ್ರಸಂಗವನ್ನು ಹೇಗೆ ಮಾಡುವುದೆಂದು ತಿಳಿಯಲಿಲ್ಲ. ಶರ್ಟ್ ಇಲ್ಲದೆ ಬೀದಿಯಲ್ಲಿ ಹೋದರೆ ಪೊಲೀಸರು ಬಂದು ಸಂದೇಹದ ಕೇಸ್ ಎಂದು ಹಿಡಿದು ಜೈಲಿಗೆ ಹಾಕುತ್ತಾರೆ. ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ನಾನು ಶರ್ಟ್ ಹಾಕದೆ ಬೀದಿಯಲ್ಲಿ ನಡೆಯುವುದು ಮಾನದ ಪ್ರಶ್ನೆ. ಸ್ಯಾಮ್ ಜೆಬುದರೈಗೆ ಹುಚ್ಚು ಹಿಡಿದಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಾರೆ. ಆಗ ನಾನು ಯವನಸ್ಥರನ್ನು ನೋಡಿ, ಈಗ ನಾವು ಸ್ವಲ್ಪ ಹೊತ್ತು ಪ್ರಾರ್ಥಿಸಿ ಮನೆಗೆ ಹೋಗಿ ಬಿಡೋಣ ಎಂದು ಹೇಳಿದೆನು. ಆಗ ಒಬ್ಬ ಸಹೋದರನ ಅಣ್ಣನು, ರಾತ್ರಿ ನಾವು ಕರ್ತನಿಗಾಗಿ ರಕ್ತಸಾಕ್ಷಿಗಳಾಗಿ ಸಾಯಲು ಸಿದ್ಧರಾಗಿರುತ್ತೇವೆ ಎಂದು ಮಾತನಾಡಿದೆವು. ಮೇಲೆ ಹಾಕಿಕೊಳ್ಳುವ ಶರ್ಟ್ ಇಲ್ಲದಿದ್ದರೇನಾಯಿತು? ನಮಗೆ ವಿರೋಧವಾಗಿ ಎದ್ದಿರುವ ಸೈತಾನನಿಗೆ ನಾಚಿಕೆಯಾಗುವಂತೆ ಇಂದು ನಾವು ಹೇಗಾದರೂ ಸೇವೆ ಮಾಡಲೇಬೇಕು ಎಂದು ದೃಢವಾಗಿ ಹೇಳಿದನು. ಅವನ ಮಾತುಗಳು ನನ್ನ ಹೃದಯದಲ್ಲಿ ಅಗ್ನಿಯಾಗಿ ಹತ್ತಿ ಉರಿಯಿತು. ಶರ್ಟ್, ಬನಿಯನ್ ಇಲ್ಲದಿದ್ದರೂ ಪರವಾಗಿಲ್ಲ, ಮುಂಜಾನೆಯಲ್ಲಿ ಪ್ರಸಂಗವನ್ನು ಮಾಡೋಣ ಎಂದು ಹೇಳಿ ಮಹಡಿಯಿಂದ ಕೆಳಗಿಳಿದು ಬಂದೆವು. ಕೆಳಗಿನ ಮನೆಯಲ್ಲಿದ್ದ ತಾಯಿ ತಣ್ಣೀರನ್ನು, ಚಂಬು, ಗ್ಲಾಸುಗಳನ್ನು ಕೊಟ್ಟರು. ನಾವು ಶರ್ಟ್ ಇಲ್ಲದೆ ಇರುವುದನ್ನು ಅವರು ಕಾಣಬಾರದೆಂದು ನಮ್ಮನ್ನು ಮರೆಮಾಡಿಕೊಂಡು ಹೊರಗೆ ನಿಂತುಕೊಂಡೆವು. ನಿಮಗೆಲ್ಲರಿಗೂ ನಾನು ಕಾಫಿ ಕೊಡುತ್ತೇನೆಂದು ಹೇಳಿ ಅವರು ಬೆಳಕನ್ನು ಹೊತ್ತಿಸಿದರು. ಆಗ ನಮ್ಮನ್ನು ನೋಡಿದ ಅವರು ಏನಾಯಿತು ಎಂದು ಕೇಳಿ ನಿಜ ಸಂಗತಿಯನ್ನು ತಿಳಿದುಕೊಂಡರು. ಆಗ ಅವರು ಏನು ಮಾಡಿದರೂ ಗೊತ್ತೇ? ಬೀರುವನ್ನು ತೆಗೆದು ಎಲ್ಲರಿಗೂ ಸಾಕಾಗುವಷ್ಟು ಶರ್ಟುಗಳನ್ನು ಕೊಟ್ಟರು. ಅವರ ಪತಿಯು ಸೈನಿಕರಾಗಿದ್ದರು. ಕೆಲವೇ ತಿಂಗಳ ಹಿಂದೆ ಅವರು ತೀರಿಕೊಂಡಿದ್ದರು. ಅವರಿಗೆ ಹೇರಳವಾದ ಶರ್ಟುಗಳಿದ್ದವು. ನನಗೆ ಕೊಟ್ಟ ಶರ್ಟು ನನ್ನ ಅಳತೆಗೆ ಸರಿಯಾಗಿತ್ತು. ಅಂದು ಆ ಶರ್ಟನ್ನು ಹಾಕಿಕೊಂಡು ಬಹಳ ಉತ್ಸಾಹದಿಂದ ಸೇವೆ ಮಾಡಿದೆವು. ಸೈತಾನನು ಹಲವು ವಿಧವಾಗಿ ಸೋಲುಗಳನ್ನು ತಂದಾಗಿಯೂ ಕರ್ತನು ದೊಡ್ಡವನು, ಶಕ್ತನೂ ಆಗಿದ್ದಾನೆ. ಅಧ್ಯಾಯ 3. ಬೀದಿ ಪ್ರಸಂಗ. ಆದಿಕಾಂಡ ಅಧ್ಯಾಯ 3 ವಚನ 9. ಆದಾಮನೇ, ನೀನು ಎಲ್ಲಿದ್ದಿ? ಮೊದಲನೆಯ ಬೀದಿ ಪ್ರಸಂಗಿ ಕರ್ತನೆ. ಏದೆನ್ ತೋಟದಲ್ಲಿ ನಿಂತು ಆದಾಮನಿಗೆ ಒಂದು ಚಿಕ್ಕ ಪ್ರಸಂಗ ಮಾಡಿದನು. ಒಂದೇ ವಾಕ್ಯದ ಪ್ರಸಂಗ. ಅವಿತುಕೊಂಡಿದ್ದ ಸ್ಥಿತಿಯಲ್ಲಿ ಆ ಪ್ರಸಂಗವನ್ನು ಕೇಳಿದ ಆದಾಮನು ಅಂದು ದೇವರಿಂದ ಹೊಸ ವಸ್ತ್ರವನ್ನು ಹೊಂದಿಕೊಂಡನು. ಯೇಸುಕ್ರಿಸ್ತನು ಸಹ ಒಬ್ಬ ಬೀದಿ ಪ್ರಸಂಗಿಯೇ. ಗುಡ್ಡಗಳಲ್ಲಿ, ಬೀದಿಗಳಲ್ಲಿ ನಿಂತು ಪ್ರಸಂಗ ಮಾಡಿದನು. ಬಾಯಿ ತೆರೆದು ಉಪದೇಶಿಸಿದನು. ದೊಡ್ಡ ಶಬ್ದದಿಂದ ಕೂಗಿ ಪ್ರಸಂಗ ಮಾಡಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ನಾನು ಕೆಲವು ದೇವಸೇವಕರೊಂದಿಗೆ ನೀವು ಹೇಗೆ ರಕ್ಷಿಸಲ್ಪಟ್ಟಿರಿ ಎಂದು ಕೇಳುವಾಗ, ಅನೇಕರು ಬೀದಿ ಪ್ರಸಂಗಗಳನ್ನು ಕೇಳಿ ರಕ್ಷಿಸಲ್ಪಟ್ಟೆವು ಎಂದು ಹೇಳುವಾಗ ನನಗೆ ಬಹಳ ಸಂತೋಷವಾಗುತ್ತಿತ್ತು. ಈ ಬೀದಿ ಪ್ರಸಂಗವು ದಿನದಿಂದ ದಿನಕ್ಕೆ ಅನೇಕ ಮಕ್ಕಳನ್ನು ಕರ್ತನೆಡೆಗೆ ಕರೆತಂದಿತು. ನಾನು ರಕ್ಷಣೆ ಹೊಂದಿದ ಆರಂಭದಲ್ಲಿ ಕರ್ತನಿಗಾಗಿ ಏನಾದರೂ ಮಾಡಬೇಕೆಂದು ನನ್ನ ಹೃದಯ ನನ್ನನ್ನು ಚುಚ್ಚಿ ಎಚ್ಚರಿಸಿತು. ಆಗೆಲ್ಲ ನನಗೆ ಗೊತ್ತಿದ್ದುದು ಈ ಬೀದಿಗಳಲ್ಲಿ ಪ್ರಸಂಗಿಸುವುದೇ. ಚೆನ್ನೈಯಲ್ಲಿ ಬೀದಿಗಳಲ್ಲಿ ಪ್ರಸಂಗ ಮಾಡುತ್ತಿದ್ದ ಕೆಲವು ಸೇವಕರೊಂದಿಗೆ ಸೇರಿಕೊಂಡೆನು. ಅವರ ಹಾಗೆ ಚಾತುರ್ಯದಿಂದ ಪ್ರಸಂಗಿಸಲು ನನಗೆ ಗೊತ್ತಿರಲಿಲ್ಲ. ಏನೇ ಆಗಲಿ, ಸಂತೋಷದಿಂದ ನನ್ನ ಸಾಕ್ಷಿಯನ್ನು, ನನ್ನ ಜೀವಿತದಲ್ಲಿ ಕರ್ತನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ಹಂಚಿಕೊಳ್ಳುತ್ತಿದ್ದೆನು. ನನ್ನೊಂದಿಗೆ ಪ್ರಸಂಗಿಸುತ್ತಿದ್ದ ಪ್ರಸಂಗಿಗಳು ಕೆಲವರು ನನ್ನೊಡನೆ ಪ್ರೀತಿಯಿಂದ ನಡೆದುಕೊಂಡು ಜನಗಳ ಗಮನವನ್ನು ಸೆಳೆಯುತ್ತಿದ್ದರು. ಕೆಲವರು ಪುರಾಣಗಳಲ್ಲಿ ಮರೆಯಾಗಿದ್ದ ಏಸು ಎನ್ನುವ ಶಿರೋನಾಮೆಯಲ್ಲಿ ಕೆಲವು ಕವಿತೆಗಳನ್ನು ಬಾಯ್ಪಾಠವಾಗಿ ಕಲಿತು ಹೇಳುವುದರ ಮೂಲಕ ಜನರ ಗಮನವನ್ನು ಸೆಳೆಯುತ್ತಿದ್ದರು. ಇನ್ನು ಕೆಲವರು ಸುಂದರವಾದ ಕಥೆಗಳನ್ನು ಹೇಳಿ ಜನರನ್ನು ಯೋಚಿಸುವಂತೆ ಮಾಡುತ್ತಿದ್ದರು. ಅವರಲ್ಲಿದ್ದ ಆತ್ಮಗಳ ಆದಾಯದ ದಾಹವು ನನ್ನ ಹೃದಯವನ್ನು ಬಹಳವಾಗಿ ಆಕರ್ಷಿಸಿತು. ಬೀದಿ ಪ್ರಸಂಗ ಮಾಡುವುದಕ್ಕೆ ಒಳ್ಳೆಯ ಸಮಯ ಸಂಜೆಯಾಗಿತ್ತು. ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೂ ಬೀದಿಗಳಲ್ಲಿ 1 ಅಥವಾ 2 ಕಡೆಗಳಲ್ಲಿ ನಿಂತು ಪ್ರಸಂಗಿಸಬಹುದು. ಬೀದಿಗಳಲ್ಲಿ ಪ್ರಸಂಗ ಮಾಡುವಾಗ 1 ಅಥವಾ 10 ನಿಮಿಷಗಳಲ್ಲಿಯೇ ಮುಗಿಸಿಬಿಡಬೇಕು. ಬಹಳ ಹೊತ್ತು ಜನರು ನಿಂತು ಗಮನಿಸುವುದಿಲ್ಲ. ಮೊದಲು ಅವರ ಗಮನ ಸೆಳೆಯಲು ನಿಂತು ಕೈಕಟ್ಟಿ ಅಥವಾ ವಾದ್ಯಗಳನ್ನು ಬಾರಿಸುತ್ತಾ ಹಾಡಿ ಅವರ ಗಮನವನ್ನು ಸೆಳೆಯಬೇಕು. ನಂತರ ಕೂಡಿ ಬಂದ ಮಕ್ಕಳೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಬಹುದು. ಕ್ರೈಸ್ತ ದೇವಾಲಯಗಳಲ್ಲಿ ಮಾತನಾಡುವ ಹಾಗೆ ಮಾತನಾಡಿದರೆ ಅನೇಕರಿಗೆ ಅರ್ಥವಾಗುವುದಿಲ್ಲ. ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಬೀದಿಗಳಲ್ಲಿ ಪ್ರಸಂಗ ಮಾಡುವುದನ್ನು ತಿಳಿಯಬೇಕು.
ಅಧಿಕವಾಗಿ ವೇದವಾಕ್ಯಗಳನ್ನು ಉಪಯೋಗಿಸಿ ಉಪದೇಶಿಸಿ ಮಾತನಾಡುತ್ತಿದ್ದರೆ ಜನಗಳಿಗೆ ಅರ್ಥವಾಗುವುದೇ ಇಲ್ಲ. ನಮ್ಮ ಸುತ್ತಲೂ ಇರುವಂಥ ಜನರು ಹೆಚ್ಚಾಗಿ ಅನ್ಯ ಜಾತಿಯವರೇ. ಅವರನ್ನು ಹಿಡಿಯುವ ಬಲೆಯನ್ನೇ ನಾವು ಹಾಕಬೇಕು. ಅವರನ್ನು ಸಿಕ್ಕಿಸಿ ಹಾಕುವ ಬಿಲವನ್ನೇ ನಾವು ಕೊರೆಯಬೇಕು. ನಾನು ಹಲವು ವರ್ಷಗಳು ಮೋರ್ ಮಾರ್ಕೆಟಿನ ಮುಂದೆ ಪ್ರತಿ ಮಂಗಳವಾರ ಪ್ರಸಂಗ ಮಾಡುತ್ತಿದ್ದು ಉಂಟು. ಕೆಲವು ದಿನಗಳ ಪ್ರಸಂಗದಲ್ಲಿ ಊರು ಕೆಟ್ಟು ಹೋಗುವುದಕ್ಕೆ ಈ ಮೋರ್ ಮಾರ್ಕೆಟ್ ಗುರುತು ಎಂದು ಕವಿಯು ಹಾಡಿದನಲ್ಲ, ಏಕೆ? ಹಾಗೆಯೇ ಈ ಊರು ಯಾಕೆ ಕೆಟ್ಟು ಹೋಗುತ್ತಿದೆ? ಆದರೆ ಈ ಸೂರ್ಯನು ಯಾಕೆ ತಣ್ಣಗಾಗುವುದಿಲ್ಲ ಎನ್ನುತ್ತಾನೆ ಎಂದು ಕೇಳುವುದುಂಟು. ಅವರು ಯೋಚಿಸಲು ಆರಂಭಿಸುವರು. ಕೆಲವು ಸಮಯಗಳಲ್ಲಿ ಕಪ್ಪೆಯ ಕತೆ ಹೇಳಿ ಜನಗಳ ಗಮನವನ್ನು ಸೆಳೆದಿದ್ದೂ ಇದೆ. ನಂತರ ಸಾಕ್ಷಿಯೊಂದಿಗೆ ದೇವರ ವಾಕ್ಯಗಳನ್ನು ಹೇಳುವಾಗ ಅವರು ಕಣ್ಣೀರಿನಿಂದ ತಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡುತ್ತಿದ್ದರು. ಗ್ರಾಮಗಳಲ್ಲಿ ಸೇವೆ ಮಾಡಲು ಹೋಗುವಾಗ ಗ್ರಾಮದ ಮಕ್ಕಳಿಗೆ ಅರ್ಥವಾಗುವಂತೆ ಪ್ರಸಂಗ ಮಾಡುವುದು ಬಹಳ ಫಲದಾಯಕವಾಗುತ್ತಿತ್ತು. ಸ್ತುತಿಸಿ ಹಾಡಿ ಕೊಂಡಾಡಿ ಕುಣಿದಾಡಿ ಮಾತನಾಡುವಾಗ ಅವರು ಬಹಳ ಉತ್ಸಾಹದಿಂದ ಕೇಳುತ್ತಿದ್ದರು. ಪ್ರತಿ ರಜಾ ದಿನಗಳಲ್ಲಿಯೂ ವ್ಯಾನ್ ತೆಗೆದುಕೊಂಡು ಗ್ರಾಮಗಳಲ್ಲಿ ಸೇವೆ ಮಾಡಲು ಹೊರಟು ಬಿಡುತ್ತಿದ್ದೆನು. ಗ್ರಾಮದ ಮಕ್ಕಳೊಂದಿಗೆ ನೇರವಾಗಿ ಸಂಧಿಸಿ ಮಾತನಾಡುವುದರಲ್ಲಿ ನನಗೆ ಬಹಳ ಸಂತೋಷ. ಕೆಲವರಿಗೆ ಸುವಾರ್ತೆ ತಿಳಿಸಲು ಹೋದಾಗ ಎಲೆಕ್ಷನ್ಗೆ ಓಟು ಕೇಳಲು ಬಂದಿರುವಿರಾ ಎನ್ನುವರು. ಯೇಸು ಎನ್ನುವ ಹೆಸರನ್ನೇ ಕೇಳಿರದ ಅವರನ್ನು ಕಾಣುವಾಗ ನನ್ನ ಹೃದಯವೇ ನೊಂದು ಹೋಗುತ್ತಿತ್ತು. ಸ್ವಲ್ಪ ಯೋಚಿಸಿ ನೋಡಿರಿ, 70 ಲಕ್ಷ ಗ್ರಾಮಗಳು ನಮ್ಮ ಭಾರತ ದೇಶದಲ್ಲಿದೆ. ಬಲದ ಕೈಗೂ ಎಡದ ಕೈಗೂ ವ್ಯತ್ಯಾಸ ತಿಳಿಯದ ಮಕ್ಕಳು, ವಿದ್ಯಾಭ್ಯಾಸವಿಲ್ಲದ ಮಕ್ಕಳು, ಬಹಳ ಪ್ರೀತಿಯುಳ್ಳ ಮಕ್ಕಳು, ಅವರು ತಮ್ಮ ನಿತ್ಯತ್ವವನ್ನು ಎಲ್ಲಿ ಕಳೆಯುವರು? ಅವರನ್ನು ನಿತ್ಯ ರಾಜ್ಯಕ್ಕೆ ಸೇರಿಸುವ ಪರಲೋಕಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವ ಜವಾಬ್ದಾರಿಯನ್ನು ನಮ್ಮೊಬ್ಬರ ಕೈಗಳಲ್ಲಿ ಕೊಟ್ಟಿರುತ್ತಾನೆ ಅಲ್ಲವೇ? ಕರಪತ್ರಗಳ ಪ್ರಸಂಗ. ಯೋಬ ಅಧ್ಯಾಯ 9 ವಚನ 23. ಆಹಾ, ನನ್ನ ಮಾತುಗಳನ್ನು ಬರೆದಿಟ್ಟರೆ ಎಷ್ಟೋ ಲೇಸು, ಪುಸ್ತಕದಲ್ಲಿ ಲೇಖಿಸಿದರೆ ಎಷ್ಟೋ ಮೇಲು. ಎಲ್ಲ ಕಡೆಗಳಲ್ಲಿಯೂ ನಿಂತು ಪ್ರಸಂಗಿಸುವುದಕ್ಕೆ ಸಂದರ್ಭ ಸಿಕ್ಕುವುದಿಲ್ಲ. ಜನರು ನಿಂತು ಗಮನಿಸುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಕರಪತ್ರಗಳ ಸೇವೆ ಬಹಳ ಪ್ರಯೋಜನಕಾರಿಯಾಗಿರುತ್ತವೆ. ಇಂದು ಅನೇಕರು ಕರಪತ್ರಗಳ ಸೇವೆ ಮಾಡುವುದನ್ನು ನಾನು ನೋಡಿದ್ದೇನೆ. ನಾನು ಕೆಲವು ವರ್ಷಗಳು ಲಕ್ಷಗಟ್ಟಲೆ ಕರಪತ್ರಗಳನ್ನು ಗ್ರಾಮಗಳನ್ನು ಬಸ್ ನಿಲ್ದಾಣಗಳಲ್ಲಿಯೂ ರೈಲು ನಿಲ್ದಾಣಗಳಲ್ಲಿಯೂ ಹಂಚಿರುವುದರಿಂದ ಅದನ್ನು ಕುರಿತು ಕೆಲವು ಆಲೋಚನೆಗಳನ್ನು ಕೊಡಲು ಅಪೇಕ್ಷಿಸುತ್ತೇನೆ. ಕರಪತ್ರಗಳನ್ನು ಹಂಚುವ ಮೊದಲು ಆ ಪ್ರತಿಯಲ್ಲಿ ಏನು ಬರೆದಿದೆ ಎನ್ನುವುದನ್ನು ಓದಿರಬೇಕು. ಒಂದು ಕರಪತ್ರದಲ್ಲಿ ಕ್ರೈಸ್ತರ ಗುಣಾತಿಶಯಗಳು ಎಂದು ಬರೆಯಲ್ಪಟ್ಟಿತ್ತು. ಅದರಲ್ಲಿ ಕ್ರೈಸ್ತರನ್ನು ನಿಂದಿಸಿ ಬರೆದಿದ್ದರು. ಅದು ಯಾವ ವಿಧದಲ್ಲಿಯೂ ಆತ್ಮಗಳನ್ನು ಆದಾಯ ಮಾಡಲಾಗುವುದಿಲ್ಲ. ಅದನ್ನು ಓದುವವರು ನಿಶ್ಚಯವಾಗಿಯೂ ದಾರಿ ತಪ್ಪಿ ಹೋಗುವುದುಂಟು. ಇನ್ನೊಂದು ದಿನ ಕರಪತ್ರವನ್ನು ಓದಿದೆನು. ಕ್ರೈಸ್ತರೇ, ನೀವು ಖಂಡಿತವಾಗಿಯೂ ಗಡ್ಡ ಬೆಳೆಸಲೇಬೇಕಿದ್ದಿತ್ತು. ಚೆನ್ನೈಯಲ್ಲಿ ಸ್ಯಾಮುವೆಲ್ ಡ್ಯಾನಿಯೆಲ್ ಅವರಿಂದ ಬರೆಯಲ್ಪಟ್ಟ ಪ್ರತಿಗಳು ಹೇರಳವಾಗಿ ಸಿಗುತ್ತವೆ. ಅನೇಕರು ಇವುಗಳನ್ನು ತೆಗೆದುಕೊಂಡು ವಿನಿಯೋಗಿಸುತ್ತಿದ್ದುದುಂಟು. ನಾನು ಅಧಿಕವಾಗಿ ಹಂಚುತ್ತಿದ್ದು ಟಿ.ಎಲ್. ಅಸ್ಟನ್ರವರ ಕರಪತ್ರಗಳನ್ನು. ಅವು ತಮಿಳಿನಲ್ಲಿರುತ್ತಿದ್ದವು. ನಾನು ಕೇಳುವಾಗೆಲ್ಲ ಅವರು ಡೆಲ್ಲಿಯಿಂದ ಲಕ್ಷಗಟ್ಟಲೆ ಕರಪತ್ರಗಳನ್ನು ತಮ್ಮ ಕಚೇರಿಯಿಂದ ಕಳುಹಿಸಿಕೊಡುತ್ತಿದ್ದರು. ನಾನು ಈ ಕರಪತ್ರಗಳನ್ನು ಹಂಚುತ್ತಿದ್ದ ಸಮಯ ಬೆಳಿಗ್ಗೆ 6ರಿಂದ 7:30ರವರೆಗೆ. ಬೆಳಗಿನ ಜಾವದ ಸೇವೆಯನ್ನು ಮುಗಿಸಿ ಮನೆಗೆ ಬಂದು ಬೇಗ ಬೇಗ ಹ್ಯಾಂಡ್ ಬ್ಯಾಗ್ನಲ್ಲಿ ಕರಪತ್ರಗಳನ್ನು ತುಂಬಿಕೊಂಡು ಎಲೆಕ್ಟ್ರಿಕ್ ಟ್ರೈನಿನಲ್ಲಿ ಹೋಗಿ ಹತ್ತಿಬಿಡುತ್ತಿದ್ದೆನು. ಪ್ರಯಾಣ ಮಾಡುವುದಕ್ಕಾಗಿ ನನ್ನ ಹತ್ತಿರ ಸೀಸನ್ ಟಿಕೆಟ್ ಇದ್ದುದರಿಂದ ನನಗೆ ಬಹಳ ಪ್ರಯೋಜನವಾಗುತ್ತಿತ್ತು. ಒಂದು ಸ್ಟೇಷನ್ನಲ್ಲಿ ಹತ್ತಿದ ತಕ್ಷಣ ಪ್ರಾರ್ಥನೆಯ ಮೂಲಕ ಆ ಕಂಪಾರ್ಟ್ಮೆಂಟಿನಲ್ಲಿರುವ ಅಷ್ಟು ಜನರಿಗೂ ಹಂಚುತ್ತಿದ್ದೆನು. ಮೊದಲು ತೆಗೆದುಕೊಳ್ಳುತ್ತಿದ್ದವರು ಸಂತೋಷದಿಂದ ಓದುವುದನ್ನು ನೋಡಿದಾಗ ಎಲ್ಲರೂ ಸಂತೋಷದಿಂದಲೇ ತೆಗೆದುಕೊಂಡು ಓದುತ್ತಿದ್ದರು. ಆದರೆ ಮೊದಲು ತೆಗೆದುಕೊಳ್ಳುತ್ತಿದ್ದವರು ಏನು, ಏಕೆ, ಏನಿದು, ಮತ ಪ್ರಚಾರವೇ ಎಂದು ಹೇಳಿ ನನಗೆ ಬೇಡ ಎಂದು ಹೇಳಿದ ಕ್ಷಣವೇ ಬೇರೆಯವರು ತೆಗೆದುಕೊಳ್ಳಲು ನಿರಾಕರಿಸುತ್ತಿದ್ದರು. ಆದುದರಿಂದ ಕರ್ತನೆ, ಅರ್ಹತೆಯುಳ್ಳವರನ್ನು ಮಾತ್ರ ತೋರಿಸು ಎಂಬುದಾಗಿ ಪ್ರಾರ್ಥಿಸಿ ಅಂಥವರಿಗೆ ಕೊಡಲು ತೀರ್ಮಾನಿಸುವೆನು. ನಾನು ಪ್ರತಿಗಳನ್ನು ಕೊಡುವಾಗ ನನ್ನ ಹೃದಯ ಪ್ರಾರ್ಥನೆಯಿಂದ ತುಂಬಿಸಲ್ಪಡುತ್ತಿತ್ತು. ದೇವರೇ, ಈ ಆತ್ಮವನ್ನು ನೀನು ಸಂಧಿಸಬೇಕಲ್ಲ. ದೇವರೇ, ಅವರ ಹೃದಯದಲ್ಲಿ ಪರಲೋಕದ ಬೆಳಕು ಪ್ರಕಾಶಿಸಬೇಕಲ್ಲ ಎಂದು ಸ್ವಾಮಿಯನ್ನು ಕೇಳುತ್ತಿದ್ದೇನು. ಕೆಲವು ತಿಂಗಳುಗಳು, ವರ್ಷಗಳು ಈ ರೀತಿ ಹಂಚುತ್ತಿದ್ದರಿಂದ ಪ್ರತಿಯನ್ನು ಕೊಡುವಾಗ ಮತ್ತೊಂದು ಕಡೆಯಿಂದ ಅವರು ಅದನ್ನು ಮುಟ್ಟಿ ತೆಗೆದುಕೊಳ್ಳುವಾಗಲೇ ದೇವರ ಶಕ್ತಿ ನನ್ನ ಶರೀರದಿಂದ
ಆ ಕರಪತ್ರದ ಮೂಲಕವಾಗಿ ಹರಿಯುತ್ತಿದ್ದುದನ್ನು, ಅವರನ್ನು ಮುಚ್ಚಿಡುತ್ತಿದ್ದುದನ್ನು ಕಾಣುತ್ತಿದ್ದೆನು. ಪದೇ ಪದೇ ನಾನು ಅದೇ ಸಮಯದಲ್ಲಿ ಹಂಚುತ್ತಿದ್ದರಿಂದ ಕೆಲವು ದಿನಗಳೊಳಗೆ ಅನೇಕರು ನನ್ನನ್ನು ಕಂಡು ತಮ್ಮ ಸಮಸ್ಯೆಗಳನ್ನು ಹೇಳಲು ಪ್ರಾರಂಭಿಸಿದರು. ನನಗೆ ಇಂಥ ಕಾಯಿಲೆ ಇದೆ, ನನಗೆ ಸಾಲದ ಸಮಸ್ಯೆ ಇದೆ, ನನಗಾಗಿ ಪ್ರಾರ್ಥಿಸುವಿರಾ ಎಂದು ಕೇಳುತ್ತಿದ್ದರು. ಹಾಗೆಯೇ ಓಡುತ್ತಿರುವ ರೈಲಿನಲ್ಲಿಯೇ ಅವರುಗಳನ್ನು ಕರ್ತನು ರಕ್ಷಣೆಯ ಅನುಭವಕ್ಕೆ ತರುತ್ತಿದ್ದನು. ಆ ರೈಲು ಗಾಡಿಯಲ್ಲಿ ನಾನು ಕರಪತ್ರಗಳನ್ನು ಹಂಚುತ್ತಿದ್ದರಿಂದ ಅನೇಕ ರಹಸ್ಯ ಕ್ರೈಸ್ತರನ್ನು ಸಂಧಿಸುವ ಅವಕಾಶವನ್ನು ಹೊಂದಿದೆನು. ಬ್ರಾಹ್ಮಣ ಜಾತಿಯಿಂದ ರಹಸ್ಯ ಕ್ರೈಸ್ತರು, ಮುಸ್ಲಿಮರು, ಇನ್ನೂ ಹಲವು ರಹಸ್ಯ ಕ್ರೈಸ್ತರನ್ನು ಸಂಧಿಸುವ ಭಾಗ್ಯ ನನಗೆ ಸಿಕ್ಕಿತು. ಅವರೆಲ್ಲರೂ ರಹಸ್ಯವಾಗಿ ಕ್ರಿಸ್ತನನ್ನು ಕಂಡುಕೊಂಡು ಆರಾಧಿಸುತ್ತಿದ್ದರಿಂದಲೂ, ರಹಸ್ಯವಾಗಿಯೇ ಕ್ರಿಸ್ತನ ಸೇವೆ ಮಾಡುತ್ತಿದ್ದರಿಂದಲೂ ನಾನು ಕ್ರಿಸ್ತನನ್ನು ಮಹಿಮೆಪಡಿಸುತ್ತಿದ್ದೆನು. ಬೆಳಿಗ್ಗೆ 6 ಗಂಟೆಗೆ ಹೊರಟು ಒಂದು ಕಂಪಾರ್ಟ್ಮೆಂಟ್ ಪೂರ್ತಿಯಾಗಿ ಪ್ರತಿಗಳನ್ನು ಹಂಚಿ ಮುಂದಿನ ಸ್ಟೇಷನ್ ಬಂದ ತಕ್ಷಣ ಬೇರೆ ಕಂಪಾರ್ಟ್ಮೆಂಟನ್ನು ಹತ್ತುತ್ತಿದ್ದೆನು. ಸುಮಾರು 1.5 ಗಂಟೆ ಸಮಯದಲ್ಲಿ 3 ರೈಲುಗಳಲ್ಲಿ ಪ್ರಯಾಣ ಮಾಡುತ್ತಿದ್ದ ಅಷ್ಟು ಜನರಿಗೆ ಪ್ರತಿಗಳನ್ನು ಹಂಚುತ್ತಿದ್ದೆನು. ದಾಹವುಳ್ಳವರಿಗೆ ಕೆಲವರಿಗೆ ಉಚಿತವಾಗಿ ಕೊಡುತ್ತಿದ್ದೆನು. ಒಂದು ಸಾರಿ ಯಳಂಬೂರ್ ಎಂಬ ರೈಲು ನಿಲ್ದಾಣದಲ್ಲಿ ಹಂಚುತ್ತಿರುವಾಗ ಒಬ್ಬ ಚಿಕ್ಕ ಬಾಲಕನು ನನ್ನ ಹತ್ತಿರ ಬಂದು ಒಂದು ಪ್ರತಿಯನ್ನು ಕೇಳಿದನು. ಅವನು ಎಲ್ಲಿ ಓದುತ್ತಾನೆ ಎಂದು ತಿಳಿದು ಒಂದು ಪ್ರತಿಯನ್ನು ಕೊಟ್ಟೆನು. ಅವನು ಭಯಭಕ್ತಿಯಿಂದ ತೆಗೆದುಕೊಂಡನು, ಓದಿದನು. ಸ್ವಲ್ಪ ಸಮಯದಲ್ಲಿ ಅವನು ತನ್ನ ಪಾಕೆಟಿನಲ್ಲಿದ್ದ ಒಂದು ತುಂಡು ಕೊಳೆ ಬಟ್ಟೆಯನ್ನು ತೆಗೆದು ಅದರಿಂದ ₹1 ತೆಗೆದು ಯೇಸು ಸ್ವಾಮಿಗೆ ಕಾಣಿಕೆಯಾಗಿಟ್ಟುಕೊಳ್ಳಿರಿ ಎಂದು ಹೇಳಿದನು. ನನ್ನ ಹೃದಯ ತುಂಬಿ ಬಂದಿತು. ಇನ್ನೊಂದು ಸಾರಿ ಒಬ್ಬ ಬ್ರಾಹ್ಮಣ ಸಹೋದರನು ನನ್ನನ್ನು ತನ್ನ ಪಕ್ಕಕ್ಕೆ ಕರೆದು ಕುಳಿತುಕೊಳ್ಳಲು ಹೇಳಿ ಅಪ್ಪಿಕೊಂಡನು. ನಾನು ಯೇಸುವನ್ನು ಅಂತರಂಗದಲ್ಲಿ ಹಿಂಬಾಲಿಸುತ್ತಿದ್ದೇನೆ. ನಾನು ಮದುವೆಯಾಗಿಲ್ಲ. ನನ್ನ ಸಹೋದರಿಯರ ಮುಂದಿನ ಭವಿಷ್ಯಕ್ಕಾಗಿ ಚಿಂತಿಸಿ ಹೊರಗೆ ತೋರಿಸಿಕೊಳ್ಳಲು ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ಇದ್ದೇನೆ ಎಂದು ಕಣ್ಣೀರಿಟ್ಟನು. ಆ ಕರಪತ್ರವನ್ನು ಓದಿದ ನಂತರ ಕಂಪಾರ್ಟ್ಮೆಂಟಿನಲ್ಲಿ ನಾನು ನಿಂತಿರುವಾಗ ಮೆಲ್ಲಗೆ ಒಬ್ಬೊಬ್ಬರಾಗಿ ನನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದು ಉಂಟು. ಈ ಮೂಲಕವಾಗಿ ಅವರ ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ತರಲು ಅವಕಾಶ ಸಿಕ್ಕಿತು. ಆಸ್ಪತ್ರೆಯ ಸೇವೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 25 ವಚನ 36. ರೋಗದಲ್ಲಿ ಬಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಎಲ್ಲ ಸೇವೆಗಳಿಗಿಂತಲೂ ಬಹಳ ಶಕ್ತಿಯುತವಾದದ್ದು, ಉತ್ತಮವಾದದ್ದು, ಪ್ರಯೋಜನಕರವಾದದ್ದು ಆಗಿರುವ ಸೇವೆಯೇ ಈ ಆಸ್ಪತ್ರೆಯ ಸೇವೆ. ನೋವುಗಳಿಂದ ಬಾಧೆಪಟ್ಟು ಒಂಟಿಯಾಗಿ ವೇದನೆಗಳಿಂದ ಹಾಸಿಗೆಯಲ್ಲಿ ಮಲಗಿರುವ ಮಕ್ಕಳನ್ನು ಸಂಧಿಸುವಾಗ ಅವರು ಸೇವಕರ ಮಾತುಗಳನ್ನು ನಿರೀಕ್ಷೆಯಿಂದಲೂ ಆಸಕ್ತಿಯಿಂದಲೂ ಕೇಳುತ್ತಾರೆ. ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೆ. ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ. ಕರ್ತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ. ಕಾಯಿಲೆಯಿಂದ ನರಳುತ್ತಿರುವವರನ್ನು ವಿಚಾರಿಸುವ ದೇವರು ನಮಗೆ ಕೊಟ್ಟಿರುವ ಸುಂದರವಾದ ಆಲೋಚನೆಯಾಗಿದೆ. ಒಂದು ಸಾರಿ ನನ್ನ ಆಸ್ಪತ್ರೆಯ ಸೇವೆಯಲ್ಲಿ ಒಬ್ಬ ಯೌವನಸ್ಥನನ್ನು ಸಂಧಿಸಿದೆನು. ಅವನ ಹೆಸರು ಆರ್ಮಗಮ್. ನಾನು ನನ್ನ ಕಚೇರಿಯ ಕೆಲಸವನ್ನು ಮುಗಿಸಿ ಕರಪತ್ರವನ್ನು, ಸುವಾರ್ತಾ ಪುಸ್ತಕಗಳನ್ನು ಕೈಯಲ್ಲಿ ತೆಗೆದುಕೊಂಡು ಆಸ್ಪತ್ರೆಯಲ್ಲಿರುವ ಒಂದೊಂದು ಹಾಸಿಗೆಯ ಬಳಿಯೂ ಪ್ರಾರ್ಥಿಸಿಕೊಡುತ್ತಾ ಬರುವಾಗ ಒಂದು ಹಾಸಿಗೆಯಲ್ಲಿದ್ದ ಒಬ್ಬ ತಮ್ಮನನ್ನು ನೋಡಿ ಅವನ ಬಳಿಗೆ ಹೋಗಲು ನನ್ನ ಆತ್ಮ ನನ್ನನ್ನು ಬಹಳವಾಗಿ ಒತ್ತಾಯಪಡಿಸಿತು. ಅವನಿಗೆ ಸುಮಾರು 15 ವರ್ಷ ವಯಸ್ಸಿರಬಹುದು. ಒಂಟಿಯಾಗಿ ಮಂಚದಲ್ಲಿ ಮಲಗಿದ್ದನು. ಅವನನ್ನು ಪ್ರೀತಿಯಿಂದ ನೋಡಿ ಅವನ ಬಳಿ ಹೋಗಿ, ತಮ್ಮ, ಏನು ಕಾಯಿಲೆ? ಎಷ್ಟು ದಿನಗಳಿಂದ ಈ ರೀತಿ ಮಲಗಿರುವೆ ಎಂದು ವಿಚಾರಿಸಿದೆನು. ನಾನು ಬಹಳ ಪ್ರೀತಿಯಿಂದ ಅವನೊಂದಿಗೆ ಮಾತನಾಡಿದ್ದರಿಂದ ಅವನ ಹೃದಯ ಒಡೆಯಿತು. ಅವನ ಕಣ್ಣಿನಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ದುಃಖದಿಂದ ನನ್ನನ್ನು ನೋಡಿ, ಅಯ್ಯ, ನನ್ನ ಹೃದಯದಲ್ಲಿ ರಂಧ್ರಗಳಾಗಿ ಬಿಟ್ಟಿವೆ, ನೀನು ಉಳಿಯುವುದಿಲ್ಲ, ನೀನು ಸತ್ತು ಹೋಗುವೆ ಎಂದು ವೈದ್ಯರು ಹೇಳಿದ್ದಾರೆ. ನನಗೆ ಸಾಯಲು ಭಯವಾಗಿದೆ. ನನ್ನ ಅಣ್ಣ 10 ದಿನಗಳ ಹಿಂದೆ ಬಂದು ನನ್ನನ್ನು ಈ ಆಸ್ಪತ್ರೆಗೆ ಸೇರಿಸಿ ಹೋದನು. ನಂತರ ಅವನು ನನ್ನನ್ನು ನೋಡಲು ಬರಲೇ ಇಲ್ಲ. ನಾನು ಒಂಟಿಯಾಗಿ ಮಲಗಿ ಮರಣವನ್ನು ಎದುರು ನೋಡುತ್ತಿದ್ದೇನೆ ಎಂದು ಕಣ್ಣೀರಿನಿಂದ ಹೇಳಿದನು. ನಾನು ಅವನನ್ನು ನೋಡಿ, ತಮ್ಮ, ನಿನಗೆ ಏನಾದರೂ ನನ್ನಿಂದ ಸಹಾಯವಾಗಬೇಕಾಗಿದ್ದರೆ ನಿನ್ನ ಮನಸ್ಸು ಬಿಚ್ಚಿ ನನ್ನೊಂದಿಗೆ ಹೇಳಬಹುದು. ನಿನಗೆ ಏನೇ ಸಹಾಯ ಬೇಕಾದರೂ ಮಾಡಲು ನಾನು ಸಿದ್ಧನಾಗಿದ್ದೇನೆ ಎಂದನು. ಅದಕ್ಕೆ ಅವನು ನನ್ನನ್ನು ನೋಡಿ, ಅಯ್ಯ, ದಯವಿಟ್ಟು ನನ್ನ ಅಣ್ಣನಿಗೆ ಒಂದು ಪತ್ರ ಬರೆಯಿರಿ. ಅಣ್ಣ, ನಾನು ಸಾಯುವುದಕ್ಕೆ ಮೊದಲು ನಿನ್ನನ್ನು ನೋಡಬೇಕೆಂದಿರುತ್ತೇನೆ. ಒಂಟಿಯಾಗಿ ಮರಣದೊಂದಿಗೆ ಹೋರಾಡುತ್ತಿರುವ ನನ್ನನ್ನು ನೋಡಲು ಒಂದು ಸಾರಿಯಾದರೂ ಬರುವಿಯಾ ಎಂದು ಬರೆಯಿರಿ ಎಂದು ಹೇಳಿದನು. ಅವನನ್ನು ಪ್ರೀತಿಯಿಂದ ತಟ್ಟುತ್ತಾ, ತಮ್ಮ, ದುಃಖಿಸಬೇಡ, ನಾನು ನಿಶ್ಚಯವಾಗಿ ಇಂದು ನಿನ್ನ ಅಣ್ಣನಿಗೆ ಪತ್ರ ಬರೆಯುತ್ತೇನೆ ಎಂದು ಹೇಳಿ ಯೇಸುಕ್ರಿಸ್ತನ ಪರಿಚಯವನ್ನು ಮಾಡಲಾರಂಭಿಸಿದೆನು. ತಮ್ಮ,
ತಂದೆಯು ತಾಯಿಯು ಕೈಬಿಟ್ಟರೂ ಹೃದಯಾಳದಿಂದ ಪ್ರೀತಿಸುವವನು ಒಬ್ಬನಿದ್ದಾನೆ. ನಿನ್ನನ್ನು ಅವನು ಪ್ರೀತಿಸುತ್ತಾನೆ. ನಿನ್ನನ್ನು ದೃಷ್ಟಿಸಿ ನೋಡುವವನು ಒಬ್ಬನಿದ್ದಾನೆ. ಆತನು ನಿನ್ನ ಕಣ್ಣೀರನ್ನೆಲ್ಲ ಒರೆಸುತ್ತಾನೆ. ಅವನೇ ಯೇಸು ಕ್ರಿಸ್ತನು ಎಂದು ಹೇಳಿ ಯೇಸುವನ್ನು ಅವನಿಗೆ ಪರಿಚಯಪಡಿಸಿದೆನು. ನಂತರ ನನ್ನ ಸಾಕ್ಷಿಯನ್ನು ಚುಟುಕಾಗಿ ತಿಳಿಸಿದೆನು. ಅವನು ಒಂದೊಂದು ಮಾತನ್ನು ಆಸಕ್ತಿಯಿಂದ ಕೇಳಿಕೊಂಡೇ ಇದ್ದನು. ಅವನು ಕಣ್ಣೀರು ಸುರಿಸುತ್ತಿದ್ದನು. ಆ ರಾತ್ರಿ ಯೇಸುವನ್ನು ನೋಡಿ ಮನಸ್ಸು ಬಿಚ್ಚಿ ಕೂಗು, ಯೇಸುವೆ ನನ್ನನ್ನು ಕರುಣಿಸು, ಯೇಸುವೆ ನನ್ನನ್ನು ನಿನ್ನ ಮಗುವಾಗಿ ಸ್ವೀಕರಿಸು, ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸು, ಯೇಸುವೆ ನನ್ನನ್ನು ಗುಣಪಡಿಸು ಎಂದು ನೀನು ಕೇಳುವಾಗ ಯೇಸು ನಿನಗೆ ಸಹಾಯ ಮಾಡುತ್ತಾನೆ. ಆತನು ನಿನ್ನ ಪಕ್ಕದಲ್ಲಿಯೇ ಇದ್ದಾನೆ. ತಂದೆಯೊಡನೆ ಮನಸ್ಸು ಬಿಚ್ಚಿ ಮಾತನಾಡುವ ಹಾಗೆ ನೀನು ಅವನೊಟ್ಟಿಗೆ ಮಾತನಾಡಬಹುದು ಎಂದು ಹೇಳಿದನು. ನಾನು ಪ್ರಾರ್ಥಿಸಿದ ಹಾಗೆಲ್ಲ ಅವನು ನನ್ನೊಂದಿಗೆ ಸೇರಿ ಪ್ರಾರ್ಥಿಸಲಾರಂಭಿಸಿದನು. ಅವನನ್ನು ಬಿಟ್ಟು ನಾನು ಹೊರಡುವಾಗ ಮತ್ತೆ ಅವನನ್ನು ನೋಡಿ, ತಮ್ಮ ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೋ, ಯೇಸುವಿನ ರಕ್ತ ಯೇಸುವಿನ ರಕ್ತ ಎಂದು ಹೇಳಿಕೊಂಡೇ ಇರು ಎಂದು ಹೇಳಿ ಹೊರಟೆನು. ಅಂದು ಮನೆಗೆ ಹೋದ ತಕ್ಷಣ ಅವನು ಕೊಟ್ಟ ವಿಳಾಸಕ್ಕೆ ಅವನ ಸಹೋದರನಿಗೆ ಒಂದು ಪತ್ರ ಬರೆದು ಹಾಕಿದೆನು. 2 ದಿನಗಳಾದ ನಂತರ ಬಿಸ್ಕೆಟ್ ಮತ್ತು ಹಣ್ಣುಗಳನ್ನು ತೆಗೆದುಕೊಂಡು ಮತ್ತೆ ಅವನನ್ನು ನೋಡಲು ಹೊರಟೆನು. ಒಂದೊಂದು ಕೋಣೆಯನ್ನು ದಾಟಿ ಅವನಿದ್ದ ವಾರ್ಡಿಗೆ ಹೋದೆನು. ಅಲ್ಲಿಂದ ನನ್ನನ್ನು ನೋಡಿದ ತಕ್ಷಣವೇ ಸಂತೋಷದಿಂದ ಎದ್ದು ನನ್ನನ್ನು ನೋಡಿ, ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ ಎಂದು ಕೂಗಲು ಆರಂಭಿಸಿದನು. ಅಲ್ಲಿದ್ದ ರೋಗಿಗಳು ಅವನನ್ನು ಮತ್ತೆ ಮತ್ತೆ ನೋಡಿದರು. ಆದರೆ ಅವನು ಅದನ್ನು ಗಮನಿಸಲೇ ಇಲ್ಲ. ಅವನ ಪಕ್ಕದಲ್ಲಿ ಬಂದು ಕುಳಿತೆನು. ಆಗ ಅವನು ಆನಂದ ಬಾಷ್ಪವನ್ನು ಸುರಿಸುತ್ತಾ, ಅಣ್ಣ, ನೀವು ಹೇಳಿದ ಹಾಗೆಯೇ ಯೇಸುವನ್ನು ನೋಡಿ ಕೂಗಿದೆನು, ಯೇಸುವೇ ನನ್ನನ್ನು ಕರುಣಿಸು ಎಂದು ಅಂಗಲಾಚಿದೆನು. ಸತ್ಯವಾಗಿಯೇ ಯೇಸು ನನ್ನ ಪಕ್ಕದಲ್ಲಿ ಬಂದನು. ನನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡಿದೆನು. ಯೇಸುವಿನೊಂದಿಗೆ ಮಾತನಾಡಿದಂತೆಲ್ಲ ನನಗೆ ತಡೆಯಲಾರದ ಸಂತೋಷ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿಬಿಟ್ಟಿತು ಎಂಬ ನಿಶ್ಚಯ ನನ್ನೊಳಗೆ ಬಂದಿತು. ಯೇಸು ನನ್ನೊಂದಿಗೆ ಇದ್ದಾನೆ ಎಂಬ ನಿಶ್ಚಯ ನನ್ನಲ್ಲಿ ಇದೆ ಎಂದು ಹೇಳಿ ನನ್ನನ್ನು ನೋಡಿ, ಅಣ್ಣ, ನನ್ನ ಸ್ವಂತ ಅಣ್ಣನನ್ನು ನೋಡಲು ಬಾರದೇ ಇದ್ದರೂ ಪರವಾಗಿಲ್ಲ, ನನ್ನ ತಂದೆ ತಾಯಿಗಳು ಬರದೇ ಇದ್ದರೂ ಪರವಾಗಿಲ್ಲ, ಇನ್ನೂ ಅದನ್ನು ಕುರಿತು ನನಗೆ ಚಿಂತೆ ಇಲ್ಲ. ಯೇಸು ನನ್ನೊಂದಿಗೆ ಇದ್ದಾನೆ, ನನಗೆ ಅಷ್ಟೇ ಸಾಕು ಎಂದೆನು. ನಾನು ಅವನಿಗಾಗಿ ತಂದಿದ್ದ ಬಿಸ್ಕೆಟ್ ಮತ್ತು ಹಣ್ಣುಗಳನ್ನು ಅವನಿಗೆ ಕೊಟ್ಟೆನು. ಅವನಿಗೆ ಅದರ ಮೇಲೆ ಗಮನವೇ ಇಲ್ಲ. ಅವನ ಗಮನವೆಲ್ಲ ಯೇಸು ಕ್ರಿಸ್ತನ ಮೇಲೆ ಇರುವುದನ್ನು ಕಂಡೆನು. ಬಹಳ ಹೊತ್ತು ಅವನ ಹಾಸಿಗೆಯ ಬಳಿ ಪ್ರಾರ್ಥಿಸಿಕೊಂಡೇ ಇದ್ದೆನು. ನಾನು ಅವನನ್ನು ಬಿಟ್ಟು ಬರುವಾಗ ಅವನು ಆನಂದದಿಂದ ನನ್ನನ್ನು ಬೀಳ್ಕೊಟ್ಟನು. ನಾನು ಅವನ ಕಣ್ಣಿಗೆ ಮರೆಯಲಾಗಿರುವವರೆಗೂ ಯೇಸುವಿನ ರಕ್ತಕ್ಕೆ ಜಯ ಎಂದು ಹೇಳಿಕೊಂಡೇ ಇದ್ದನು. 2 ದಿನಗಳು ಕಳೆಯಿತು. ಮತ್ತೆ ಅವನನ್ನು ನೋಡಬೇಕೆಂಬ ಹಂಬಲ ನನ್ನಲ್ಲಿ ಬಂದಿತು. ಮತ್ತೆ ಆಸ್ಪತ್ರೆಗೆ ಹೋದೆನು. ಅವನಿದ್ದ ವಾರ್ಡಿಗೆ ಹೋದಾಗ ರಕ್ತಂ ಜಯಂ ಎಂಬ ಶಬ್ದ ಕೇಳಲಿಲ್ಲ. ಅವನ ಹಾಸಿಗೆಯನ್ನು ನೋಡಿದೆನು, ಖಾಲಿಯಾಗಿತ್ತು. ಆ ತಮ್ಮನು ಎಲ್ಲಿ ಎಂದು ಅಕ್ಕಪಕ್ಕದವರೊಂದಿಗೆ ವಿಚಾರಿಸಿದೆನು. ಅವರು, ಅಯ್ಯ, ನೀವು ಕಳೆದ ಸಾರಿ ಬಂದಿದ್ದಾಗ ನಿಮ್ಮೊಂದಿಗೆ ಮಾತನಾಡುತ್ತಿದ್ದ ಅವನು ನೀವು ಹೋದ ಕೆಲ ನಿಮಿಷಗಳಲ್ಲಿ ಅವನಿಗೆ ಎದೆನೋವು ಬಂದಿತು. ಯೇಸುವೆ ಯೇಸುವೆ ಎಂದು ಹೇಳಿಕೊಂಡೇ ಪ್ರಾಣ ಬಿಟ್ಟನು. ಸಂತೋಷದಿಂದಲೂ ಸಮಾಧಾನದಿಂದಲೂ ಅವನು ಪ್ರಾಣ ಬಿಟ್ಟೆನೆಂದು ಹೇಳಿದರು. ಖಾಲಿಯಾಗಿದ್ದ ಅವನ ಹಾಸಿಗೆಯ ಬಳಿ ಕುಳಿತೆನು. ನನ್ನೊಂದಿಗೆ ಮಾತನಾಡಲು ಅವನಿಲ್ಲ. ಯೇಸುವಿನೊಂದಿಗೆ ಮಾತನಾಡಲು ಸಂತೋಷಿಸಲು ಪರಲೋಕ ರಾಜ್ಯಕ್ಕೆ ಅವನು ಹೊರಟು ಹೋಗಿದ್ದನು. ನನ್ನ ಹೃದಯದಲ್ಲಿ ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಅವನಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿದೆನು. ಆಗ ನನಗೆ ವಾಕ್ಯ ಜ್ಞಾಪಕಕ್ಕೆ ಬಂತು, ಅನ್ಯಾಯದ ಧನದ ಮೂಲವಾಗಿ ನಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 16 ವಚನ 9. ನಾನು ಸಹ ಒಂದು ದಿನ ಈ ಲೋಕವನ್ನು ದಾಟಿ ಹೋಗುತ್ತೇನೆ. ನನ್ನ ಸೇವೆಯನ್ನು ಜಯದಿಂದ ಮಾಡಿ ಮುಗಿಸುತ್ತೇನೆ. ಆಗ ನಿತ್ಯ ರಾಜ್ಯದಲ್ಲಿ ಲಕ್ಷಾನುಗಟ್ಟಲೆ ಪರಿಶುದ್ಧ ಜನರೊಂದಿಗೆ ದೇವದೂತರು ನನ್ನನ್ನು ಬರಮಾಡಿಕೊಳ್ಳಲು ಕಾದಿರುತ್ತಾರೆ. ನನ್ನ ಸೇವೆಯ ಮೂಲಕವಾಗಿ ರಕ್ಷಣೆ ಹೊಂದಿದ ಸಹೋದರ ಸಹೋದರರೊಂದಿಗೆ ಆರ್ಮಂಗನನ್ನು ನಾನು ಪರಿಶುದ್ಧನಾಗಿ ಕಾಣುವೆನು. ಅಯ್ಯ, ನಾನು ಆಸ್ಪತ್ರೆಯಲ್ಲಿದ್ದಾಗ ಕೊನೆ ಗಳಿಗೆಯಲ್ಲಿ ನೀವು ಬಂದು ಯೇಸುವನ್ನು ಕುರಿತು ಹೇಳಿದ ಹಾಗೆಯೇ ನರಕಕ್ಕೂ ಅಗ್ನಿಗೂ ತಪ್ಪಿಸಿಕೊಂಡ ಪರಲೋಕ ರಾಜ್ಯಕ್ಕೆ ಬಂದು ಸೇರಿದೆನು. ಕರ್ತನು ನನಗೆ ಕೃಪೆ ತೋರಿಸಿದನು. ಬನ್ನಿ, ಕರ್ತನು ನನಗಾಗಿ ಸಿದ್ಧಪಡಿಸಿರುವ ವಾಸಸ್ಥಳವನ್ನು ನೋಡಿರಿ ಎಂದು ತೋರಿಸುತ್ತಾನೆ. ಹೌದು, ಆ ದಿನ ಎಂತಹ ಮಹಿಮೆಯಾದ ದಿನ, ಎಂತಹ ಆಶೀರ್ವಾದದ ದಿನ. ಪ್ರೀತಿಯುಳ್ಳ ದೇವ ಮಗುವೆ, ಸಮಯ ಸಿಕ್ಕಿದಾಗೆಲ್ಲ ಆಸ್ಪತ್ರೆಯ ಸೇವೆಯನ್ನು ಉತ್ಸಾಹದಿಂದ ಮಾಡು. ನಿತ್ಯತ್ವದಲ್ಲಿ ನಿನಗೆ ಬಹಳ ಫಲ ಸಿಕ್ಕುವುದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾಥರಾಗಿ ಹಾಸಿಗೆಯಲ್ಲಿ ಇರುವ ಸಾವಿರಾರು ಆತ್ಮಗಳನ್ನು ಇಂದು ನೀವು ಸಾಧಾರಣವಾಗಿ ಕಾಣಬಹುದು.
ಆದರೆ ಆತ್ಮಗಳಿಗಾಗಿ ಕೂಡ ಆತನು ಚಾಟಿಯಿಂದ ಹೊಡೆಸಿಕೊಂಡು ಮೂಳೆಗಳಿಂದಲೂ ಗಾಯಪಟ್ಟವನಲ್ಲ. ಅವರನ್ನು ತನ್ನ ಹೃದಯದಾಳದಿಂದ ಪ್ರೀತಿಸಿದನಲ್ಲ, ಅವರನ್ನು ಸ್ವೀಕರಿಸಲು ಸಿದ್ಧನಾಗಿರುತ್ತಾನಲ್ಲ. ಆಸ್ಪತ್ರೆ ಸೇವೆಗಾಗಿ ಹೋಗುವಾಗ ಹಾಸಿಗೆಯಲ್ಲಿರುವ ಒಬ್ಬೊಬ್ಬರನ್ನು ಕನಿಕರದಿಂದ ಪ್ರೀತಿಯಿಂದ ಕಾಣಿರಿ. ಕ್ರಿಸ್ತನನ್ನೇ ಕಾಣಲು ಹೋಗುವವನೆಂಬುದಾಗಿ ತಿಳಿಯಿರಿ. ಒಂದು ದಿನ ಪರಲೋಕ ರಾಜ್ಯದಲ್ಲಿ ದೇವರು ನಿಮ್ಮನ್ನು ನೋಡಿ, ನಾನು ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ ಎಂದು ನಿಮ್ಮನ್ನು ತಟ್ಟಿ ಹೊಗಳುವವನು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಕಾಣಲು ಒಂದು ಸಮಯವನ್ನು ನಿಗದಿಪಡಿಸಿರುತ್ತಾರೆ. ಸಂಜೆ 5ರಿಂದ 6ರವರೆಗೂ ಸಂಬಂಧಿಸಬಹುದು. ಪ್ರತಿದಿನವೂ ಸುಮಾರು 10 ಸುವಾರ್ತೆ ಪ್ರತಿಗಳನ್ನು, ಸತ್ಯವೇದವನ್ನು ತೆಗೆದುಕೊಂಡು ಪ್ರತಿಗಳನ್ನು ವಿನಿಯೋಗಿಸಿರಿ. ಪ್ರಾರ್ಥನೆಯಿಂದ ನೀವು ಹೋಗುವಾಗ ಕರ್ತನು ಒಬ್ಬ ರೋಗಿಯನ್ನು ನೋಡಿ ನಿಮಗೆ ಮಾರ್ಗ ತೋರಿಸುವುದನ್ನು ನೀವು ತಿಳಿಯಬಹುದು. ಯಾರನ್ನು ನೋಡಿ ಹೋಗಬೇಕೆಂದು ದೇವರಾತ್ಮನಿಂದ ನಿಮಗೆ ತಿಳಿಸಲ್ಪಡುತ್ತದೆ, ಅವರ ಪಕ್ಕದಲ್ಲಿ ಹೋಗಿ ಕುಳಿತು ಆದರಣೆಯಿಂದ ಮಾತನಾಡಿ, ಯೇಸು ಕ್ರಿಸ್ತನು ನಿಮ್ಮನ್ನು ಗುಣಪಡಿಸುವನು ಎಂಬುದಾಗಿ ತಿಳಿಯಪಡಿಸಿರಿ. ಪದೇ ಪದೇ ನೀವು ಸಂಭವಿಸಿದ ರೋಗಿಯನ್ನೇ ಸಂಧಿಸಿರಿ. ಬರೀ ಹಣವನ್ನು ಯಾರ ಮೂಲಕವಾದರೂ ಕಳುಹಿಸಿ ಆತ್ಮಗಳನ್ನು ಸುಲಭವಾಗಿ ಆದಾಯ ಮಾಡಬಹುದೆಂದು ಸುಲಭವಾದ ದಾರಿಯಲ್ಲಿ ಹೋಗಬೇಡಿರಿ. ಸಮೂಹ ಸೇವೆ ಒಳ್ಳೆಯದೇ, ಆದರೆ ಅದಕ್ಕಿಂತ ಮುಖ್ಯವಾಗಿ ಸುವಾರ್ತೆ ತಿಳಿಸುವುದು ಒಳ್ಳೆಯದು. ನರಕದೆಡೆಗೆ ಸಾಗುತ್ತಿರುವ ಆತ್ಮಗಳನ್ನು ಪಾತಾಳದ ಹಿಡಿತದಿಂದ ಬಿಡುಗಡೆಗೊಳಿಸುವುದೇ ನಮ್ಮ ಕರ್ತವ್ಯ. ಆದುದರಿಂದ ಯೇಸುಕ್ರಿಸ್ತನ ಪರಿಚಯವನ್ನು ಮಾಡುವುದರಲ್ಲಿಯೇ ನಿಮ್ಮ ಗಮನವಿರಲಿ. ಮರಣದ ಸ್ಥಿತಿಯಲ್ಲಿರುವಂಥ ರೋಗಿಗಳನ್ನು ಸಂಧಿಸಲು ಮರೆಯದಿರಿ. ಆಸ್ಪತ್ರೆಯ ಸೇವೆಯನ್ನು ನೀವು ಮಾಡುತ್ತಿರುವುದಾದರೆ ಕರ್ತನಿಂದ ಗುಣಪಡಿಸುವ ವರಕ್ಕಾಗಿ ಭಾರದ ಹೃದಯದಿಂದ ಕೇಳಿಕೊಳ್ಳಿರಿ. ನಿಮ್ಮ ಹಸ್ತದೊಂದಿಗೆ ಕರ್ತನು ತಾನೇ ತನ್ನ ಹಸ್ತವನ್ನು ಸೇರಿಸಿ ಗುಣಪಡಿಸುವನು. ಕರ್ತನು ನಿಶ್ಚಯವಾಗಿ ನಿಮಗೆ ಗುಣಪಡಿಸುವ ವರವನ್ನು ಅನುಗ್ರಹಿಸುವನು. ಅಪೊಸ್ತಲನಾದ ಪೌಲನು 1 ಕೊರಿಂಥ 12ನೇ ಅಧ್ಯಾಯದಲ್ಲಿ 9 ಬಗೆಯ ದೇವರಾತ್ಮನ ವರಗಳನ್ನು ಕುರಿತು ಮಾತನಾಡುತ್ತಾನೆ. ಅದರಲ್ಲಿ ಒಂದು ವರ ಗುಣಪಡಿಸುವ ವರ. 1 ಕೊರಿಂಥ ಅಧ್ಯಾಯ 12 ವಚನ 9. ಕರ್ತನು ಈ ವರವನ್ನು ನಿಮಗೆ ಅನುಗ್ರಹಿಸುವಂತೆ ಪ್ರಾರ್ಥಿಸಿರಿ. ಆ ವರವನ್ನು ನಮ್ಮೊಬ್ಬರಿಗೂ ದಯಪಾಲಿಸುತ್ತಾನೆ. ಕೀರ್ತನೆ ಅಧ್ಯಾಯ 68 ವಚನ 18 ಓದಿ ನೋಡಿ. ದ್ರೋಹಿಗಳಾದ ಮನುಷ್ಯರಿಂದಲೇ ಕಪ್ಪಗಳನ್ನು ಸಂಗ್ರಹಿಸಿ ಉನ್ನತ ಸ್ಥಾನಕ್ಕೆ ಏರಿದ್ದಿ ಎಂದು ವಾಕ್ಯವು ಹೇಳುತ್ತದೆ. ಹೌದು, ನಿನಗೂ ಕರ್ತನು ಆ ವರಗಳನ್ನು ಕೊಡಲು ಸಿದ್ಧನಾಗಿದ್ದಾನೆ. ದೇವರು ತನ್ನ ವರಗಳನ್ನು ತನ್ನಲ್ಲೇ ಇಟ್ಟುಕೊಂಡರೆ ಅದರಿಂದ ಆತನಿಗೇನು ಪ್ರಯೋಜನವಿಲ್ಲ, ಸಭೆಗೂ ಪ್ರಯೋಜನವಿಲ್ಲ. ಒಬ್ಬ ತಂದೆಯು ತನ್ನ ಮಕ್ಕಳಿಗೆ ಪ್ರೀತಿಯನ್ನು, ಸ್ವಾತಂತ್ರ್ಯವನ್ನು ಕೊಡುವ ಹಾಗೆ ಕರ್ತನು ಪರಲೋಕ ಭಾಗ್ಯವನ್ನು ನಮಗೆ ಕೊಡುತ್ತಾನೆ. ಕೇಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು ಎಂದು ಸತ್ಯವೇದವು ನಮಗೆ ವಾಗ್ದಾನ ಮಾಡಿದೆ. ನಮ್ಮ ದೇವರು ನಮ್ಮನ್ನು ಗುಣಪಡಿಸುವ ಹಾಗೆ, ಗುಣಪಡಿಸುವ ವರವನ್ನು ನಮಗೆ ಅನುಗ್ರಹಿಸುವ ಹಾಗೆ ಕಲ್ವಾರಿ ಶಿಲುಬೆಯಲ್ಲಿ ಆತನು ಬಾಸುಂಡೆಗಳನ್ನು ಹೊಂದಿದ್ದಾನಲ್ಲ, ನಮ್ಮ ರೋಗಗಳ ಬಲಹೀನತೆಯನ್ನು ಹೊತ್ತುಕೊಂಡನಲ್ಲ, ಅವನು ಮನಮರುಗಿ ನಮ್ಮನ್ನು ಗುಣಪಡಿಸದೇ ಇರುತ್ತಾನೋ? ನಾವು ಗುಣಪಡಿಸುವ ವರಕ್ಕಾಗಿ ಬೇಡುವಾಗ, ಆಸ್ಪತ್ರೆಗೆ ಹೋಗಿ ರೋಗಿಗಳಿಗಾಗಿ ಹೃದಯದ ಭಾರದಿಂದ ಪ್ರಾರ್ಥಿಸುವಾಗ ಕರ್ತನು ತಾನು ಶಿಲುಬೆಯಲ್ಲಿ ಹೊತ್ತುಕೊಂಡ ಬಾಸುಂಡೆಗಳನ್ನು ನಮ್ಮ ನೆನಪಿಗೆ ತರುತ್ತಾನೆ. ಚಾಟಿಯಿಂದ ಹೊಡೆಯಲ್ಪಟ್ಟು ಶರೀರವೆಲ್ಲ ಛಿದ್ರವಾಗಿ ರಕ್ತ ಸುರಿಸುತ್ತಿದ್ದ ಆ ದಿನವನ್ನು ನೆನಪಿಗೆ ತರುತ್ತಾನೆ. ಮನಮರುಗಿ ಗುಣಪಡಿಸುವ ವರಗಳನ್ನು ನಮಗೆ ಕೊಡುತ್ತಾನೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂದು ಯೆಶಾಯ ಪ್ರವಾದಿಯು ಅಧ್ಯಾಯ 53 5ನೇ ವಚನದಲ್ಲಿ ಬರೆದಿರುತ್ತಾನೆ. ಆತನು ಮೊದಲೇ ನಮ್ಮ ರೋಗಗಳನ್ನು, ನಮ್ಮ ಬಲಹೀನತೆಗಳನ್ನು ಶಿಲುಬೆಯಲ್ಲಿ ಹೊತ್ತು ತೀರಿಸಿರುವಾಗ ನಾವು ವೃಥಾ ರೋಗಿಗಳಾಗಿ ಹಾಸಿಗೆಯಲ್ಲಿ ಮಲಗಿರುವ ಅವಶ್ಯಕತೆ ಇಲ್ಲ. ಕರ್ತನು ನಮ್ಮ ಸಾಲಗಳನ್ನು ತೀರಿಸುವಾಗ ನಾವು ಸಾಲಗಾರರಾಗಿದ್ದು ಪರಿತಪಿಸಬೇಕಾದ ಅವಶ್ಯವೇ ಇಲ್ಲ. ಮಾತ್ರವಲ್ಲ, ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡು, ನಾನು ಐಗುಪ್ತರಿಗೆ ಬರಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ, ನಾನೇ ಆರೋಗ್ಯದಾಯಕನು. ವಿಮೋಚನಕಾಂಡ ಅಧ್ಯಾಯ 15 ವಚನ 26 ಎಂದು ವಾಗ್ದಾನ ಮಾಡಿದ್ದಾನೆ. ನಮ್ಮ ದೇವರು ಮಾತಿಗೆ ತಪ್ಪುವನಲ್ಲ, ಸುಳ್ಳಾಡದ ದೇವರು. ಆತನ ವಾಗ್ದಾನಗಳೆಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ಹೌದು ಎಂದು ಅಮೇನ್ ಎಂದು ಇದೆ. ವ್ಯಾಧಿಗಳು, ನೋವುಗಳು ನ್ಯಾಯ ಪ್ರಮಾಣದಿಂದುಂಟಾದ ಶಾಪಗಳಿಂದ ಬರುತ್ತವೆ. ವ್ಯಾಧಿಯು ಒಂದು ಶಾಪವಾಗಿದೆ ಅಲ್ಲವೇ? ಆದರೆ ಯೇಸುವಾದರೂ ಶಿಲುಬೆಯಲ್ಲಿ ನಮ್ಮ ನಿಮಿತ್ತ ಧರ್ಮಶಾಸ್ತ್ರದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ವಾಗ್ದಾನ ಮಾಡಿದ ಆತ್ಮನು ನಮಗೆ ದೊರಕುವಂತೆ ನಂಬಿಕೆಯಿಂದ ಪ್ರಾರ್ಥಿಸಿರಿ. ಗಲಾತ್ಯ ಅಧ್ಯಾಯ 3 ವಚನ 13ರಲ್ಲಿ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆ ಅಲ್ಲ. ಆತನು ನಮಗೋಸ್ಕರ ಶಾಪಗ್ರಸ್ತನಾದುದರಿಂದ ನಾವು ಶಾಪವನ್ನು ಅನುಭವಿಸಬೇಕಾದ ಅವಶ್ಯಕತೆ ಇಲ್ಲ. ವ್ಯಾಧಿಗಳನ್ನು ಕರ್ತನು ಗುಣಪಡಿಸುತ್ತಾನೆ. ಸೆರೆಮನೆಯಲ್ಲಿ ಸೇವೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 25
ವಚನ 36. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ. ಕೆಲವು ತಿಂಗಳ ಹಿಂದೆ ಕೊಯಮತ್ತೂರಿನಲ್ಲಿರುವ ಸೆರೆಮನೆಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ಹೊಂದಿದ ಒಬ್ಬ ಸಹೋದರನು ನನ್ನ ಪುಸ್ತಕಗಳನ್ನೆಲ್ಲ ಇಷ್ಟಪಟ್ಟು ಓದಿದನು. ಸಹೋದರನೇ, ನಾನು ಸೆರೆಯಲ್ಲಿದ್ದೇನೆ, ನನ್ನನ್ನು ನೋಡಲು ಬರುವಿರಾ ಎಂದು ಕರೆದನು. ಈ ಕರೆಯುವಿಕೆಯು ನನ್ನ ಹೃದಯವನ್ನು ಹಿಂಡಿತು. ಅವರು ಮಾತ್ರವಲ್ಲ, ಕೊಯಮತ್ತೂರಿನ ಸೆರೆಮನೆಯಲ್ಲಿ ಕೈದಿಗಳಾಗಿರುವ ಅನೇಕ ಸಹೋದರರು ನನ್ನನ್ನು ಕಾಣಲು, ನನ್ನೊಂದಿಗೆ ಮಾತನಾಡಲು ಇಷ್ಟಪಟ್ಟು ಪತ್ರಗಳನ್ನು ಬರೆದಿದ್ದರು. ಅವರನ್ನು ಸಂಧಿಸುವುದು ಸುಲಭವಾದ ಕಾರ್ಯವೇ? ಅಧಿಕಾರಿಗಳು ಅದಕ್ಕೆ ಅನುಮತಿ ಕೊಡುವರೇ? ಅದಕ್ಕಾಗಿ ಸಮಯ ಸಿಗುವುದೇ? ಹೀಗೆ ಅನೇಕ ಪ್ರಶ್ನೆಗಳು ನನ್ನಲ್ಲಿ ಉದ್ಭವಿಸಿದವು. ನಮ್ಮ ದೇವರು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವ ದೇವರು. ನನಗೆ ಅಸಾಧ್ಯವಾದ ಕಾರ್ಯವು ಯಾವುದಾದರೂ ಉಂಟೋ ಎಂದು ಆತನು ಕೇಳುತ್ತಾನೆ. ಕರ್ತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದ್ಭುತ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿರುತ್ತಾನೆ. ಎಂತಹ ಆಶ್ಚರ್ಯ! ಕೆಲವು ದಿನಗಳೊಳಗೆ ಕೊಯಮತ್ತೂರಿನಲ್ಲಿರುವ ಒಂದು ಸಭೆಯಲ್ಲಿ ಪ್ರಸಂಗಿಸಲು ಕರೆ ಬಂದಿತು. ಆ ಸಭೆಯವರೊಂದಿಗೆ ಆ ಸೆರೆಮನೆಯಲ್ಲಿ ಸೇವೆ ಮಾಡಲು ಒಂದು ಒಳ್ಳೆ ಸುಸಂದರ್ಭವನ್ನು ಕರ್ತನು ನನಗೆ ಕೊಟ್ಟನು. ಆ ಸೆರೆಮನೆಯಲ್ಲಿರುವ ಒಂದು ದೊಡ್ಡ ರಂಗಮಂದಿರದಲ್ಲಿ ಸುಮಾರು 1800 ಜನರು ಕೈದಿಗಳು ಕೂಡಿದ್ದರು. ನಾನು ಯೆಶಾಯನು ಬರೆದ ಸುವಾರ್ತೆ 61ನೇ ಅಧ್ಯಾಯ 1-3 ವಚನಗಳನ್ನು ಆಧಾರ ಮಾಡಿಕೊಂಡು ಸೆರೆಮನೆಯಲ್ಲಿರುವವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು ಆ ದಿನದ ಪ್ರಸಂಗದ ಉದ್ದೇಶವಾಗಿತ್ತು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶವನ್ನು ಲೂಕನ ಬರೆದ ಸುವಾರ್ತೆ ಅಧ್ಯಾಯ 4 ವಚನ 18ರಲ್ಲಿ ಯೇಸು ವಿವರಿಸುವುದನ್ನು ಓದುತ್ತೇವೆ. ಸೆರೆಮನೆಯಲ್ಲಿರುವವರಿಗೆ ಬಿಡುಗಡೆ ಮಾಡುವುದಕ್ಕಾಗಿ ತಂದೆಯಾದ ದೇವರು ನನ್ನನ್ನು ಕಳುಹಿಸಿದ್ದೇನೆ ಎಂಬುದನ್ನು ಕುರಿತು ತಿಳಿಸುತ್ತಾನೆ. ಸೆರೆ ಎಂಬ ಪದವನ್ನು 4 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯ ಭಾಗ ಲೋಕ ಪ್ರಕಾರವಾಗಿ ಸರ್ಕಾರದವರು ಇಟ್ಟಿರುವ ಸೆರೆ. ಎರಡನೆಯ ಭಾಗ ಪಾಪ ಮಾಡಿದವರನ್ನು ಸೈತಾನನು ತನ್ನ ಗುಲಾಮರನ್ನಾಗಿಸಿಕೊಂಡಿರುವ ಸೆರೆ. ಮೂರನೆಯ ಭಾಗ ಶರೀರದಲ್ಲಿ ಆತ್ಮವಿರುವ ಸೆರೆ. ನಾಲ್ಕನೆಯ ಭಾಗ ಪಾತಾಳದಲ್ಲಿರುವ ನಿತ್ಯವಾಗ ಸೆರೆ. 1965ನೇ ಇಸವಿ ಹಿಂದಿನ ವಿರೋಧವಾಗಿ ಮಾಡಿದ ಹೋರಾಟದಲ್ಲಿ ಶಾಲಾ ಮಕ್ಕಳ ವಿದ್ಯಾರ್ಥಿಯಾಗಿರುವಾಗ ನಾನು ಕೈದಿಯಾಗಿ 5 ದಿನಗಳು ಸೆರೆಮನೆಯಲ್ಲಿರಬೇಕಾಯಿತು. ನನ್ನೊಂದಿಗೆ ಸಾವಿರಾರು ಮಕ್ಕಳು ಸೆರೆಮನೆಯಲ್ಲಿರಬೇಕಾಯಿತು. ಆಗ ಅದು ನನಗೆ ದಂಡನೆಯಾಗಿ ತೋರಲಿಲ್ಲ. ಅದು ನನಗೆ ಆಟದಂತೆ ಇತ್ತು. ಸೆರೆಮನೆಯಲ್ಲಿ ಹಾಡುಗಳಿಂದ ಸಮಯವನ್ನು ಸಂತೋಷದಿಂದ ಕಳೆಯುತ್ತಿದ್ದೆವು. ಅಲ್ಲಿ ಕಳೆದ 5 ದಿನಗಳು ನನಗೆ ಬಹಳ ಸಂತೋಷವಾಗಿತ್ತು. ಆದರೆ ದೇವರು ಒಂದು ಒಳ್ಳೆಯ ಉದ್ದೇಶದಿಂದಲೇ ನನ್ನನ್ನು ಸೆರೆಮನೆಗೆ ಕಳುಹಿಸಿರಬಹುದೆಂದು ನಾನು ನೆನೆಸಿದೆನು. ಆ ಉದ್ದೇಶವನ್ನು ನಾನು ತಿಳಿಯಲು ನನಗೆ 8 ವರ್ಷಗಳ ಕಾಲ ಹಿಡಿಯಿತು. ಕರ್ತನು ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುತ್ತಾನೆ. 1973ರಲ್ಲಿ ನಾನು ರಕ್ಷಣೆ ಹೊಂದಿದಾಗ ನನಗೆ ಸೆರೆಮನೆ ಸೇವೆಯನ್ನು ಕೊಟ್ಟನು. ಪ್ರತಿ ಭಾನುವಾರದಲ್ಲಿಯೂ ಮಧ್ಯಾಹ್ನ 2 ಗಂಟೆಗೆ ಸನ್ಮಾರ್ಗ ಬೋಧಕನು ಎಂಬ ಹೆಸರಿನಿಂದ ಸೆರೆಮನೆಗೆ ಹೋಗಿ ಕ್ರಿಸ್ತನ ಬಗ್ಗೆಯೂ ರಕ್ಷಣೆಯ ಬಗ್ಗೆಯೂ ತಿಳಿಸಲು ನನಗೆ ಒಳ್ಳೆಯ ಸಂದರ್ಭ ಸಿಕ್ಕಿತು. ಕೆಲವು ವರ್ಷಗಳು ಕಳೆದ ನಂತರ ಸೆರೆಮನೆಯ ಸೇವೆಗೆ ಹೋದೆನು. ಅಲ್ಲಿದ್ದ ಒಬ್ಬ ಕೈದಿಯ ಬಗ್ಗೆ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅವರ ಹೆಸರು ಸುಬ್ರಹ್ಮಣ್ಯ. ದಕ್ಷಿಣ ಆರ್ಕಾಟ್ಗೆ ಸೇರಿದ ಸಂಜಿ ಎಂಬ ಸ್ಥಳಕ್ಕೆ ಸೇರಿದವರು. ಚೆನ್ನೈ ಸೆರೆಮನೆಯಲ್ಲಿ ಅವರನ್ನು ಸಂಧಿಸಿದಾಗ ಅವರು ಅಲ್ಲಿಗೆ ಹೇಗೆ ಬಂದರೆನ್ನುವುದನ್ನು ವಿಚಾರಿಸಿ ತಿಳ್ಕೊಂಡೆ. ನನ್ನ ಅತ್ತೆಯನ್ನು ಕೊಲೆ ಮಾಡಿ ಇಲ್ಲಿಗೆ ಬಂದೆನೆಂಬುದಾಗಿ ಅವರು ತಿಳಿಸಿದರು. ನನಗೆ ಆಶ್ಚರ್ಯವಾಗಿತ್ತು. ವಿವರಿಸಿ ಹೇಳಿರಿ ಎಂಬುದಾಗಿ ಕೇಳಿದೆನು. ಅವರು ದುಃಖದಿಂದ ಹೇಳಿದರು. ಇವರಿಗೆ ವಿವಾಹವಾಗಿ 2 ಮಕ್ಕಳಾದ ನಂತರವೂ ಕೂಡ ಅವರ ಅತ್ತೆ ವ್ಯಭಿಚಾರ ಮಾಡುತ್ತಿದ್ದುದನ್ನು ನೋಡಿ ಇವರಿಗೆ ಸಹಿಸಲಾಗಲಿಲ್ಲ. ಕೇಳಿದಾಗ ಅದಕ್ಕೆ ವ್ಯತಿರಿಕ್ತವಾಗಿಯೇ ಮಾತನಾಡಿದ್ದನ್ನು ನೋಡಿ ಆ ಅವಮಾನವನ್ನು ಸಹಿಸಲಾಗದೆ ಅವರ ಅತ್ತೆ ವ್ಯಭಿಚಾರ ಮಾಡುತ್ತಿರುವಾಗಲೇ ಮನೆಯ ಹೊರಗೆ ಎಳೆದು ತಂದು ಮಂಚಿನಿಂದ ಹೊಡೆದು ಕೊಂದಿದ್ದರು. ನಂತರ ತಾವೇ ಪೊಲೀಸಿಗೆ ಶರಣಾಗಿದ್ದರು. ಪೊಲೀಸರು ಅವರನ್ನು ಖೈದು ಮಾಡಿದರು. ಚೆನ್ನೈನ ನ್ಯಾಯಾಧೀಶರು ಅವರಿಗೆ ಮರಣದಂಡನೆಯನ್ನು ವಿಧಿಸಿದ್ದರು. ಮರಣದಂಡನೆಗಾಗಿ ಕಾದಿದ್ದ ಅವರಿಗೆ ಮರಣ ಭಯವು ಆವರಿಸಿಕೊಂಡಿತ್ತು. ನೇಣುಗಂಬಕ್ಕೆ ಏರಿಸಲು ಇನ್ನು ಕೇವಲ ದಿನಗಳು ಅವರಿಗಿದ್ದಿತ್ತು. 24 ಗಂಟೆಗಳು ಆ ನೇಣಿಗೆ ಹಗ್ಗ ಅವರ ಕಣ್ಣು ಮುಂದೆ ಬರುವ ಹಾಗೆ ಕಾಣಿಸುತ್ತಿತ್ತು. ಅವರ ಹೃದಯ ದುಃಖ ಭಯದಿಂದ ಕಳವಳಗೊಂಡಿತ್ತು. ಹೋರಾಟವಿದ್ದಿತ್ತು. ನೀನು ನಿನ್ನ ಪತ್ನಿ ಮಕ್ಕಳೊಂದಿಗೆ ಸೇರಿ ಬಾಳಲಾಗುವುದಿಲ್ಲ ಎಂದು ಕೂಗುವ ಹಾಗೆ ಇದ್ದಿತ್ತು.
ನೇಣುಗಂಬಕ್ಕೆ ಹಾಕಲು ಇನ್ನು 3 ದಿನಗಳಿರುವಾಗ ಸೆರೆಮನೆಯ ಅಧಿಕಾರಿಯು ಬಂದು, ನಿನ್ನ ಕೊನೆಯ ಆಸೆ ಏನು ಎಂದು ಕೇಳಿದನು. ಕೆಲವರು ಒಳ್ಳೊಳ್ಳೆ ಊಟ ಮಾಡಬೇಕೆಂದು ಕೇಳುತ್ತಾರೆ, ಇನ್ನು ಕೆಲವರು ತುಂಬ ಕುಡಿಯಲು ಅಪೇಕ್ಷಿಸುತ್ತಾರೆ, ಕೆಲವರು ಉಯಿಲನ್ನು ಬರೆಯಬೇಕೆನ್ನುತ್ತಾರೆ. ಆದರೆ ಈ ವ್ಯಕ್ತಿಯ ಕೊನೆಯ ಆಸೆ ಏನಾಗಿತ್ತು ಗೊತ್ತೇ? ನನ್ನ ಕೊನೆಯ ಆಸೆ ನನ್ನ ಅತ್ತೆಯ ಸಮಾಧಿಯನ್ನು ನನ್ನ ಆಸೆ ತೀರಿಸುವವರೆಗೂ ತುಳಿಯಬೇಕೆನ್ನುವುದೇ. ಹಾಗೆ ಅವರನ್ನು ಅವರ ಅತ್ತೆಯ ಸಮಾಧಿಯ ಬಳಿಗೆ ಪೊಲೀಸರು ಕರೆದು ತಂದರು. ಅತ್ತೆಯನ್ನು ಕೊಲೆ ಮಾಡಿದ ನಂತರವೂ ಅವರು ತನಿಯದ ಕೋಪದಿಂದ ಸಮಾಧಿಯ ಮೇಲೆ ನಿಂತು ತನ್ನ ಶಕ್ತಿಯನ್ನೆಲ್ಲ ಬಿಟ್ಟು ತುಳಿದು ಝಾಡಿಸಿ ಒದ್ದು ಹಾಕಿದರು. ಮತ್ತೆ ಅವರನ್ನು ಸೆರೆಮನೆಗೆ ಕರೆತಂದು ತಳ್ಳಿದರು. ಸಮಯ ದಾಟುತ್ತಿತ್ತು. ತಾನು ಕಳೆಯುವ ಒಂದೊಂದು ಗಳಿಗೆಯೂ ನೇಣುಗಂಬಕ್ಕೆ ಹತ್ತಿರವಾಗುತ್ತಿದ್ದೇನೆ ಎಂದು ಯೋಚಿಸುವಾಗೆಲ್ಲ ಅವರಿಗೆ ದುಃಖವೂ ಭಯವೂ ಆಗುತ್ತಿತ್ತು. ಸಾಯುವುದಕ್ಕೆ ಅವರಿಗೆ ಇಷ್ಟವಿರಲಿಲ್ಲ. ಅಯ್ಯ, ಯಾರು ನನ್ನನ್ನು ಬಿಡುಗಡೆ ಮಾಡುವರು? ಯಾರು ನನ್ನನ್ನು ಕ್ಷಮಿಸುವರು? ಯಾರು ನನಗೆ ಹೊಸ ಜೀವಿತವನ್ನು ಕೊಡುವರು ಎಂದು ಕೂಗಿ ಅಳುತ್ತಿದ್ದರು. ನೇಣು ಹಾಕುವುದಕ್ಕೆ ಸಿದ್ಧ ಮಾಡಿದ್ದ ಒಂದು ಚಿಕ್ಕ ಕೋಣೆಯಲ್ಲಿ ಹುಚ್ಚನ ಹಾಗೆ ಅತ್ತಿಂದಿತ್ತ ಓಡಿ ಓಡಿ ತಿರುಗುತ್ತಿದ್ದರು. ನನಗೆ ಸಾಯುವುದಕ್ಕೆ ಇಷ್ಟವಿಲ್ಲ. ಕಣ್ಣುಗಳು ನಾಲಿಗೆಯು ಹೊರಬಂದು ವಿರೂಪಗೊಂಡು ಭಯಂಕರವಾಗಿ ಸಾಯುವುದು ನನಗೆ ಇಷ್ಟವಿಲ್ಲ ಎಂದು ಕಿರುಚಾಡುತ್ತಿದ್ದರು. ಯಾರು ನನ್ನನ್ನು ಕಾಪಾಡುವರು? ಭಯಂಕರವಾದ ಮರಣ ಭಯ ಅವರನ್ನು ಬಹಳವಾಗಿ ಹಿಂಸಿಸುತ್ತಿತ್ತು. ಅವರು ನನ್ನ ಬಳಿ ಬಂದು ಹೇಳಿದರು, ಮರಣ ದಂಡನೆಗಿಂತಲೂ ಭಯಂಕರವಾದ ದಂಡನೆ ಎಂದರೆ ಅದು ಮರಣಕ್ಕಾಗಿ ಕಾದಿರುವ ದಂಡನೆಯೇ. ಅದು ಬಹಳ ಭಯಂಕರವಾದದ್ದು ಮತ್ತು ವೇದನೆಯಾದದ್ದು. ಕೊನೆಯ ಸಮಯದಲ್ಲಿ ಅವರ ಅಣ್ಣನ ಜ್ಞಾಪಕ ಅವರಿಗೆ ಬಂದಿತು. ಅವರ ಅಣ್ಣ ಬಾಂಬೆಯಲ್ಲಿ ಇದ್ದರೂ ಸಹ ಇವರು ಮನಸ್ಸಿನಲ್ಲಿ ಅವರ ಅಣ್ಣನ ಬಳಿಗೆ ಓಡಿ ಹೋದರು. ಹೀಗೆ ನೆನೆಸುತ್ತಾ ಅವರು ಮನಸ್ಸಿನಲ್ಲಿಯೇ, ಅಣ್ಣ, ನಾನು ಒಟ್ಟಿಗೆ ಹುಟ್ಟಿದವರಲ್ಲವೋ? ನಮ್ಮಿಬ್ಬರ ರಕ್ತ ಒಂದೇ ಅಲ್ಲವೇ? ಸರ್ಕಾರವು ನನ್ನನ್ನು ನೇಣು ಹಾಕಿಸುತ್ತಿದೆಯಲ್ಲ, ನೀನು ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಬಾರದೆ ಎಂದು ಅಂಗಲಾಚಿದರು. ಅಣ್ಣ ನಿಧಾನವಾಗಿ ಹೇಳುತ್ತಾನೆ, ನೀನು ಬೇರೊಬ್ಬ ಮನುಷ್ಯನ ಕೈಯಲ್ಲಿ ಸಿಕ್ಕಿದ್ದರೆ ನಿನ್ನನ್ನು ಹೇಗಾದರೂ ಬಿಡಿಸಬಹುದಿತ್ತು. ಆದರೆ ಸರ್ಕಾರದ ಕೈಯಲ್ಲಿ ಸಿಕ್ಕಿರುವುದರಿಂದ ನಾನು ಹೇಗೆ ತಾನೇ ನಿನ್ನನ್ನು ಬಿಡಿಸಲಿ? ಹೀಗೆ ಅವರು ತಮ್ಮ ಚಿಂತನೆಯಲ್ಲಿಯೇ ಗ್ರಾಮದಲ್ಲಿದ್ದ ತನ್ನ ಪತ್ನಿಯ ಬಳಿಗೆ ಓಡಿದರು. ಅಳುತ್ತಾ, ಪತ್ನಿಯೇ, ನಾನು ನಿನಗೆ ತಾಳಿ ಕಟ್ಟಿದ್ದ ಗಂಡನಲ್ಲವೇ? ನಮಗೆ 2 ಮಕ್ಕಳಿಲ್ಲವೇ? ನೀನು ಏನಾದರೂ ಮಾಡಿ ನನ್ನನ್ನು ಕಾಪಾಡಬಾರದೆ ಎಂದು ಅರಿಚಿದರು. ಆದರೆ ಅವಳಾದರೂ ಸಹಾಯ ಮಾಡಲು ತ್ರಾಣವಿಲ್ಲದವಳಾಗಿ ಅಳುತ್ತಾ, ನೀವು ಏಕೆ ನನ್ನ ತಾಯಿಯನ್ನು ಕೊಂದಿರಿ? ಏಕೆ ಕೊಲೆಗಾರರಾದಿರಿ? ನಾನು 2 ಮಕ್ಕಳನ್ನು ಹೇಗೆ ತಾನೇ ಸಾಕಲಿ ಎಂದು ಹೇಳಿ ಹಾಗಾಯಿತು. ಅವರು ಏನು ತಾನೇ ಮಾಡುತ್ತಾರೆ? ಅದುವರೆಗೂ ಅವರು ಪೂಜಿಸುತ್ತಿದ್ದ ಎಲ್ಲ ದೇವರುಗಳಿಗೂ ಕೈ ಮುಗಿದು ಬೇಡಿಕೊಳ್ಳುತ್ತಾರೆ. ಉತ್ತರ ಸಿಕ್ಕಲಿಲ್ಲ. ಘೋರ ಭಯವು ಆವರಿಸಿಕೊಂಡಿತು. ದಿಢೀರೆಂದು ಅವರ ಹೃದಯದಲ್ಲಿ ಒಂದು ಆಲೋಚನೆ ಬಂದಿತು. ಎಲ್ಲರನ್ನೂ ಎಲ್ಲ ದೇವರನ್ನು ಕೇಳಿ ಆಯಿತು, ಕ್ರೈಸ್ತ ದೇವರಾಗಿರುವ ಯೇಸು ಕ್ರಿಸ್ತನನ್ನು ಕೇಳಿದರೆ ಹೇಗೆ ಎಂಬ ಯೋಚನೆ ಬಂದಿತು. ಕ್ರಿಸ್ತನ ಬಗ್ಗೆ ಅವರಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ಎಲ್ಲೋ ಒಂದು ಸ್ಥಳದಲ್ಲಿ ಶಿಲುಬೆಯಲ್ಲಿ ತೂಗುತ್ತಿದ್ದ ಯೇಸುವಿನ ಚಿತ್ರವನ್ನು ಮಾತ್ರ ನೋಡಿದ್ದರು. ಶಿಲುಬೆಯಲ್ಲಿ ನೇತಾಡುತ್ತಿರುವ ಯೇಸು ಎನ್ನುವುದು ಮಾತ್ರವೇ ಅವರಿಗೆ ತಿಳಿದಿತ್ತು. ಅವರು ತಮ್ಮ ಮನಪಟಲದ ಮುಂದೆ ಶಿಲುಬೆಯಲ್ಲಿ ತೂಗುತ್ತಿದ್ದ ಯೇಸುವನ್ನು ನಿಲ್ಲಿಸಿಕೊಂಡರು. ಅವರನ್ನು ನೋಡಿ, ಯೇಸುವೆ, ನಿನ್ನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಒಂದು ವೇಳೆ ನೀನು ದೇವರಾಗಿದ್ದರೆ ನನ್ನಂಥ ಮಕ್ಕಳಿಗೆ ಬಿಡುಗಡೆಯನ್ನು ಸಹಾಯವನ್ನು ತರುವುದು ನಿಜವಾಗಿದ್ದರೆ ನನಗೆ ಸಹಾಯ ಮಾಡಲಾರೆಯಾ? ನನಗೆ ಒಂದು ಹೊಸ ಜೀವಿತ ಕೊಡಲಾರೆಯಾ ಎಂದು ಕೂಗಿ ಅತ್ತರು. ಅವರು ನನ್ನ ಬಳಿಗೆ ಹೀಗೆ ಹೇಳಿದನು. ನಾನು ಆ ರೀತಿ ಒಂದು 5 ನಿಮಿಷ ಕೂಗಿದೆನು. ಆಗ ದಿಢೀರೆಂದು ನನ್ನ ಮುಂದೆ ಯೇಸು ಜೀವಿತನಾಗಿ ನಡೆದು ಬರುವುದನ್ನು ಕಂಡೆನು. ತಕ್ಷಣವೇ ನನ್ನ ಹೃದಯ ಪುಳಕಿತಗೊಂಡಿತು. ಆನಂದದಿಂದ ಪರವಶಗೊಂಡೆನು. ಆತನು ಜೀವಿತನಾಗಿ ನನ್ನ ಪಕ್ಕದಲ್ಲಿ ನಿಂತು ತನ್ನ ಗಾಯವುಳ್ಳ ಕರಗಳನ್ನು ನನ್ನ ಮೇಲಿಟ್ಟು ನನ್ನ ಹೆಸರನ್ನು ಕೇಳಿ ಕರೆದು, ಸುಬ್ರಹ್ಮಣ್ಯಂ, ನೀನು ಭಯಪಡಬೇಡ. ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ಗಮನಿಸುತ್ತಲೇ ಇದ್ದೇನೆ. ನೀನು ನನ್ನನ್ನು ಕರೆಯಲಾರೆಯಾ ಎಂದು ನಾನು ಕಾತುರದಿಂದ ಕಾಯುತ್ತಿದ್ದೇನು. ನೀನು ನನ್ನನ್ನು ಕರೆದ ತಕ್ಷಣವೇ ನಿನಗೆ ಸಹಾಯ ಮಾಡಲು ಓಡೋಡಿ ನಿನ್ನ ಬಳಿಗೆ ಬಂದೆನು. ಸುಬ್ರಹ್ಮಣ್ಯಂ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ನಿನಗೆ ಹೊಸ ಜೀವಿತವನ್ನು ನೀಡಲು ಬಂದಿದ್ದೇನೆ. ನಿನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದ್ದೇನೆ. ನಿನ್ನನ್ನು ಸರ್ಕಾರವು ನೇಣು ಹಾಕುವುದಿಲ್ಲ. ನೀನು ಈ ಸೆರೆಮನೆಯಲ್ಲಿ ನನಗೆ ಸಾಕ್ಷಿಯಾಗಿ ಇರಬೇಕೆಂದರೂ ಸುಬ್ರಹ್ಮಣ್ಯಂ ಕರ್ತನನ್ನು ಬಿಡಲಿಲ್ಲ. ಗಟ್ಟಿಯಾಗಿ ಅಪ್ಪಿಕೊಂಡರು. ಅವನು ಒಂದು ಆತ್ಮವಲ್ಲ, ಕಥೆಯಲ್ಲ,
ನನ್ನ ಮನಸ್ಸಿನ ಕಲ್ಪನೆಯೂ ಅಲ್ಲ, ಜೀವಿತನಾಗಿರುವವನು ಎಂದು ಅಂದೇ ನನಗೆ ತಿಳಿಯಿತು. ಯೇಸು ತನ್ನ ಕರಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿದನು. ಮುಚ್ಚಿದ್ದ ಸೆರೆಮನೆಯ ಬಾಗಿಲಿನಿಂದ ಹಾಗೆಯೇ ಸಮಾಧಾನವಾಗಿ ಹೊರಗೆ ನಡೆದನು. ಸುಬ್ರಹ್ಮಣ್ಯಂರವರ ಹೃದಯ ಪರವಶಗೊಂಡಿತು. ಯೇಸುವೆ, ನನ್ನನ್ನು ಬಿಟ್ಟು ಹೋಗಬೇಡ, ಯೇಸುವೆ, ನನ್ನ ಜೊತೆ ಇರು ಎಂದು ಕೂಗಿದರು. ಆ ಶಬ್ದವು ಜೋರಾಗಿ ಇದ್ದುದರಿಂದ ಸೆರೆಮನೆ ಅಧಿಕಾರಿಗಳು ಈ ಶಬ್ದವನ್ನು ಕೇಳಿ ಒಳಗೆ ಬಂದರು. ಸುಬ್ರಹ್ಮಣ್ಯಂ ಯೇಸು ತನ್ನನ್ನು ಸಂಧಿಸಿದ ವಿಷಯವನ್ನು ವಿವರಿಸಿ ಹೇಳುವಾಗ ಅವರು ಅದನ್ನು ನಂಬಲಿಲ್ಲ. ಅವರಿಗೆ ಹುಚ್ಚು ಹಿಡಿದಿದೆ ಎಂದು ನೆನೆಸಿದರು. ಆದರೆ ಅವರಾದರೋ ಏಸು ಏಸು ಎಂದು ತಿರುಗಿ ತಿರುಗಿ ಅದೇ ರೀತಿ ಹೇಳುತ್ತಿದ್ದರು. ಅವರ ಹೃದಯದ ಭಯವೆಲ್ಲ ನೀಗಿತು. ಒಂದು ದೈವಿಕ ಸಮಾಧಾನ ಅವರನ್ನು ಆವರಿಸಿಕೊಂಡಿತು. ಒಂದು ಮಗು ತಂದೆಯೊಂದಿಗೆ ಮಾತನಾಡುವ ಹಾಗೆ ತೊದಲು ಮಾತುಗಳಿಂದ ಯೇಸುವಿನೊಂದಿಗೆ ಮಾತನಾಡುತ್ತಲೇ ಇದ್ದರು. ಅವರ ಬಾಯಿ ಹಗಲು ಇರುಳು ತನ್ನನ್ನು ಪ್ರೀತಿ ಮಾಡಿದ ಯೇಸುವಿನ ನಾಮವನ್ನೇ ಉಚ್ಚರಿಸಿಕೊಂಡೇ ಇತ್ತು. ನೇಣು ಹಾಕುವುದಕ್ಕೆ ನೇಮಕ ಮಾಡಿದ ದಿನಕ್ಕಾಗಿ ಸಮಯಗಳು ಬೇಗ ಓಡುತ್ತಿತ್ತು. ಆ ಸಮಯವೂ ಸಹ ಬಂದಿತು. ಅದಕ್ಕಾಗಿ ಹಗ್ಗವನ್ನು ಪರೀಕ್ಷಿಸಿ ಅವರ ತೂಕವನ್ನು ಹಗ್ಗ ತಡೆಯುತ್ತದೋ ಇಲ್ಲವೋ ಎಂಬುದನ್ನು ಜೈಲಿನ ಅಧಿಕಾರಿಗಳು ಪರೀಕ್ಷಿಸುತ್ತಿದ್ದರು. ಮತ್ತು ಎಲ್ಲ ಸಿದ್ಧತೆಗಳು ಭರದಿಂದ ನಡೆಯುತ್ತಿದ್ದವು. ಆದರೆ ಅವರಾದರೂ ಸಮಾಧಾನದಿಂದ ಇದ್ದರು. ಮರಣದ ಕುರಿತು ಕಳವಳ ಪಡದೆ, ನಿಮ್ಮಿಂದ ನನ್ನನ್ನು ನೇಣು ಹಾಕಲು ಸಾಧ್ಯವಿಲ್ಲ, ಯೇಸು ನನಗೆ ಮರಣದಂಡನೆ ಇಲ್ಲ ಎಂದು ಹೇಳಿದ್ದಾನೆ ಎಂದೇ ಹೇಳುತ್ತಿದ್ದರು. ಸುಬ್ರಹ್ಮಣ್ಯಂ ಅವರನ್ನು ನೇಣು ಹಾಕುವುದಕ್ಕೆ ಸ್ವಲ್ಪ ಮುಂಚೆ ದಿಢೀರ್ ಎಂದು ಆ ಜೈಲಿನ ಅಧಿಕಾರಿಯು ಅವರನ್ನು ನೋಡಿ ಓಡಿ ಬಂದರು. ಸುಬ್ರಹ್ಮಣ್ಯಂ, ಒಂದು ಸಂತೋಷದ ಸಮಾಚಾರ. ಈಗ ತಾನೇ ರಾಷ್ಟ್ರಪತಿಯವರಿಂದ ಒಂದು ಸಂದೇಶ ಬಂದಿದೆ. ಅವರು ನಿನ್ನ ಮನವಿಯನ್ನು ಪರಿಶೀಲಿಸಿ ಕರುಣೆ ತೋರಿಸಿ ನಿನ್ನ ಮರಣದಂಡನೆಯನ್ನು ಬದಲಾಯಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ ಎಂದರು. ರಾಷ್ಟ್ರಪತಿಯವರು ನಿನ್ನನ್ನು ಕ್ಷಮಿಸಿದ್ದಾರೆ ಎಂದರು. ಅದಕ್ಕೆ ಸುಬ್ರಹ್ಮಣ್ಯಂ ದೊಡ್ಡ ಶಬ್ದದಿಂದ, ರಾಷ್ಟ್ರಪತಿಯವರು ನನ್ನನ್ನು ಕ್ಷಮಿಸುವುದಕ್ಕಿಂತ ಮುಂಚಿತವಾಗಿಯೇ ಯೇಸು ನನ್ನನ್ನು ಕ್ಷಮಿಸಿದ್ದಾನೆ. ಆತನೇ ರಾಷ್ಟ್ರಪತಿಯವರ ಹೃದಯದಲ್ಲಿ ಕಾರ್ಯ ಮಾಡಿದ್ದಾನೆ ಎಂದರು. ಮರಣದಂಡನೆಯು ಬದಲಾದದ್ದಕ್ಕೆ ಅವರಿಗಾದ ಸಂತೋಷವನ್ನು ಮಾತುಗಳಿಂದ ವರ್ಣಿಸಲು ಆಗುವುದಿಲ್ಲ. ಅವರು ಯೇಸುವನ್ನು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡರು. ನಡೆಯುವಾಗಲೂ ಕೂತಿರುವಾಗಲೂ ಯಾವುದೇ ಕೆಲಸವನ್ನು ಮಾಡುವಾಗಲೂ ಏಸು ಏಸು ಎಂದು ಹೃದಯಪೂರ್ವಕವಾಗಿ ಹೇಳಿಕೊಂಡೇ ಇರುತ್ತಿದ್ದರು. ಸೆರೆಮನೆಯಲ್ಲಿ ಅವರ ಸ್ವಭಾವವನ್ನು ಸಂಪೂರ್ಣವಾಗಿ ಬದಲಾಯಿತು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಹಳೆಯದೆಲ್ಲವೂ ಹೋಯಿತು, ಎಲ್ಲವೂ ನೂತನವಾಯಿತು ಎಂಬುದು ಎಷ್ಟು ಸತ್ಯ! ಅದು ಸುಬ್ರಹ್ಮಣ್ಯಂ ಅವರ ಜೀವಿತದಲ್ಲಿ ಅವರು ಅನುಭವಿಸಿದ ಸತ್ಯವಾಗಿತ್ತು. ಸೆರೆಮನೆಯಲ್ಲಿ ಅವರ ಹಳೆಯ ಹೆಸರು ಬದಲಾಯಿತು. ಖೈದಿಗಳು, ಜೈಲಿನ ಅಧಿಕಾರಿಗಳು ಅವರನ್ನು ಏಸು ನಾದರ್ ಎಂದೇ ಕರೆಯಲಾರಂಭಿಸಿದರು. ಅವರಿಗೆ ಕೊಡಲ್ಪಟ್ಟ ಎಲ್ಲ ಕೆಲಸಗಳಲ್ಲಿಯೂ ಅವರು ನಂಬಿಗಸ್ತರಾಗಿದ್ದರು. ಸೆರೆಮನೆಯಲ್ಲಿ ಅವರೊಂದಿಗೆ ಸೇರಿ ನಾನು ಎಷ್ಟೋ ಸಾರಿ ಪ್ರಾರ್ಥಿಸಿದ್ದೇನೆ. ಮೊಣಕಾಲಿನಲ್ಲಿ ನಿಂತು ದೇವರ ಪ್ರೀತಿಯಿಂದ ತುಂಬಿಸಲ್ಪಟ್ಟು ಪ್ರಾರ್ಥಿಸಿದುದು ಉಂಟು. ಅವರು ಕರ್ತನಿಗಾಗಿ ಅನೇಕ ಆತ್ಮಗಳನ್ನು ಆದಾಯ ಮಾಡಿದರು. ಅವರಲ್ಲಿ ಅನೇಕರು ಕೊಲೆಗಾರರು, ತಪ್ಪಿತಸ್ಥರು, ಉಗ್ರಗಾಮಿಗಳು ಇದ್ದರು. ಇವರೆಲ್ಲರನ್ನೂ ಇವರು ಕ್ರಿಸ್ತನಿಗಾಗಿ ಆದಾಯಪಡಿಸಿದರು. ಇವರು ಸೆರೆಮನೆಯಲ್ಲಿ ಕಳೆದ ಒಂದೊಂದು ದಿನಗಳನ್ನು ಕರ್ತನು ಮಹಿಮೆಪಡಿಸುವುದರಲ್ಲಿಯೇ ಕಳೆಯುತ್ತಿದ್ದರು. ಅಲ್ಲಿದ್ದವರು ಮತ್ತು ಸುವಾರ್ತೆಯನ್ನು ಕೇಳಿದವರೆಲ್ಲರೂ ಬದಲಾವಣೆ ಹೊಂದಿದರು. ಇವರೆಲ್ಲರ ಒಳ್ಳೆಯ ನಡತೆಯನ್ನು ಪರಿಶೀಲಿಸಿದ ಜೈಲಿನ ಅಧಿಕಾರಿಗಳು ಇವರ ದಂಡನೆಯನ್ನು ಕಡಿಮೆ ಮಾಡುತ್ತಿದ್ದರು. ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದ ಕೈದಿಗಳೆಲ್ಲರಿಗೂ ಸುಮಾರು 12 ವರ್ಷಗಳು ಮಾತ್ರವೇ ಆಗಿದ್ದರೂ ಬೇಗ ಬಿಡುಗಡೆಯಾಗಿ ಮನೆಗಳಿಗೆ ಹೋಗುತ್ತಿದ್ದರು. ಅಲ್ಲಿದ್ದವರೆಲ್ಲರೂ ಇಂಥವರ ಬಗ್ಗೆ ಒಳ್ಳೊಳ್ಳೆ ಸಾಕ್ಷಿಯನ್ನು ಕೊಡುತ್ತಿದ್ದರು. ಅವರು ಬಿಡುಗಡೆಯಾಗಿ ಹೋಗುವಾಗ ಸುಬ್ರಹ್ಮಣ್ಯಂ ಅವರನ್ನು ನೋಡಿದಾಗಲ್ಲ ಇವರ ಮೂಲಕವಾಗಿಯೇ ಇಂದು ಯಾರಾದರೂ ಒಬ್ಬರನ್ನು ಬಿಡುಗಡೆಯಾಗಿ ಹೋಗುವರು ಎಂದು ಹೇಳುತ್ತಿದ್ದರು. ಇಂದು ಏಸು ನಾದರ್ ಎಂದು ಹೇಳಲ್ಪಟ್ಟ ಈ ವ್ಯಕ್ತಿಯು ಬಿಡುಗಡೆ ಹೊಂದಿ ತನ್ನ ಪತ್ನಿ ಮಕ್ಕಳೊಂದಿಗೆ ಸಂತೋಷದಿಂದ ಜೀವಿಸುತ್ತಿರುವರು. ಹೌದು, ನಮ್ಮ ಕರ್ತನು ಸೆರೆಮನೆಯವರನ್ನು ಬಿಡುಗಡೆ ಮಾಡುವ ದೇವರು. ನಾನು ಹಲವಾರು ವರ್ಷಗಳಲ್ಲಿ ಸೆರೆಮನೆಯಲ್ಲಿ ಮಾಡಿದ ಸೇವೆಯನ್ನು ಕುರಿತು ಬರೆಯಬಹುದಾದರೆ ಎಷ್ಟೋ ಪುಸ್ತಕಗಳನ್ನು ಬರೆಯಬಹುದು. ಒಂದು ಸಾರಿ ತಲೆಮಾರುಗಳಿಂದಲೇ ದರೋಡೆಕಾರರಾಗಿಯೇ ಇದ್ದ ಒಬ್ಬ ವ್ಯಕ್ತಿಯನ್ನು ಸೆರೆಮನೆಯಲ್ಲಿ ಸಂಧಿಸಿದೆನು. ಅವರು ಬಹಳ ರೌಡಿಯಾಗಿದ್ದನು. ಚಿಕ್ಕ ಪ್ರಾಯದಲ್ಲಿಯೇ ಕೊಳ್ಳೆಗಳನ್ನು ಮಾಡಿದವನಾಗಿದ್ದನು.
ಅವನ ಶರೀರದ ಆಕೃತಿಯನ್ನು ನೋಡುವಾಗಲೇ ಇವನು ಕೊಲೆಗಾರ, ದರೋಡೆಗಾರನೆಂದೇ ಹೇಳಬಹುದಾಗಿತ್ತು. ಮಧುರೆಯಲ್ಲಿ ವಾಸಿಸುತ್ತಿದ್ದ ಅವರ ತಂದೆ ತಾಯಿಗಳು ಸಹ ದರೋಡೆಗಾರರಾಗಿದ್ದರು. ಅವರ ಮುತ್ತಾತಂದಿರು ಕೊಲೆಗಾರರಾಗಿದ್ದರು. ಚಿಕ್ಕ ಪ್ರಾಯದಲ್ಲಿಯೇ ಅವನು ಕೊಳ್ಳೆ ಹೊಡೆಯುವುದರಲ್ಲಿಯೂ ಕೊಲೆಗಾರನಾಗಿಯೂ ಪಳಗಿಸಲ್ಪಟ್ಟಿದ್ದನು. ರಾತ್ರಿ ವೇಳೆಯಲ್ಲಿ ಕೊಳ್ಳೆ ಮಾಡುವುದಕ್ಕೆ ಹೊರಡುವ ಮೊದಲು ಊರಿನಿಂದಾಚೆ ಇರುವ ಸುಡುಗಾಡಿನ ಪಕ್ಕದಲ್ಲಿರುವ ಕಾಳಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿ ಹೊರಡುವುದುಂಟು. ನಾನು 5,000 ರೂಪಾಯಿಗಳನ್ನು ಕೊಳ್ಳೆ ಮಾಡಿದರೆ ಒಂದು ಆಡನ್ನು ಬಲಿ ಕೊಡುತ್ತೇನೆ, 1,000 ರೂಪಾಯಿಗಳನ್ನು ಕೊಳ್ಳೆ ಮಾಡಿದರೆ ಒಂದು ಕೋಳಿ ಬಲಿ ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡು ಹೊರಡುತ್ತಿದ್ದನು. ಒಂದು ದಿನ ಅವನು ಹಿಡಿಯಲ್ಪಟ್ಟನು. ಚೆನ್ನೈ ಸೆಂಟ್ರಲ್ ಜೈಲಿಗೆ ತಳ್ಳಲ್ಪಟ್ಟನು. ಅವನ ಹೆಸರು ವೀರಣ್ಣ. ಅವನೊಂದಿಗಿದ್ದ ಕೊಲೆಗಾರರಲ್ಲಿ ಒಬ್ಬನು ಈ ಸೆಂಟ್ರಲ್ ಜೈಲಿನಲ್ಲಿ ಯೇಸುವನ್ನು ಅಂಗೀಕರಿಸಿಕೊಂಡಿರುವುದನ್ನು ನೋಡಿದ ಈ ವೀರಣ್ಣನಿಗೆ ಬಹಳ ಆಶ್ಚರ್ಯವಾಯಿತು. ಯಾಕೆ ಈ ರೀತಿ ಮಾರ್ಪಾಟು ಹೊಂದಿರುವಿ ಎಂದು ಕೇಳಿದನು. ಭಯಪಡತಕ್ಕವನು ಒಬ್ಬನಿದ್ದಾನೆ, ಅವನು ಯೇಸು ಎನ್ನುವುದನ್ನು ತಿಳ್ಕೊಂಡೆನು. ನಿತ್ಯವಾದ ಅಗ್ನಿ ನರಕಕ್ಕೆ ತಳ್ಳಲ್ಪಡುವುದಕ್ಕೆ ಮೊದಲು, ಪಾತಾಳದಲ್ಲಿ ನಿತ್ಯ ಕಾಲಕ್ಕೂ ಬಂಧಿಸಲ್ಪಡುವುದಕ್ಕೆ ಮೊದಲು ಅವನನ್ನು, ಅಂದರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬೇಕೆಂದು ನನ್ನ ಅಂತರಾತ್ಮ ಹೇಳಿತು. ಕ್ರೈಸ್ತರು ಮಾರ್ಗ ತೋರಿಸಿದರು. ನಾನು ಯೇಸುವನ್ನು ಅಂಗೀಕರಿಸಿಕೊಂಡೆನು. ಅವನು ಮಾತನಾಡಿದ್ದನ್ನು ಕೇಳಿ ಈ ವೀರಣ್ಣ ಉರಿಗೊಂಡನು, ಕೋಪಗೊಂಡನು. ಅವನನ್ನು ಅಸಡ್ಡೆ ಮಾಡಿ ಹೊರಟು ಹೋದನು. ಕೆಲವು ದಿನಗಳಾದ ನಂತರ ಆ ಸ್ನೇಹಿತನು ವೀರಣ್ಣನ ಬಳಿಗೆ ಮತ್ತೆ ಬರುತ್ತಾನೆ. ವೀರಣ್ಣ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ನೀನು ಉತ್ತರ ಹೇಳು. ಅಲ್ಯೂಮಿನಿಯಂ ಹಾರುತ್ತದೋ? ಮರ ಹಾರುತ್ತದೋ? ಕಬ್ಬಿಣದ ತುಂಡುಗಳು ಹಾರುತ್ತವೋ? ಪೆಟ್ರೋಲ್ ಹಾರುವುದುಂಟೋ? ಅದು ಒಂದು ಹಾರುವುದಿಲ್ಲ. ಆದರೆ ವಿಜ್ಞಾನಿಗಳು ಅವುಗಳನ್ನು ಜೋಡಿಸಿ ಸುಂದರವಾದ ವಿಮಾನವನ್ನು ಮಾಡಿ ಆಕಾಶದಲ್ಲಿ ಹಾರುವಂತೆ ಮಾಡುತ್ತಾರೆ. ಅವರು ಹಾಗೆ ಹಾರುವಂತೆ ಮಾಡಿದರೂ ಇದಕ್ಕಿಂತಲೂ ಮೇಲಿದ್ದುಕೊಂಡು ತಳ್ಳಲು ಪರಲೋಕದಲ್ಲಿ ದೇವರೊಬ್ಬನಿದ್ದಾನೆ ಎಂದು ಹೇಳಿ ಓಬದ್ಯ ಅಧ್ಯಾಯ 1 4ನೇ ವಚನವನ್ನು ತೆಗೆದು ತೋರಿಸುತ್ತಾನೆ. ನೀನು ಹದ್ದಿನಂತೆ ಮೇಲಕ್ಕೆ ಏರಿದರೂ, ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರೂ ಅಲ್ಲಿಂದ ನಿನ್ನನ್ನು ಇಳಿಸಿ ಬಿಡುವೆನು. ಇದು ಯೆಹೋವನ ನುಡಿ. ವೀರಣ್ಣನು ನನ್ನ ಬಳಿ ಹೇಳಿದನು. ಅಯ್ಯ, ಈ ವಾಕ್ಯವನ್ನು ಓದಿದ ತಕ್ಷಣ ದಿಢೀರೆಂದು ಒಂದು ಭಯ ನನ್ನನ್ನು ಹಿಡಿದುಕೊಂಡಿತು. ಅದುವರೆಗೂ ನನಗೆ ಭಯವೇನೆಂದರೆ ಗೊತ್ತಿರಲಿಲ್ಲ. ಎಷ್ಟೋ ಕೊಳ್ಳೆಗಳನ್ನು ಮಾಡಿದರೂ, ಎಷ್ಟೋ ಸಾರಿ ಪೊಲೀಸರು ನನ್ನನ್ನು ಅಟ್ಟಿಸಿಕೊಂಡು ಬಂದಿದ್ದರೂ ನಾನು ಭಯಪಟ್ಟಿರಲಿಲ್ಲ. ಆದರೆ ಈ ವಾಕ್ಯವನ್ನು ಓದಿದ ತಕ್ಷಣವೇ ನನಗೆ ತಿಳಿಯದ ಹಾಗೆ ನನ್ನ ಅಂತರಾತ್ಮ, ಯೇಸುವೆ, ನಾನು ಒಬ್ಬ ಪಾಪಿ ಎಂದು ಕೂಗಿಕೊಳ್ಳುತ್ತಿದೆ. ನನಗೆ ಗೊತ್ತಿಲ್ಲದೆ ಯೇಸುವಿನ ಬಳಿ ಮಾತ್ರ ನನಗೆ ಆಶ್ರಯ ಸಿಗುತ್ತದೆ ಎಂಬ ಅರಿವು ನನಗೆ ಉಂಟಾಯಿತು. ನಾನು ನನ್ನ ಸ್ನೇಹಿತನ ಹತ್ತಿರ, ನನಗೆ ಬಹಳ ಭಯವಾಗುತ್ತಿದೆ, ನನಗಾಗಿ ಪ್ರಾರ್ಥಿಸುವೆಯಾ ಎಂದೆನು. ಅವನು ನನಗೋಸ್ಕರ ಪ್ರಾರ್ಥಿಸಿದನು. ಅವನು ನನಗೆ ಪ್ರಾರ್ಥಿಸಲು ಹೇಳಿದನು. ನಾನು ಪ್ರಾರ್ಥಿಸಿದೆನು. ಒಬ್ಬರಾದ ಮೇಲೆ ಒಬ್ಬರು ಪ್ರಾರ್ಥಿಸಿದೆವು. ಆ ಸೆರೆಮನೆಯಲ್ಲಿ ಕೋಣೆಯಲ್ಲಿ ಯೇಸು ನನ್ನನ್ನು ಮುಟ್ಟಿ ನನ್ನ ಪಾಪಗಳನ್ನು ತೊಳೆದು ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾಡಿದನು ಎಂದನು. ನನಗೆ ಸೆರೆಮನೆಯ ಸೇವೆಯಲ್ಲಿ ಈ ವೀರಣ್ಣನು ಬಹಳ ಸಹಾಯಕನಾಗಿದ್ದನು. ಅವನನ್ನು ನೋಡುವಾಗೆಲ್ಲ ಒಬ್ಬ ಪರಿಶುದ್ಧನನ್ನು ನೋಡುವ ಹಾಗೆ ಆಗುತ್ತಿತ್ತು. ಕರ್ತನು ಅಷ್ಟು ಬದಲಾವಣೆಯನ್ನು ವೀರಣ್ಣನ ಜೀವಿತದಲ್ಲಿ ಮಾಡಿದನು. ಲೋಕದಲ್ಲಿರುವಂಥ ಯಾವ ಮನುಷ್ಯನನ್ನಾದರೂ ಪ್ರಕಾಶಿಸುವಂತೆ ಮಾಡುವ ಬೆಳಕೆ ನಿಜವಾದ ಬೆಳಕಾಗಿತ್ತು. ಈಗಲೂ ಆ ವೀರಣ್ಣನು ಬಿಡುಗಡೆ ಹೊಂದಿ ತನ್ನ ಸ್ವಂತ ಗ್ರಾಮದಲ್ಲಿ ಕರ್ತನಿಗೆಂದು ಸಾಕ್ಷಿಯಾಗಿ ಜೀವಿಸುತ್ತಿದ್ದಾನೆ. ಇನ್ನೂ ಹೆಚ್ಚಾಗಿ ಅವರನ್ನು ಕಾಪಾಡುವಂತೆಯೂ ಅವರ ಮೂಲಕವಾಗಿ ಅನೇಕರು ಕರ್ತನನ್ನು ಅಂಗೀಕರಿಸಿಕೊಳ್ಳುವಂತೆಯೂ ಪ್ರಾರ್ಥಿಸಿರಿ. ಕೊಯಮತ್ತೂರಿನ ಸೆರೆಮನೆಯ ಖೈದಿಗಳ ಮಧ್ಯದಲ್ಲಿ ಯೇಸು ಪಾಪದ ಬಂಧನದಿಂದ ಬಿಡಿಸುತ್ತಾನೆ ಎಂದು ಸವಾಲನ್ನು ಹಾಕಿ ಮಾತನಾಡುವಾಗ ಕರ್ತನು ಅವರೆಲ್ಲರ ಹೃದಯದಲ್ಲಿ ಶಕ್ತಿಯುತವಾದ ಕ್ರಿಯೆಗಳನ್ನು ಮಾಡಿದನು. ಕೂಟಗಳು ಮುಗಿದ ನಂತರ ಆ ಜೈಲಿನ ಸೂಪರಿಂಟೆಂಡರನ್ನು ನಾನು ಸಂಧಿಸಿ ಸೆರೆಯಲ್ಲಿ ಕೈದಿಗಳಾಗಿರುವ ನನ್ನ ವಾಚಕರನ್ನು ಸಂಧಿಸಬೇಕೆನ್ನುವ ನನ್ನ ಆಸೆಯನ್ನು ತಿಳಿಸಿದೆನು. ಅವರು ತಕ್ಷಣವೇ ನನ್ನ ಕೋರಿಕೆಯನ್ನು ಮನ್ನಿಸಿ ನಾನು ಕೇಳಿಕೊಂಡ ಹಾಗೆಯೇ ಸೆರೆಮನೆಯಲ್ಲಿರುವ ನನ್ನ ಪ್ರೀತಿಯ ವಾಚಕರಾದ ಒಬ್ಬೊಬ್ಬರನ್ನು ಸಂಧಿಸುವ ಹಾಗೆ ಅನುಗ್ರಹ ಮಾಡಿದರು. ಅವರಿಗೆ ಸಂತೋಷ, ನನಗೂ ಸಂತೋಷ, ಪರಲೋಕದಲ್ಲಿಯೂ ಬಹಳ ಸಂತೋಷವಾಗಿದೆ ಎಂದು ನಾನು ನಂಬುತ್ತೇನೆ. ಪಾಪದ ಬಂಧನದಿಂದ ಸಿಕ್ಕಿ, ಪಾಪದ ಗುಲಾಮತನದಲ್ಲಿ ಸಿಕ್ಕಿ ತವಕ ಪಡುತ್ತಿರುವ ಪ್ರತಿಯೊಬ್ಬ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು.
ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಯೇಸುವಿನ ರಕ್ತವು ಪಾಪದ ಗುಲಾಮತನದಿಂದ ಬಿಡಿಸಿ ಕೆಟ್ಟ ಅಭ್ಯಾಸಗಳಿಂದಲೂ ಬಿಡುಗಡೆ ಮಾಡುತ್ತದೆ. ಸುನಿರೀಕ್ಷೆ ಉಂಟಾದ ಸೆರೆಮನೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಕರ್ತನು ಹೇಳುತ್ತಾನೆ. ಜೆಕರ್ಯ ಅಧ್ಯಾಯ 9 ವಚನ 12. ಪ್ರೀತಿಯಲ್ಲಿ ದೇವರ ಮಕ್ಕಳೇ, ಸೆರೆಮನೆಯಲ್ಲಿ ಕೈದಿಗಳ ಮಧ್ಯೆ ನಡೆಯುವ ಸೇವೆಗಾಗಿ ಪ್ರಾರ್ಥಿಸಿರಿ. ಭಾರತದ ಪ್ರತಿಯೊಂದು ಸೆರೆಮನೆಯಲ್ಲೂ ಅನುದಿನದ ಆಹಾರ ಪತ್ರಿಕೆಯ ವಾಚಕರು ಇದ್ದಾರೆ. ಸೆರೆಮನೆಯಲ್ಲಿ ಅವರು ಸಾಕ್ಷಿಯಾಗಿ ನಿಲ್ಲುವಂತೆ ಪ್ರಾರ್ಥಿಸಿರಿ. ಕಳೆದ ಸಾರಿ ಮಧುರೆಯಲ್ಲಿರುವ ಸೆರೆಮನೆಯಲ್ಲಿ ಸೇವೆ ಮಾಡುವಂತೆ ಕರ್ತನು ಕೃಪೆ ಕೊಟ್ಟನು. ಇಂಡೋನೇಷ್ಯಾ ದೇಶದಲ್ಲಿರುವ ಸೆರೆಮನೆಯಲ್ಲಿ ಸೇವೆ ಮಾಡಿರುತ್ತೇನೆ. ಮಲೇಷಿಯಾ ದೇಶದಲ್ಲಿರುವ ಸೆರೆಮನೆಯಲ್ಲಿಯೂ ಸೇವೆ ಮಾಡಿರುತ್ತೇನೆ. ಕರ್ತನು ಇಂದಿಗೂ ಸೆರೆಮನೆಯಲ್ಲಿರುವ ಕೈದಿಗಳನ್ನು ಬಿಡುಗಡೆ ಮಾಡುವುದನ್ನು, ಆಶೀರ್ವಾದದ ಮಾರ್ಗದಲ್ಲಿ ನಡೆಸುತ್ತಿರುವುದನ್ನು ನೋಡುವಾಗ ಕರ್ತನನ್ನು ಕೃತಜ್ಞತೆಯಿಂದ ಸ್ತುತಿಸದೇ ಇರಲು ಸಾಧ್ಯವೇ ಇಲ್ಲ. ಪ್ರಾರ್ಥಿಸುವ ನಿಮ್ಮನ್ನು ಸಹ ಕರ್ತನು ಆಶೀರ್ವದಿಸಲಿ. ಪತ್ರಗಳ ಸೇವೆ. ಸೇವೆಯಲ್ಲಿ ಅತಿ ದೊಡ್ಡ ಸೇವೆಯೇ ಈ ಪತ್ರಗಳ ಸೇವೆ. ಅನೇಕರು ಪತ್ರಗಳ ಸೇವೆಯ ಮಹಿಮೆಯನ್ನು ತಿಳಿಯದವರಾಗಿದ್ದಾರೆ. ಈ ಪತ್ರಗಳ ಸೇವೆಯು ದೂರದಲ್ಲಿರುವ ಒಬ್ಬರನ್ನು ಕ್ರಿಸ್ತನೊಂದಿಗೆ ಒಂದಾಗಿಸುತ್ತದೆ. ಕೆಲವು ಸಮಯಗಳಲ್ಲಿ ನಮ್ಮ ಪಕ್ಕದಲ್ಲಿರುವ ಸ್ನೇಹಿತರಿಗೆ ಸಹ ಸುವಾರ್ತೆಯನ್ನು ತಿಳಿಸಲು ನಾಚಿಕೊಳ್ಳುತ್ತೇವೆ. ಸಮಯ ಸಿಕ್ಕದೆಯೂ ಹೋಗಬಹುದು. ಎದುರಿನಲ್ಲಿ ಮಾತನಾಡಲು ನಮಗೆ ಶಬ್ದಗಳು ಸಿಕ್ಕದಿರಬಹುದು. ಎದುರಿಗೆ ಮಾತನಾಡಿದರೆ ಅವರು ತಪ್ಪಾಗಿ ತಿಳ್ಕೊಳ್ಳುವರೋ ಏನೋ ಎಂದು ಯೋಚಿಸಬಹುದು. ಅದೇ ಸಮಯದಲ್ಲಿ ಪತ್ರಗಳ ಮೂಲಕವಾಗಿ ನಾವು ವಿವರವಾಗಿ ಕರ್ತನ ವಿಷಯವಾಗಿ ತಿಳಿಸಲು ಸಾಧ್ಯವಾಗುತ್ತದೆ. ಉದಾಹರಣೆಯಾಗಿ, ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮಗೆ ಮೇಲಾಧಿಕಾರಿಯು ಇರುವರು ಎಂದುಕೊಳ್ಳಿ. ಎದುರಿನಲ್ಲಿ ಅವರೊಂದಿಗೆ ಮಾತನಾಡಲು ನಿಮಗೆ ಸಂದರ್ಭವೇ ಸಿಕ್ಕುವುದಿಲ್ಲ. ಅವರ ಮನೆಯ ವಿಳಾಸವನ್ನು ಪಡೆದು ಬಹಳ ಪ್ರೀತಿಯಿಂದ, ಅಯ್ಯ, ನೀವು ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರಿ. ಹಾಗಿರುವಾಗ ನಿಮಗೆ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ತಿಳಿಸದೇ ಇದ್ದರೆ ನಾನು ತಪ್ಪಿತಸ್ಥನಾಗುತ್ತೇನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ಹೇಳಿ ಸುವಾರ್ತೆಯನ್ನು ಆಳವಾಗಿ ಬರೆದು ತಿಳಿಸಿರಿ. ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ, ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಅನೇಕರೊಂದಿಗೆ ಸ್ನೇಹ ಬೆಳೆಸುತ್ತೀರಿ. ಆಗ ಒಂದು ವೇಳೆ ಅವರ ಬಳಿ ಸುವಾರ್ತೆಯನ್ನು ತಿಳಿಸಲು ಧೈರ್ಯವಿಲ್ಲದೇ ಇದ್ದರೆ ಅವರ ವಿಳಾಸವನ್ನು ತೆಗೆದುಕೊಂಡು ಅವರಿಗೆ ಪತ್ರ ಬರೆಯಿರಿ. ಆತ್ಮಿಕ ವಿಚಾರದ ಕರಪತ್ರಗಳನ್ನು, ಆತ್ಮಿಕ ಧ್ಯಾನ ಪುಸ್ತಕಗಳನ್ನು ಅವರಿಗೆ ಕಳುಹಿಸಿಕೊಡಬಹುದು. ನಾನು ಉದ್ಯೋಗವಿಲ್ಲದೆ ಕೆಲವು ವರ್ಷಗಳು ಒಂದು ಆಲಯದಲ್ಲಿ ತಂಗಿದ್ದಾಗ ಪತ್ರದ ಮೂಲಕವೇ ಸೇವೆ ಮಾಡುವ ಒಬ್ಬ ಸೇವಕರನ್ನು ಸಂಧಿಸಿದೆನು. ಅವರು ಬಹಳ ಬಲಹೀನರಾಗಿದ್ದರು, ಆದರೆ ಕರ್ತನಿಗಾಗಿ ಸೇವೆ ಮಾಡಬೇಕೆನ್ನುವ ಹಂಬಲದಲ್ಲಿದ್ದರು. ಅವರು ಒಂದು ಮುದ್ರಣಾಲಯದಲ್ಲಿ ಕಂಪೋಸಿಟರ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಬರುವ ಸಂಬಳವು ಬಹಳ ಕಡಿಮೆ. ತುಂಬ ಮಕ್ಕಳು. ಅವರ ಪತ್ನಿ ಬುದ್ಧಿ ಸ್ವಾಧೀನವಿಲ್ಲದವಳು. ಪ್ರತಿದಿನವೂ ಕೆಲಸಕ್ಕೆ ಬರುವಾಗ ಬಸ್ಸಿನಲ್ಲಿ ಬಾರದೆ ನಡೆದುಕೊಂಡೇ ಬರುತ್ತಿದ್ದರು. ಆ ಹಣವನ್ನು ಉಳಿಸಿ ಅದರಿಂದ 3 ಇನ್ಲ್ಯಾಂಡ್ ಕವರ್ಗಳನ್ನು ಕೊಂಡುಕೊಳ್ಳುತ್ತಿದ್ದರು. ತಿಳಿದವರು ಮತ್ತು ತಿಳಿಯದೇ ಇರುವವರ ವಿಳಾಸಗಳನ್ನು ಸಂಗ್ರಹಿಸಿ ಪ್ರತಿದಿನವೂ ಪತ್ರಗಳ ಮೂಲಕವಾಗಿ ಸುವಾರ್ತೆಯನ್ನು ತಿಳಿಸುತ್ತಿದ್ದರು. ಇದನ್ನು ಕುರಿತು ಒಂದು ದಿನ ಅವರನ್ನು ಪ್ರೀತಿಯಿಂದ ವಿಚಾರಿಸಿದೆನು. ಅವರು ಮಾತನಾಡುವಾಗ ಅವರು ಕಣ್ಣೀರು ಸುರಿಸುತ್ತಿದ್ದರು. ಅಳುತ್ತಾ ಅವರು ಹೇಳಿದರು, ಸಹೋದರನೇ, ನನ್ನ ಪತ್ನಿ ಬುದ್ಧಿ ಸ್ವಾಧೀನವಿಲ್ಲದೆ ಇರುವುದರಿಂದ ಅವಳಿಗೆ ಉಡುಪನ್ನು ಹಾಕಿ ಅಡುಗೆ ಮಾಡಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಊಟ ಮಾಡಿಸಿ ನಂತರ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುವ ಹೊತ್ತಿಗೆ ರಾತ್ರಿ 12 ಗಂಟೆಯಾಗುತ್ತದೆ. ನಂತರ ಕರ್ತನ ಬಳಿಯಲ್ಲಿ ಬಹಳ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುತ್ತಾ, ದೇವರೇ, ಯಾರು ಯಾರಿಗೆ ನಿನ್ನನ್ನು ಕುರಿತು ತಿಳಿಸಬೇಕೆಂಬುದನ್ನು ನನಗೆ ತಿಳಿಯಪಡಿಸು ಎಂದು ಕೇಳಿ ಆ ವಿಳಾಸಗಳಿಗೆಲ್ಲ ನಾನು ಕ್ರಿಸ್ತನನ್ನು ಕುರಿತು ತಿಳಿಸಿ ಪತ್ರ ಬರೆಯುತ್ತೇನೆ ಎಂದರು. ನೋಡಿರಿ, ಅವರು ಹೋರಾಟದ ಮಧ್ಯದಲ್ಲೂ ಈ ರೀತಿ ಸೇವೆ ಮಾಡಲು ಸಾಧ್ಯವಾಯಿತು ಎನ್ನುವುದಾದರೆ ನಾವೊಬ್ಬೊಬ್ಬರು ಈ ಪತ್ರದ ಸೇವೆ ಮಾಡಲು ಸಾಧ್ಯ ಅಲ್ಲವೇ? ಕರ್ತನು ಆ ಸಹೋದರನನ್ನು ಆಶೀರ್ವದಿಸಿದನು. ಕೆಲವು ತಿಂಗಳಲ್ಲಿಯೇ ಅವರಿಗೆ ಹೊರದೇಶದಲ್ಲಿ ಕೆಲಸ ಸಿಕ್ಕಿತು. ಮಕ್ಕಳೆಲ್ಲರೂ ಕಷ್ಟಪಟ್ಟು ಓದಿದರು. ಈಗ ಎಲ್ಲರೂ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದಾರೆ. ಇನ್ನೊಬ್ಬ ಸಹೋದರಿ ನನಗೆ ಗೊತ್ತುಂಟು. ಅವರು ಕರ್ತನ ಬಳಿಯಲ್ಲಿ, ದೇವರೇ, ನಾನು ಯಾವ ರೀತಿ ಸೇವೆ ಮಾಡಬಹುದು ಎಂಬುದನ್ನು ತಿಳಿಸು ಎಂಬುದಾಗಿ ಪ್ರಾರ್ಥನೆಯ ಮೂಲಕವಾಗಿ ಕೇಳುವಾಗ ಒಂದು ಹೊಸ ಮಾರ್ಗ ಅವರಿಗೆ ತಿಳಿಯಿತು.
ಕುಮುದಂ ಎಂಬ ಪತ್ರಿಕೆಯಲ್ಲಿ ಪ್ರಾರ್ಥನೆಯ ಕ್ಲಬ್ ಎಂಬ ಭಾಗದಲ್ಲಿ ಇಬ್ಬರು ತಮ್ಮ ಸಮಸ್ಯೆಗಳನ್ನು ಹೇಳಿ ತಮಗಾಗಿ ಪ್ರಾರ್ಥಿಸಿರಿ ಎಂದು ತಮ್ಮ ವಿಳಾಸಗಳನ್ನು ಆ ಪತ್ರಿಕೆಯಲ್ಲಿ ಹಾಕಿಸುತ್ತಿದ್ದರು. ಆ ಸಹೋದರಿಯು ಪ್ರತಿ ವಾರವೂ ಆ ಕುಮುದಂ ಪತ್ರಿಕೆಯಲ್ಲಿರುವ ಆ 2 ವಿಳಾಸಗಳನ್ನು ತೆಗೆದುಕೊಂಡು ಅವರಿಗೆ ಪ್ರೀತಿಯಿಂದ ಪತ್ರಗಳನ್ನು ಬರೆದು ಅವರ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಿ ತಕ್ಷಣವೇ ಗುಣಪಡಿಸುವನು ಯೇಸು ಎಂಬ ನನ್ನ ಪುಸ್ತಕವನ್ನು ಕೊಂಡು ಅವರಿಗೆ ಕಳುಹಿಸಿಕೊಡುತ್ತಿದ್ದರು. ಇದರಿಂದ ಯೇಸುವಿನಿಂದ ಮುಟ್ಟಲ್ಪಟ್ಟಂತಹ ಅನೇಕರು ನನಗೆ ಪತ್ರಗಳನ್ನು ಬರೆಯುವಾಗ ಕರ್ತನು ಮಾಡುವ ದೊಡ್ಡ ಕಾರ್ಯಗಳನ್ನು ಗಮನಿಸಲು ಸಾಧ್ಯವಾಗುತ್ತಿತ್ತು. ನನ್ನ ಕಚೇರಿಯಲ್ಲಿ ಪ್ರತಿ ತಿಂಗಳು ಸುಮಾರು 40,000 ರೂಪಾಯಿಗಳಷ್ಟು ಪೋಸ್ಟ್ ಕಾರ್ಡುಗಳು, ಇನ್ಲ್ಯಾಂಡ್ ಕವರ್ಗಳು, ಸ್ಟ್ಯಾಂಪುಗಳಿಗಾಗಿ ಖರ್ಚು ಮಾಡುತ್ತೇವೆ. ಬರುವ ಪ್ರತಿಯೊಂದು ಪತ್ರಗಳಿಗೆ ಉತ್ತರ ಬರೆಯುವುದೇ ನನ್ನ ಮೊದಲ ಕೆಲಸ. ನಾವು ವಿಳಾಸಗಳನ್ನು ಹುಡುಕಿ ಯೇಸು ಕ್ರಿಸ್ತನನ್ನು ಪರಿಚಯಪಡಿಸುತ್ತಿದ್ದರೂ ಉಂಟು. ಒಂದು ಸಾರಿ ಸತ್ಯವೇದವನ್ನು ಕೊಳ್ಳಲಿಕ್ಕೆಂದು ಸತ್ಯವೇದ ಸಂಸ್ಥೆಗೆ ಹೋಗಿದ್ದೆನು. ಅಲ್ಲಿ ಒಬ್ಬ ಬೋಧಕರು ಸ್ವಾಮಿಯಪ್ಪನ್ ಡೇವಿಡ್ ಎನ್ನುವವರು ಇದ್ದರು. ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಳ್ಳಬೇಕೆಂದು ಈ ಸತ್ಯವೇದ ಸಂಸ್ಥೆಗೆ ಅನೇಕರು ಪತ್ರಗಳನ್ನು ಬರೆದಿರುವುದನ್ನು ಅವರು ನನಗೆ ತೋರಿಸಿದರು. ಅವರಿಗೆ ತೃಪ್ತಿಯಾಗುವ ಹಾಗೆ, ಮನಸ್ಸಿಗೆ ಸಮಾಧಾನವಾಗುವ ಹಾಗೆ ಕ್ರಿಸ್ತನ ಬಗ್ಗೆ ತಿಳಿಸಲು ಸ್ವಾಮಿಯಪ್ಪನ್ ಡೇವಿಡ್ಸ್ ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಪತ್ರಗಳನ್ನು ಬರೆಯಲು ಆಗುತ್ತಿರಲಿಲ್ಲ. ನೀವು ಸಹಾಯ ಮಾಡುವಿರಾ ಎಂದು ಕೇಳಿದರು. ಆದುದರಿಂದ ಆ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡು ಬಂದು ಅಷ್ಟು ಪತ್ರಗಳಿಗೂ ಕ್ರಿಸ್ತನ ಬಗ್ಗೆ ತಿಳಿಸಿದ ಉತ್ತರ ಬರೆದು ಅದರೊಂದಿಗೆ ಸುವಾರ್ತೆಯ ಪ್ರತಿಗಳನ್ನು ಕಳುಹಿಸುತ್ತಿದ್ದೆನು. ಅವರೆಲ್ಲರೂ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ನಿತ್ಯವಾದ ಅಗ್ನಿ ನರಕದಿಂದ ತಪ್ಪಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದು ಎಷ್ಟೊಂದು ಭಾಗ್ಯಕರವಾದುದು. ಇನ್ನೊಂದು ಸಾರಿ ಕರ್ತನು ಒಂದು ಒಳ್ಳೆಯ ಆಲೋಚನೆಯನ್ನು ಕೊಟ್ಟನು. ಅದರಂತೆ ತಮಿಳುನಾಡಿನಲ್ಲಿರುವ ಎಲ್ಲ ಟೆಲಿಫೋನ್ ಡೈರೆಕ್ಟರ್ಗಳನ್ನು ಶೇಖರಿಸಿದೆನು. ಅದರಲ್ಲಿ ಸುಮಾರು 50,000 ವಿಳಾಸಗಳಿರುವುದನ್ನು ನೋಡಿದೆನು. ಪ್ರತ್ಯೇಕವಾಗಿ 3 ಜನರನ್ನು ಕೆಲಸಕ್ಕೆ ನೇಮಿಸಿದೆನು. ಆ ಡೈರೆಕ್ಟರಲ್ಲಿರುವ ಕ್ರೈಸ್ತರ ವಿಳಾಸಗಳನ್ನು ಬಿಟ್ಟು ಅನ್ಯ ಜಾತಿಯವರ ವಿಳಾಸಗಳಿಗೆ ಒಂದೊಂದು ಸುವಾರ್ತೆಯ ಪ್ರತಿಗಳನ್ನು ಕಳುಹಿಸಿದೆನು. ತೆಗೆದುಕೊಂಡ ಕೆಲವರು ನನ್ನ ಮೇಲೆ ಕೋಪಗೊಂಡರು, ಹೆದರಿಸಿದರು. ಅದೇ ಸಮಯದಲ್ಲಿ ಅಧಿಕವಾಗಿ ಜನರು ಕ್ರಿಸ್ತನನ್ನು ತಿಳ್ಕೊಳ್ಳುವುದಕ್ಕೆ ಅದು ಅನುಕೂಲವಾಯಿತು. 50,000 ಜನರಿಗೆ ನಾನು ಪುಸ್ತಕಗಳನ್ನು ಕಳುಹಿಸಿಕೊಡುವುದಕ್ಕೆ ಸುಮಾರು 6 ತಿಂಗಳ ಕಾಲ ಹಿಡಿಯಿತು. ಹಾಗೆ ಕಳುಹಿಸಲ್ಪಟ್ಟ ಪುಸ್ತಕಗಳಿಗಿಂತ ಅನೇಕ ಮಠಾಧಿಪತಿಗಳು ಸಂಧಿಸಲ್ಪಟ್ಟರು. ಆ ಸಾಕ್ಷಿಯ ಪತ್ರಗಳನ್ನು ನೋಡುವಾಗ ಇಂದಿಗೂ ನನ್ನ ಮೈ ಪುಳಕಗೊಳ್ಳುತ್ತದೆ. ಕೆಲವು ದಿನಗಳ ಹಿಂದೆ ನನ್ನ ವಾಚಕರೊಬ್ಬರು ನನಗೆ 20 ರೂಪಾಯಿಗಳನ್ನು ಕಳುಹಿಸಿಕೊಟ್ಟು, ಅಯ್ಯ, ಶಿವಾಜಿ ಗಣೇಶನ್, ಮಂಜುಳಾ, ಕಮಲ್ ಹಾಸನ್, ರಜನಿಕಾಂತ್ ಎಂಬ 4 ಜನರಿಗೆ ಅಗ್ನಿಸಾಕ್ಷಿ ಅನುಭವಗಳು ಎಂಬ ಪುಸ್ತಕಗಳನ್ನು ಕಳುಹಿಸಿಕೊಡಿರಿ. ಹೇಗಾದರೂ ವಿಳಾಸವನ್ನು ಪತ್ತೆ ಮಾಡಿ ಕಳುಹಿಸಿರಿ ಎಂದು ತಿಳಿಸಿದ್ದರು. ಅವರು ಬರೆದಿದ್ದ ಮಾತುಗಳು ನನ್ನ ಹೃದಯವನ್ನು ಮುಟ್ಟಿತು. ಸಿನಿಮಾ ನಟನಟಿಯರು ಯೇಸುವನ್ನು ಕಂಡುಕೊಂಡರೆ ಒಂದು ದೊಡ್ಡ ಉಜ್ಜೀವನವೇ ಉಂಟಾಗುತ್ತದೆ ಎಂದು ನೆನೆಸಿದೆನು. ಇಂದು ಯೌವನಸ್ಥರು ಕೆಟ್ಟು ಹೋಗುವುದಕ್ಕೆ ಈ ಸಿನಿಮಾಗಳೇ ಕಾರಣ ಎಂಬುದನ್ನು ಮರೆಯಬಾರದು. ಸಿನಿಮಾ ನಟಿಯರು ಕರ್ತನಿಂದ ಮುಟ್ಟಲ್ಪಡುವುದಾದರೆ ದೇಶದಲ್ಲಿ ನಿಶ್ಚಯವಾಗಿಯೂ ಪಾಪವು ಕಡಿಮೆಯಾಗುತ್ತದೆ. ನನ್ನ ವಾಚಕರು ನನಗೆ ಕೊಟ್ಟ ಪ್ರೀತಿಯ ಕಟ್ಟಳೆಯನ್ನು ನಾನು ತಕ್ಷಣವೇ ನೆರವೇರಿಸಲು ಆಗಲಿಲ್ಲ. ಕಾರಣ ಆ 4 ಮಂದಿಯ ವಿಳಾಸಗಳು ನನಗೆ ತಕ್ಷಣವೇ ಸಿಕ್ಕಲಿಲ್ಲ. ಅವರೆಲ್ಲರ ವಿಳಾಸಗಳನ್ನು ಹುಡುಕಿಕೊಂಡು ತಿರುಗುತ್ತಿರುವಾಗ ಒಂದು ಪುಸ್ತಕದ ಅಂಗಡಿಯಲ್ಲಿ ಪ್ರಮುಖ ವ್ಯಕ್ತಿಗಳ ವಿಳಾಸಗಳು ಎಂಬ ಪುಸ್ತಕವನ್ನು ನೋಡಿದೆನು. 25 ರೂಪಾಯಿಗಳನ್ನು ಕೊಟ್ಟು ಕೊಂಡುಕೊಂಡೆನು. ಅದರಲ್ಲಿ ನಟನಟಿಯರು, ಸಿನಿಮಾ ಡೈರೆಕ್ಟರ್ಗಳು, ಹಿನ್ನೆಲೆ ಗಾಯಕರು, ಕತೆ ಕಾವ್ಯಗಳನ್ನು ಬರೆಯುವವರು, ಕಲೆಗಾರರು ಇವರೆಲ್ಲರ ವಿಳಾಸಗಳು ಇದ್ದವು. ಅವುಗಳನ್ನೆಲ್ಲ ಎನಿಸಿದಾಗ 1007 ವಿಳಾಸಗಳಿದ್ದವು. 4 ಜನರಿಗೆ ಪುಸ್ತಕಗಳನ್ನು, ಅಗ್ನಿಸಾಕ್ಷಿಯ ಅನುಭವಗಳು ಕಳುಹಿಸಿಕೊಡಬೇಕೆಂದಿದ್ದರೂ ನಾನು 1007 ವಿಳಾಸಗಳಿಗೂ ಈ ಪುಸ್ತಕಗಳನ್ನು ಕಳುಹಿಸಿದೆನು. ಕರ್ತನ ವಾಕ್ಯವು ಸುಮ್ಮನೆ ಹಿಂತಿರುಗುವುದಿಲ್ಲ ಎಂಬುದು ನನ್ನ ದೃಢವಾದ ನಂಬಿಕೆಯಾಗಿತ್ತು. ಅದಾದ ನಂತರ ಎಲ್ಲಿ ಎಂಬ ಪುಸ್ತಕಗಳನ್ನು ಕಳುಹಿಸಿದೆನು. ಅದಾದ ಮೇಲೆ ಅವರು ಏಕೆ ರಕ್ಷಿಸಲ್ಪಡಬೇಕು ಎನ್ನುವುದನ್ನು ಅರ್ಥವಾಗುವ ಹಾಗೆ ಅವರೆಲ್ಲರಿಗೂ ಪತ್ರಗಳನ್ನು ಬರೆದೆನು. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹಳ ದಿನಗಳಾದ ನಂತರ ಅದರ ಫಲವು ನೀನು ಕಾಣುವಿ ಎಂದು ವಾಕ್ಯವು ತಿಳಿಸುತ್ತದೆ. ವಾಕ್ಯವು ಸುಮ್ಮನೆ ಹಿಂತಿರುಗುವುದಿಲ್ಲ ಎಂದು ನಾನು ಓದುತ್ತೇನೆ. ಒಂದು ದಿನ ದಿಢೀರೆಂದು ನನ್ನ ಮನೆಯ ಮುಂದೆ 2 ಕಾರುಗಳು ಬಂದು ನಿಂತವು. ಅದರಿಂದ 2 ಡೈರೆಕ್ಟರ್ಗಳು ಅವರ ಪತ್ನಿ ಮಕ್ಕಳೊಂದಿಗೆ ಇಳಿದು ಬಂದರು.
ಹೀಗೆ ನಮ್ಮ ವಿಳಾಸವನ್ನು ಕಂಡುಹಿಡಿದು ಪುಸ್ತಕಗಳನ್ನು ಕಳುಹಿಸಿಕೊಟ್ಟಿರಿ ಎಂದು ಕೇಳಿದರು. ನಾವು ಅದನ್ನು ಓದಿದೆವು. ಕ್ರಿಸ್ತನು ನಮ್ಮ ಹೃದಯಗಳನ್ನು ಮುಟ್ಟಿದನು, ನೀವು ನಮಗಾಗಿ ಪ್ರಾರ್ಥಿಸಬೇಕೆಂದು ಕೇಳಿಕೊಂಡರು. ನಾನು ಅವರಿಗಾಗಿ ಪ್ರಾರ್ಥಿಸಿದೆನು. ಹೋಗುವಾಗ ಕಣ್ಣೀರಿನಿಂದ ನನ್ನನ್ನು ನೋಡಿ, ಅಯ್ಯ, ಸಿನಿಮಾ ರಂಗದಲ್ಲಿ ಜೀವಿಸುತ್ತಿರುವ ನಮ್ಮ ಕುಟುಂಬಗಳ ಹಾಗೆ ನೆಮ್ಮದಿಯೇ ಇಲ್ಲದ ಜೀವಿತ ಜೀವಿಸುವವರು ಈ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಕಾಣಲಾರರು. ನಮ್ಮ ಪತ್ನಿಯಂದರು ಸತ್ಯವಂತರಾಗಿರುವುದಿಲ್ಲ. ಕುಟುಂಬದಲ್ಲಿ ನಿಜವಾದ ಪ್ರೀತಿ ಅನ್ಯೂನ್ಯತೆಗಳಿರುವುದಿಲ್ಲ. ಕಣ್ಣೀರಿನಿಂದ ದಿನಗಳನ್ನು ಕಳೆಯುತ್ತೇವೆ. ನಮ್ಮ ಹಾಗೆ ಸಿನಿಮಾ ರಂಗದಲ್ಲಿದ್ದುಕೊಂಡು ಕಷ್ಟಪಡುತ್ತಿರುವವರು ಬಿಡುಗಡೆ ಹೊಂದುವಂತೆ ಭಾರವಾದ ಹೃದಯದಿಂದ ಪ್ರಾರ್ಥಿಸಿರಿ ಎಂದನು. ಮುಂದಿನ ಸಾರಿ ಅವರು ನನ್ನನ್ನು ಸಂಧಿಸಿದಾಗ ನನ್ನ ಸೇವೆಗಾಗಿ ಕಾಣಿಕೆಗಳನ್ನು ಕೊಟ್ಟರು. ಪತ್ರದ ಮೂಲಕ ಮಾಡುವ ಸೇವೆ ಬಹಳ ಅತ್ಯುತ್ತಮವಾದದ್ದು. ಅವರು ಹೆಸರನ್ನು ಹೊಗಳಿಕೆಯನ್ನು ಹೊಂದಿದರು. ಶ್ರೀಮಂತರು ಅವರಲ್ಲಿ ಸುವಾರ್ತೆಯನ್ನು ಕೇಳುತ್ತಾರೆ ಎಂದುಕೊಳ್ಳುತ್ತೇವೆ. ಆದರೆ ನಿಜವಾಗಿಯೂ ಅವರು ನೆಮ್ಮದಿ, ಶಾಂತಿ, ಸಮಾಧಾನಗಳಿಲ್ಲದೆ ಎಲ್ಲಿ ನಮಗೆ ಆದರಣೆ ಸಿಗುತ್ತದೆ, ಸಮಾಧಾನ ಎಲ್ಲಿ ಸಿಗುತ್ತದೆ ಎಂದು ತವಕಿಸುತ್ತಾರೆ. ಇಂಥವರಿಗೆ ಕ್ರಿಸ್ತನ ಸುವಾರ್ತೆಯನ್ನು ತಿಳಿಸುವುದು ನಮ್ಮ ಕರ್ತವ್ಯವಾಗಿದೆ ಅಲ್ಲವೇ? ಕೆಲವು ವರ್ಷಗಳ ಹಿಂದೆ ಸಿನಿಮಾ ನಟರಾದ ನಾಗೇಶ್, ಸಹೋದರಿ ಆಲಿಸ್ ಡೇವಿಸ್ ಅವರು ಸೇವೆಯ ಮೂಲಕ ರಕ್ಷಣೆಯನ್ನು ಹೊಂದಿ ಯೇಸುವೇ ರಕ್ಷಕನೆಂದು ಬಹಿರಂಗವಾಗಿ ಸಾಕ್ಷಿ ಕೊಟ್ಟಿದ್ದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಇಂದು AVM ರಾಜನ್ ರವರು ಸಿನಿಮಾ ರಂಗವನ್ನು ಬಿಟ್ಟು ಕುಟುಂಬ ಸಮೇತವಾಗಿ ಕರ್ತನ ಸೇವೆಯನ್ನು ಬಲವಾಗಿ ಮಾಡುತ್ತಿದ್ದಾರೆ. ಅವರು ಕ್ಯಾಸೆಟ್ಟಿನಲ್ಲಿ ಮಾತಾಡಿ ತಮ್ಮ ಸಾಕ್ಷಿಯನ್ನು ಹೇಳಿ ಬಿಡುಗಡೆ ಮಾಡಿದ್ದಾರೆ. ಯೇಸುವಿನ ದಾಸನೆಂದು ತಮ್ಮನ್ನು ತಗ್ಗಿಸಿಕೊಂಡು ಕರೆಯುವ ಸ್ಥಳಗಳೆಲ್ಲ ಹೋಗಿ ಕರ್ತನಿಗಾಗಿ ಸೇವೆ ಮಾಡುತ್ತಿದ್ದಾರೆ. ಒಂದು ಕಾಲದಲ್ಲಿ ಸೈತಾನನ ಕೋಟೆಯೊಳಗೆ ಸಿಕ್ಕಿಕೊಂಡಿದ್ದ ಸಿನಿಮಾ ರಂಗವು ಇಂದು ದೇವರ ಶಕ್ತಿಯಿಂದ ತುಂಬಿಸಲ್ಪಟ್ಟಿದೆ. ಕರ್ತನು ಸೈತಾನನ ಕೋಟೆಯನ್ನು ಮುರಿದು ಹಾಕಿ ಆತ್ಮಗಳನ್ನು ತಂದೆ ತರುತ್ತಾನೆ. ಭಾರವಾದ ಹೃದಯದಿಂದ ಪ್ರಾರ್ಥಿಸುವುದೇ ನಮ್ಮ ಕರ್ತವ್ಯ. ಕೆಲವು ವರ್ಷಗಳ ಹಿಂದೆ ನನ್ನ ಸೆರೆಮನೆಯ ಸೇವೆಯಲ್ಲಿ ಸಿನಿಮಾ ನಟರಾದ MR ರಾಧ್ ಅವರನ್ನು ಸಂಧಿಸಿದೆನು. ಮುಖ್ಯಮಂತ್ರಿಯಾಗಿದ್ದ MGR ಅನ್ನು ಪಿಸ್ತೂಲಿನಿಂದ ಸುಟ್ಟು ಕೊಲೆ ಅಪಾದನೆಯಿಂದ ಸೆರೆಮನೆಯಿಡಲ್ಪಟ್ಟಿದ್ದರು. ಅವರಿಗಾಗಿ ವಿಶೇಷವಾದ ಒಂದು ಕೋಣೆ ಕೊಡಲ್ಪಟ್ಟಿತ್ತು. ಅವರನ್ನು ನಾನು ಸಂಧಿಸಿದಾಗ ನನ್ನೊಂದಿಗೆ ಗೇಲಿಯಾಗಿ ಮಾತನಾಡಿದರು. ನನ್ನನ್ನು ಈ ಸರ್ಕಾರದವರು ಸೆರೆಯಲ್ಲಿ ಹಾಕಿರಬಹುದು, ಆದರೆ ಯಾವ ಸರ್ಕಾರಕ್ಕಾದರೂ ನನ್ನ ಉದ್ದೇಶವನ್ನು ಸೆರೆಯಲ್ಲಿ ತೊಡಗಿಸಲು ಸಾಧ್ಯವೇ? ನಾನು ಈಗ ಸೆರೆಯಲ್ಲಿ ಹಾಕಲ್ಪಟ್ಟಿದ್ದರೂ ನನ್ನ ಉದ್ದೇಶಗಳು ಇಡೀ ಲೋಕವನ್ನೇ ಸುತ್ತಿ ಬರುತ್ತದೆ. ನಾನು ನನ್ನ ನೆನಪಿನಲ್ಲಿಯೇ ಅಮೆರಿಕ, ಪ್ಯಾರಿಸ್, ಲಂಡನ್ನನ್ನು ಸುತ್ತಿ ರಸಿಕತೆಯನ್ನು ಅನುಭವಿಸುತ್ತೇನೆ ಎಂದೆಲ್ಲ ಮಾತನಾಡಿದರು. ಆದರೆ ಕೊನೆಯಲ್ಲಿ ಯೇಸುವನ್ನು ಕುರಿತು ಅವರಿಗೆ ತಿಳಿಸಿದಾಗ ಅವರು ಗಮನವಿಟ್ಟು ಕೇಳಿದರು. ನಾವು ಹೊರಡುವಾಗ ಬಹಳ ತಾಳ್ಮೆಯಿಂದ ತನಗೆಂದು ಓದುವುದಕ್ಕಾಗಿ ಹೊಸ ಒಡಂಬಡಿಕೆಯನ್ನು ಕೇಳಿದರು. ಹಾಗೆಯೇ ಮುಂದಿನ ಸಾರಿ ಹೋದಾಗ ಹೊಸ ಒಡಂಬಡಿಕೆಯನ್ನು ಅವರಿಗೆ ಕೊಡುವಾಗ ಸಂತೋಷದಿಂದ ತೆಗೆದುಕೊಂಡರು. ಕೆಲವು ಸಮಯಗಳಲ್ಲಿ ನಮ್ಮ ಹೃದಯಗಳಲ್ಲಿ ಈ ರೀತಿ ಯೋಚಿಸುತ್ತೇವೆ, ಸಿನಿಮಾ ನಟ ನಟಿಯರನ್ನು, ಶ್ರೀಮಂತರನ್ನು ಕರ್ತನೆಡೆಗೆ ತರಲು ಆಗುವುದಿಲ್ಲ ಎಂದು ನೆನೆಸುತ್ತೇವೆ. ಆದರೆ ನಿಜವಾಗಿಯೂ ಅವರು ಅಷ್ಟು ಕಠಿಣ ಹೃದಯವುಳ್ಳವರಲ್ಲ. ರಕ್ಷಣೆ ಹೊಂದದೇ ಇರುವಂತೆ ಮಾಡಲು ಕರ್ತನ ಕರಗಳು ರಕ್ಷಿಸಲಾರದಷ್ಟು ಮೋಟುಗೈಯೂ ಅಲ್ಲ. ಸಾಧಾರಣವಾಗಿ ಒಬ್ಬ ಬಡವನಿಗೆ ಇರುವಂತೆ ಸಿನಿಮಾ ನಟನಟಿಯರಿಗೂ ಒಂದೇ ಹೃದಯವಿದೆ. ಅವರಿಗೆ ಜೀವಿತದಲ್ಲಿ ದುಃಖಗಳು, ಕಷ್ಟಗಳೂ ಇವೆ. ಹೇಳುವುದಾದರೆ ಸಾಧಾರಣ ಜನರಿಗಿಂತಲೂ ಅಧಿಕವಾಗಿ ದುಃಖವುಳ್ಳವರಾಗಿರುತ್ತಾರೆ. ಅನೇಕ ವಿಧವಾದ ವೇದನೆಗಳಿಂದ ತಮ್ಮನ್ನು ತಾವೇ ತಿವಿಸಿಕೊಂಡವರಾಗಿರುತ್ತಾರೆ. ವಾಕ್ಯವು ಹೇಳುತ್ತದೆ, ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 9, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕು ಕೊಡುವಂಥದ್ದು. ಆ ಬೆಳಕಾದ ಕ್ರಿಸ್ತನು ಪಾಪದಿಂದಲೂ ಶಾಪದಿಂದಲೂ ಬಿಡಿಸಿ ಮಾರ್ಗ ನಡೆಸುತ್ತಾನೆ. ಸಿನಿಮಾ ರಂಗದವರ ಹೃದಯದಲ್ಲಿ ಪ್ರಕಾಶಿಸಿ ಅವರನ್ನು ಸೇವಕರನ್ನಾಗಿ ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಕರ್ತನು ದೊಡ್ಡವನು, ಅವನ ಶಕ್ತಿಯೇ ದೊಡ್ಡದು. ಪ್ರಾರ್ಥಿಸೋಣ, ಜಯ ಹೊಂದೋಣ. ಪುಸ್ತಕದ ಸೇವೆ. ಕರ್ತನು ನನ್ನನ್ನು ಸುವಾರ್ಥ ಸೇವೆಗಾಗಿದ್ದಾಗ ಸಮಯ ಸಿಕ್ಕದೇ ಇದ್ದರೂ ಕರ್ತನ ಸುವಾರ್ತೆಯನ್ನು ಎಲ್ಲ ಸ್ಥಳಗಳಲ್ಲಿಯೂ ಹೇಳಲು ಆತುರಪಟ್ಟೆನು. ಯಾವಾಗಲೂ ಆತ್ಮಭಾರವು, ಕಲ್ವಾರಿಯ ಪ್ರೀತಿಯು ನನ್ನಲ್ಲಿ ಉಕ್ಕುತ್ತಿತ್ತು. ಸೇವೆಯನ್ನು ಮಾಡಲು ನನ್ನನ್ನು ಉತ್ತೇಜನಗೊಳಿಸುತ್ತಿತ್ತು. ಸಮಯ ಸಿಕ್ಕಿದಾಗೆಲ್ಲ ಒಂಟಿಯಾಗಿ ಅರಣ್ಯಗಳಿಗೆ ಹೋಗುತ್ತಿದ್ದೆನು, ಪ್ರಾರ್ಥಿಸುತ್ತಿದ್ದೆನು. ಎಲ್ಲಿ ಪ್ರಾರ್ಥನಾ ಕೂಟಗಳು ನಡೆಯುತ್ತದೋ ಅಲ್ಲೆಲ್ಲ ಬಹಳ ಆಸಕ್ತಿಯಿಂದ ಹೋಗಿ ಸೇರಿಕೊಳ್ಳುತ್ತಿದ್ದೆನು. ಬೀದಿ ಪ್ರಸಂಗಿಯಾಗಿ ಬೀದಿಗಳಲ್ಲಿ ನಿಂತು ಪ್ರಸಂಗಿಸುತ್ತಿದ್ದೆನು.
ನಾನು ಕರ್ತನ ಸೇವೆಯನ್ನು ಆಸಕ್ತಿಯಿಂದ ಮಾಡಿ ಅದನ್ನು ಮುಂದುವರಿಸುತ್ತಾ ದೇವಾಲಯಗಳಲ್ಲಿ, ಕನ್ವೆನ್ಷನ್ ಕೂಟಗಳಲ್ಲಿ ಸಂದೇಶಗಳನ್ನು ಕೊಡಲು ಆರಂಭಿಸಿದೆನು. ಕರ್ತನು 2 ತಿಮೋತಿ ಅಧ್ಯಾಯ 4 ವಚನ 5 ಮೂಲಕವಾಗಿ ನನ್ನೊಡನೆ ಮಾತನಾಡಿದನು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನಾಗಿ ಕೆಲಸವನ್ನು ಮಾಡು. ಸುವಾರ್ಥ ಸೇವಕನಾಗಿ ಎಲ್ಲ ಸಭೆಗಳನ್ನು ಪ್ರೀತಿಸಲು ತೀರ್ಮಾನಿಸಿದೆನು. ಅದು ಯಾವ ಸಭೆಯಾದರೂ ಸರಿ, CSI ಆದರೂ ಸರಿ, ಪ್ರೊಟೆಸ್ಟೆಂಟ್ ಸಭೆಯಾದರೂ ಸರಿ, ಒಂದೊಂದು ಸಭೆಗಳಲ್ಲೂ ದೇವರ ನಿಜವಾದ ವಿಶ್ವಾಸಿಗಳಿರುವುದನ್ನು ಕಂಡೆನು. ದೇವರಲ್ಲಿ ಭಯಭಕ್ತಿಯುಳ್ಳವರನ್ನು ನೋಡಿದೆನು. ಪ್ರತಿಯೊಬ್ಬರಿಗೂ ನನ್ನಿಂದ ಉಪಯೋಗವಾಗುವಂತೆ ನನ್ನನ್ನೇ ಅರ್ಪಿಸಿಕೊಂಡೆನು. ಅಂಥವರ ನಿಷ್ಕಪಟವಾದ ಭಕ್ತಿ ಪ್ರೀತಿಯನ್ನು ಕಂಡು ನನ್ನ ಹೃದಯವು ಪುಲಕಿತವಾಯಿತು. ಒಂದು ಸಭೆಯಾಗಿಯೋ ಅಥವಾ ಒಂದು ಸಂಘಕ್ಕಾಗಿಯೋ ಮಾತನಾಡದೆ ಕರ್ತನಿಗಾಗಿಯೇ ಮಾತನಾಡಿ ಕರ್ತನಿಗಾಗಿಯೇ ಸೇವೆ ಮಾಡಲು ಸಂಪೂರ್ಣವಾಗಿ ತೀರ್ಮಾನಿಸಿದೆನು. ಕರ್ತನು ಗುರುತಿಸಿದಂಥ ಸೇವಕರನ್ನು ನನಗಾಗಿ ಕೊಟ್ಟನು. ಕೆಲವು ಸಮಯಗಳಲ್ಲಿ ಕರ್ತನು ಗುರುತಿಸಿದಂಥ ದೇಶಗಳಿಗೆ ನನ್ನನ್ನು ಕಳುಹಿಸಿದನು. ಒಂದು ಸಾರಿ ಅಂಡಮಾನ್ ದ್ವೀಪಕ್ಕೆ ಹೋದೆನು. ಮತ್ತೊಂದು ಸಾರಿ ನಿಕೋಬಾರ್ ದ್ವೀಪಗಳಿಗೆ ಹೋದೆನು. ಇನ್ನೊಂದು ಸಾರಿ ಥೈಲ್ಯಾಂಡ್ ದೇಶವನ್ನು ಕುರಿತು ಭಾರವುಳ್ಳವನಾಗಿ ಕರ್ತನು ಅಲ್ಲಿಗೆ ಕಳುಹಿಸಿದನು. ಕರ್ತನು ಕಳುಹಿಸುವ ದೇಶಗಳಿಗೆಲ್ಲ ಹೋಗುತ್ತಿದ್ದೆನು. ಒಂದು ಸಾರಿ ಒಬ್ಬ ದೊಡ್ಡ ದೇವರ ಪ್ರೀತಿಯುಳ್ಳ ಸೇವಕರನ್ನು ಸಂಧಿಸಿದಾಗ ಅವರು ನನ್ನ ಬಳಿ ಪ್ರೀತಿಯಿಂದ, ತಮ್ಮ, ನೀನು ಯಾವ ಸೇವೆ ಮಾಡುತ್ತಿದ್ದೀಯೇ ಎಂದು ಕೇಳಿದರು. ನಾನು ನಗುತ್ತಲೇ ಗೊತ್ತಿಲ್ಲ ಎಂದು ಹೇಳಿದೆನು. ಅದಕ್ಕವರು, ಕರ್ತನು ನಿನಗೆ ಯಾವ ಯಾವ ಸೇವೆಯನ್ನು ಕೊಡುತ್ತಾನೋ ಅದನ್ನೆಲ್ಲವನ್ನು ಪೂರ್ಣ ಬಲದಿಂದ ಮಾಡು. ಒಂದು ದಿನ ಕರ್ತನ ಹಸ್ತವು ನಿನ್ನನ್ನು ಒಂದು ನಿರ್ದಿಷ್ಟವಾದ ಸೇವೆಗೆ ತಿರುಗಿಸುವುದು. ಆಗ ನಿನ್ನ ಸೇವೆ ಯಾವುದೆಂದು ನೀನು ತಿಳಿದುಕೊಳ್ಳುವಿ ಎಂದರು. ಆ ದಿನಕ್ಕಾಗಿ ನಾನು ಆತುರದಿಂದ ಕಾಯುತ್ತಿದ್ದೆನು. ಒಂದು ಸಾರಿ ನನ್ನ ಮನೆಯಲ್ಲಿ ಇಬ್ಬರು ಸುವಾರ್ತಿಕರು ಬಂದು ತಾವು ಅಂಡಮಾನ್ ದ್ವೀಪಕ್ಕೆ ಹೋಗುವುದರ ಕುರಿತು ತಾವೇ ಮಾತನಾಡಿಕೊಳ್ಳುತ್ತಿದ್ದರು. ಅದನ್ನು ಕೇಳಿದಾಗ ನನಗೂ ಅಲ್ಲಿಗೆ ಹೋಗಬೇಕೆಂಬ ಆಸೆ ಬಂದಿತು. ಅವರಿಬ್ಬರು ಬೀದಿ ಪ್ರಸಂಗಿಗಳಾಗಿದ್ದರು. ಅವರೊಡನೆ ನಾನು ಸಹ ಚೆನ್ನೈಯಲ್ಲಿ ಬೀದಿಗಳಲ್ಲಿ ಪ್ರಸಂಗ ಮಾಡಿರುತ್ತೇನೆ. ಆದುದರಿಂದಲೇ ನಾನು ಅವರೊಂದಿಗೆ ಅಂಡಮಾನ್ ದ್ವೀಪಕ್ಕೆ ಹೊರಟೆನು. ಪ್ರತಿದಿನವೂ ಅಂಡಮಾನ್ ದ್ವೀಪದಲ್ಲಿರುವ ಕೆಲವು ಸ್ಥಳಗಳಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಬೀದಿಗಳಲ್ಲಿ ಪ್ರಸಂಗ ಮಾಡಿ ಅಲ್ಲಿರುವ ಸಭೆಗಳಲ್ಲಿ ಹೋಗಿ ವಾಕ್ಯ ಸಂದೇಶಗಳನ್ನು ಕೊಡುತ್ತಿದ್ದೆನು. ಆಗ ಒಂದು ದಿನ ಮೆಥೋಡಿಸ್ಟ್ ಆಲಯದಲ್ಲಿ ಮಾತನಾಡಲು ನಮ್ಮನ್ನು ಕರೆದರು. ಅಂದು ನಮಗೆ ಬಹಳ ಆಯಾಸವಾಗಿದ್ದರೂ ಕರ್ತನ ಸಂದೇಶವನ್ನು ಉತ್ಸಾಹದಿಂದಲೇ ಕೊಟ್ಟೆವು. ಅಂದು ರಾತ್ರಿ ಮೆಥೋಡಿಸ್ಟ್ ಸಭೆಯ ಬೋಧಕರ ಪತ್ನಿ ನನ್ನ ಕೈಯಲ್ಲಿ ಒಂದು ಇಂಗ್ಲಿಷ್ ಪುಸ್ತಕವನ್ನು ಕೊಟ್ಟು ಅದನ್ನು ಓದುವಂತೆ ಕೇಳಿಕೊಂಡರು. ಆ ಪುಸ್ತಕವನ್ನು ಓದಲು ಪ್ರಾರಂಭಿಸಿದೆನು. ಅದರ ಹೆಸರು ದ ಪಾಸ್ಟರ್ಸ್ ವೈಫ್ ಎಂಬುದಾಗಿ ಇತ್ತು. ಅದನ್ನು ಬರೆದವರ ಹೆಸರು ಸಬೀನಾ ಉಬ್ರಾಂಡ. ಬೋಧಕರಾದ ರಿಚರ್ಡ್ ಉಬ್ರಾಂಡ್ ರವರ ಪತ್ನಿ ಅದನ್ನು ಓದುತ್ತಿರುವಾಗ ಕರ್ತನು ನನ್ನೊಂದಿಗೆ ಮಾತನಾಡುತ್ತಿರುವುದನ್ನು ಗಮನಿಸಿದೆನು. ನೀನು ನನ್ನ ಮಹಿಮೆಗಾಗಿ ಆತ್ಮಿಕ ಪುಸ್ತಕಗಳನ್ನು ಬರೆಯಬೇಕು. ಲೋಕ ಪ್ರಕಾರವಾಗಿ ಎಷ್ಟೆಷ್ಟೋ ಕತೆ ಪುಸ್ತಕಗಳು, ಸಿನಿಮಾ ಪತ್ರಿಕೆಗಳು ಇವೆ ಎನ್ನುವುದನ್ನು ನೋಡು. ಪ್ರತಿದಿನವೂ 5 ಲಕ್ಷ ಕುಮುದಂ ಪುಸ್ತಕ ಮುದ್ರಿತವಾಗುತ್ತವೆ. 2 ಲಕ್ಷ ಆನಂದ ವಿಕಟನ್ ಮುದ್ರಿಸಲ್ಪಡುತ್ತವೆ. 1 ಲಕ್ಷ ರಾಣಿ ಕುಕುಮಂ ಮುಂತಾದ ಪುಸ್ತಕಗಳು ಮುದ್ರಿತವಾಗುತ್ತವೆ. ಶರೀರದಾಸೆ, ಮಾಂಸದಾಸೆಗಳಲ್ಲಿ ಲೋಕದ ಜನರು ಓದಲು ಆಸೆ ಪಡುವ ಹಾಗೆ ಹೊಲಸಾದ ಕಥೆಗಳು, ಸಿನಿಮಾ ನಟನಟಿಯರನ್ನು ಹೊಗಳುವ ಹೇರಳವಾದ ಪತ್ರಿಕೆಗಳು ಪ್ರಕಟವಾಗುತ್ತವೆ. ಆದರೆ ಕಲ್ವಾರಿಯ ಪ್ರೀತಿಯನ್ನು ಕುರಿತು ಬರೆಯಲು ಆಳುಗಳಿಲ್ಲವಲ್ಲ? ನೀನು ನನಗಾಗಿ ಬರೆಯಲಾರೆಯಾ ಎಂದು ಕರ್ತನು ನನ್ನ ಹೃದಯದಾಳದಲ್ಲಿ ಮಾತನಾಡಿದನು. ಆ ಮಾತುಗಳು ನನಗೆ ಆಶ್ಚರ್ಯವಾಗಿತ್ತು. ಕಾರಣ ನಾನು ಒಬ್ಬ ಬರಹಗಾರನಲ್ಲ. ನನ್ನ ಕುಟುಂಬದಲ್ಲಿ ಯಾರೂ ಬರಹಗಾರರಿಲ್ಲ. ಬರೆಯುವುದು, ಮುದ್ರಿಸುವುದು, ಪ್ರಕಟಿಸುವುದು ಈ ಕಾರ್ಯಗಳೆಲ್ಲ ನನಗೆ ಹೊಸದು. ಮಾತ್ರವಲ್ಲ, ಪೆನ್ ಹಿಡಿದು ಬರೆಯುವುದರಲ್ಲಿ ನಾನು ಎಷ್ಟೋ ಕಡಿಮೆ ಎನ್ನುವುದು ನನಗೆ ಗೊತ್ತು. ಆದುದರಿಂದ ಕರ್ತನ ಬಳಿ ಎಷ್ಟೋ ನೆವಗಳನ್ನು ಹೇಳಿದೆ. ಕರ್ತನು ಕೇಳಲೇ ಇಲ್ಲ. ಹೆಚ್ಚು ಕಡಿಮೆ 1 ತಿಂಗಳು ಅಂಡಮಾನ್ ದ್ವೀಪದಲ್ಲಿ ಸೇವೆ ಮಾಡಿ ಚೆನ್ನೈಗೆ ಹಿಂತಿರುಗಿದೆನು. ಹಿಂದಿರುಗಿ ಚೆನ್ನೈಗೆ ಬಂದ ತಕ್ಷಣವೇ ನನ್ನ ಹಳೆಯ ಸ್ನೇಹಿತನೊಬ್ಬನು ನನ್ನನ್ನು ಸಂಧಿಸಿದನು. ಬಹಳ ದಿನಗಳ ನಂತರ ನಾವಿಬ್ಬರು ಸಂಧಿಸಿದ್ದರಿಂದ ಮನಃ ತೆರೆದು ಮಾತನಾಡಿದೆವು. ಅವನು ಆಗ ಒಂದು ಹೊಸದಾದ ಮುದ್ರಣಾಲಯದಲ್ಲಿ ಮ್ಯಾನೇಜರ್ ಆಗಿರುವುದಾಗಿ, ನಾನು ಪುಸ್ತಕಗಳನ್ನು ಬರೆಯುವುದಾದರೆ ಅದನ್ನು ಮುದ್ರಿಸುವುದಾಗಿಯೂ ಕೇಳಿಕೊಂಡನು. ಅವನ ಬಾಯಿಂದ ಬಂದ ಆ ಮಾತುಗಳನ್ನು ಕೇಳಿ
ಇದು ಕರ್ತನು ಈ ರೀತಿಯಾಗಿ ಮಾರ್ಗ ನಡೆಸುತ್ತಾನೆಂಬುದನ್ನು ತಿಳಿದುಕೊಂಡೆನು. ಮುದ್ರಿಸುವ ಬಗ್ಗೆ ನೀನು ಯಾವುದನ್ನು ಕುರಿತು ಯೋಚಿಸಬೇಡ, ನಾನೇ ಎಲ್ಲವನ್ನು ಮಾಡಿಕೊಡುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟಾಗ ನನಗೆ ಬಹಳ ಸಂತೋಷವಾಯಿತು. ಅಂದು ಕರ್ತನು ನನ್ನನ್ನು ಹೊಸ ಅಭಿಷೇಕದಿಂದ ತುಂಬಿಸಿದನು. ದೇವರೇ, ನನ್ನ ಲೇಖನಿಯನ್ನು ತೆರೆದು ನಿನ್ನ ಕಲ್ವಾರಿಯ ಶಿಲುಬೆಗೆ ನೇರವಾಗಿ ಹಿಡಿಯುತ್ತೇನೆ. ನಿನ್ನ ರಕ್ತದಿಂದ ತುಂಬಿಸಿಕೊಂಡು ನಾನು ನಿನ್ನ ಉಚಿತವಾದ ಪ್ರೀತಿಯನ್ನು ಬರೆಯುವಂತೆ ನಿನ್ನ ಕಲ್ವಾರಿಯ ಪ್ರೀತಿಯನ್ನು, ಕರುಣೆಯನ್ನು ಬರೆಯಲು ನನ್ನನ್ನು ಬಲಪಡಿಸು ಎಂದು ಪ್ರಾರ್ಥಿಸಿದೆನು. ಹಾಗೆ ಬರೆಯುವುದಕ್ಕೆ ನನಗೆ ಕೃಪೆಯನ್ನು ಅನುಗ್ರಹಿಸಿದನು. ಮೊದಲನೆಯ ಪುಸ್ತಕವಾದ ಕಲ್ವಾರಿಯ ಹಾದಿಯಲ್ಲಿ ನೀನು ಎಂಬ ಪುಸ್ತಕವನ್ನು ಬರೆದು ಪ್ರಕಟಿಸಿದೆನು. ಆ ಪುಸ್ತಕ ಬಿಡುಗಡೆಯಾದ ಸಮಯದಲ್ಲಿ ರಕ್ತಸಾಕ್ಷಿಯಾದ ಬೋಧಕರಾದ ರಿಚರ್ಡ್ ಉಬ್ರಾಂಡ್ ಅವರ ಪತ್ನಿಯೂ ಆದ ಸಬಿನಾ ಉಬ್ರಾಂಡ್ರವರು ಚೆನ್ನೈಗೆ ಬರುವರೆಂದು ತಿಳಿದೆನು. ಸಹೋದರಿಯಾದ ಸಬಿನಾ ಉಬ್ರಾಂಡರವರು ಬರೆದಿರುವ ಪುಸ್ತಕಗಳನ್ನು ಓದುವಾಗ ಪುಸ್ತಕಗಳನ್ನು ಬರೆಯುವಂತೆ ಕರ್ತನು ಕರೆಕೊಟ್ಟನು. ಆದುದರಿಂದಲೇ ಅವರನ್ನು ಸಂಧಿಸುವ ತೀರ್ಮಾನ ಮಾಡಿದೆನು. ನಾನು ಮತ್ತು ನನ್ನ ಪತ್ನಿಯು ವಿಮಾನ ನಿಲ್ದಾಣಕ್ಕೆ ಓಡಿ ಹೋಗಿ ಅವರನ್ನು ಸ್ವಾಗತಿಸಿ ಹೂ ಮಾಲೆ ಹಾಕಿದೆವು. ರಿಚರ್ಡ್ ಉಬ್ರಾಂಡರವರು ಮಾತನಾಡಿದ ಆ ಕೂಟದಲ್ಲಿಯೇ ನನ್ನ ಮೊದಲನೆಯ ಪುಸ್ತಕವಾದ ಕಲ್ವಾರಿಯ ಹಾದಿಯಲ್ಲಿ ನೀನು ಬಿಡುಗಡೆ ಮಾಡಿದೆ. ಸಹೋದರಿ ಸಬಿನಾ ಉಬ್ರಾಂಡರವರು ಆ ಪುಸ್ತಕವನ್ನು ಎಲ್ಲರಿಗೂ ವಿತರಿಸಿದರು. ಆದುದರಿಂದ ಮೊದಲನೆಯ ದಿನವೇ 300 ಪುಸ್ತಕಗಳು ಮಾರಾಟವಾದವು. ಅವರು ದಾಸನಾದ ನನ್ನ ಪುಸ್ತಕ ಸೇವೆಯನ್ನು ಆಶೀರ್ವದಿಸಿ ಹೊರಟು ಹೋದರು. ಆ ದಿನವನ್ನು ನಾನು ಎಂದೆಂದಿಗೂ ಮರೆಯಲಾರೆನು. ಕಲ್ವಾರಿಯ ಹಾದಿಯಲ್ಲಿ ನೀನು ಎಂಬ ಪುಸ್ತಕವು ಒಳ್ಳೆ ರೀತಿಯಲ್ಲಿ ಬಿಡುಗಡೆಯಾಯಿತು. ಅದರ ಬೆಲೆಯು ಕೇವಲ 2 ರೂಪಾಯಿಗಳು ಮಾತ್ರ. ಅದನ್ನು ಓದಿದ ಅನೇಕರು ನಮ್ಮ ಆತ್ಮಿಕ ಜೀವಿತ ಬಹಳ ಆಶೀರ್ವದಿಸಲ್ಪಟ್ಟಿತು, ಪ್ರಾರ್ಥಿಸಲು ತೀರ್ಮಾನಿಸಿರುವುದಾಗಿಯೂ ನನ್ನ ಬಳಿ ಬಂದು ಹೇಳಿದರು. ಬಂದ ಪತ್ರಗಳೆಲ್ಲ ಇನ್ನು ಪುಸ್ತಕಗಳನ್ನು ಬರೆಯುವಂತೆ ನನ್ನನ್ನು ಉತ್ತೇಜಿಸಿದವು. ಮಾತ್ರವಲ್ಲ, ಮೊದಲನೆಯ ಪುಸ್ತಕದಿಂದ ಬಂದ ಹಣವನ್ನು ಉಪಯೋಗಿಸಿ ನಾನು ಹೊಸ ಸತ್ಯವೇದವನ್ನು ಕೊಂಡೆನು. ಕರ್ತನು ನನ್ನನ್ನು ಅತ್ಯಧಿಕವಾಗಿ ಪುಸ್ತಕದ ಸೇವೆಯಲ್ಲಿ ಅಭಿಷೇಕಿಸಿದನು. ಶೀಘ್ರವಾಗಿ ಆತ್ಮಿಕ ಪುಸ್ತಕಗಳನ್ನು ಬರೆದು ಮುದ್ರಿಸಿ ಪ್ರಕಟಿಸಲು ಆರಂಭಿಸಿದೆನು. ಅದರ ನಂತರ ಬಂದಂಥ ಎಲ್ಲ ಪುಸ್ತಕಗಳು ನನ್ನನ್ನು ಬಹಳವಾಗಿ ಪ್ರೋತ್ಸಾಹಪಡಿಸಿದವು. ನಿಮ್ಮ ಪುಸ್ತಕವನ್ನು ಓದುತ್ತಿರುವಾಗಲೇ ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಿಸಲ್ಪಟ್ಟೆವು ಎಂದು ಕೆಲವರು ಬರೆಯುತ್ತಿದ್ದರು. ಸಹೋದರನೇ, ನಿಮ್ಮ ಪುಸ್ತಕಗಳಿಂದಲೇ ನಾನು ಆತ್ಮಹತ್ಯೆಯಿಂದ ತಪ್ಪಿಸಿಕೊಂಡೆನು ಎನ್ನುವ ಪತ್ರಗಳು ಹೇರಳವಾಗಿ ಬರಲಾರಂಭಿಸಿದವು. ಇಂದು ನಾನು ಜಯ ಹೊಂದಿದವನಾಗಿ ಜೀವಿಸಲು ನಿಮ್ಮ ಪುಸ್ತಕಗಳೇ ಕಾರಣ ಎಂದು ಅನೇಕರು ಮನ ತೆರೆದು ಬರೆದರು. ಎಲ್ಲ ಫಲವನ್ನು ಮಹಿಮೆಯನ್ನು ದೇವರಿಗೆ ಸಲ್ಲಿಸುತ್ತೇನೆ. 1983ರಲ್ಲಿ ಡಾಕ್ಟರ್ ಯಾಂಗಿಚೋ ಅವರ ಸ್ನೇಹ ಬಾಂಧವ್ಯ ನನಗೆ ಸಿಕ್ಕಿತು. ಕೆಲವು ವರ್ಷಗಳು ಅವರೊಡನೆ ಪತ್ರ ವ್ಯವಹಾರ ಮಾಡಿದ ನಾನು ನಂತರ 1987, 88, 89 ಈ 3 ವರ್ಷಗಳು ಅವರನ್ನು ಮುಖಾಮುಖಿಯಾಗಿ ಸಂಧಿಸಲು ಕೊರಿಯಾ ದೇಶಕ್ಕೆ ಓಡಿ ಹೋದೆನು. ತಾವು ತಮ್ಮ ಪುಸ್ತಕಗಳನ್ನು ತಮಿಳಿನಲ್ಲಿ ಮುದ್ರಿಸಿ ಪ್ರಕಟಿಸಲು ಸಂತೋಷದಿಂದ ವಿಶೇಷ ಅನುಮತಿ ಕೊಟ್ಟರು. ನಾನು ಒಬ್ಬ ಚಿಕ್ಕ ಸೇವಕನಾಗಿದ್ದರೂ ಉನ್ನತವಾದ ದೇವರ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕಿರುವುದನ್ನು ನೆನೆಸಿ ಸಂತೋಷದಿಂದ ದೇವರನ್ನು ಸ್ತುತಿಸುತ್ತೇನೆ. ಆತನ ಮಹಿಮೆಯಾದ ಸೇವೆಯಲ್ಲಿ ನನ್ನನ್ನು ಮಹಿಮೆಯಾಗಿ ಮಾರ್ಗ ನಡೆಸುತ್ತಿರುವುದನ್ನು ನೋಡುವಾಗ ಆತನನ್ನು ಸ್ತುತಿಸಲು ನನ್ನ ಹೃದಯವು ಸಂತೋಷದಿಂದ ಉಕ್ಕಿಸುತ್ತದೆ. ನಾನು ದೇವಜನರಿಗೆ ಆತ್ಮಿಕ ಮನ್ನವನ್ನು, ಆತ್ಮಿಕ ಆಹಾರವನ್ನು ಕೊಡುವಂತೆ ಕರ್ತನು ತನ್ನ ಜನರ ಮೂಲಕವಾಗಿ ನನ್ನನ್ನು, ನನ್ನ ಕುಟುಂಬವನ್ನು ಪೋಷಿಸುತ್ತಾ ಬಂದಿದ್ದಾನೆ, ಕಾಪಾಡುತ್ತಾನೆ. ನಮ್ಮ ಅಗತ್ಯತೆಗಳನ್ನೆಲ್ಲ ಆತನು ಸಂಧಿಸುತ್ತಾನೆ. ನನ್ನ ಕುರಿಗಳನ್ನು ಮೇಯಿಸು, ನನ್ನ ಜನರಿಗೆ ಆತ್ಮೀಯ ಆಹಾರವನ್ನು ಕೊಡು ಎಂದು ಕರ್ತನು ಅಂಗಲಾಚುವ ಮಾತುಗಳು ನನ್ನ ಹೃದಯದಾಳದಲ್ಲಿ ಧ್ವನಿ ಕೊಡುತ್ತಲೇ ಇರುತ್ತದೆ. ನಾನು ಮುಂದುವರಿಸುತ್ತಾ ಕರ್ತನ ಭಯಭಕ್ತಿಯಲ್ಲೂ ದೇವರ ಜ್ಞಾನದಿಂದಲೂ ಬರೆಯುವಂತೆಯೂ ನನಗಾಗಿ ಪ್ರಾರ್ಥಿಸುವಿರಾ?